ಬ್ರೈನ್ ಎಲ್ಲ ಕಂಪ್ಲೀಟ್ ಆಗಿ ಹೆಮರೇಜ್ ಆಗಿ ಬ್ರೈನ್ ಸ್ಟ್ರೋಕು ಏನಾರು ಮಾಡಿ ಕೋಟ್ಯಾಂತರ ಆದ್ರೂ ಮಾಡ್ತೀನಿ. ಒಂದೊಂದು ದಿನಕ್ಕೆ 1.5 ಲಕ್ಷ ರೂಪಾಯಿ ಏನೇನೋ ತಂದು ಅದು ಇದು ಮಾಡಿದ್ರು ಆಗ್ಲಿಲ್ಲ. ಸೊ ವಿ ಕಾಲ್ ಪರ್ಪಸ್ ಇನ್ ಮೈ ಲೈಫ್ ಇಸ್ ಗಾನ್. ಫಸ್ಟ್ ಟೈಮ್ 2 ವರ್ಷದಿಂದ ಏನು ಬೇಡ, ಊಟನೂ ಬೇಡ, ಏನೆಲ್ಲ ಬ್ಲೈಂಡ್ ಆಗೋಯ್ತು. ನಮ್ಮನೆಯಲ್ಲೆಲ್ಲ ಹೇಳ್ತಾರೆ, ನಾನು ಇವತ್ತು ದೊಡ್ಡ ಮನುಷ್ಯ ಆಗಿದ್ದೀಯ, ಬೇಕಾದಷ್ಟು ದುಡ್ಡು ಮಾಡ್ತೀಯ, ಯಾಕೆ ಹೇಳ್ತೀಯ, ಅದೆಲ್ಲ ಎಲ್ಲಾರ್ಗು ಅಂತಾರೆ. ಅದ್ರಲ್ಲಿ ಏನು ತಪ್ಪಿಲ್ಲ ಹೇಳೋದು. ಏಕೆಂದರೆ ಇದೊಂದು ಒಳ್ಳೆ ಸಾರಸ್ವತದ ಕತೆ. ಏಕೆಂದರೆ ನಾನೇ ಹೇಳ್ತೀನಿ ಇನ್ನು ಮುಂದೆ. ಇದು ದೇರ್ ವರ್ ಲಾಟ್ ಆಫ್ ಡಿಫಿಕಲ್ಟ್, ಭಾಳ ತೊಂದರೆಗಳು ಇತ್ತು, ಎಲ್ಲ ನೈಸಾಗಿ ಅಂತ ಆಗಲಿಲ್ಲ. ಬಟ್ ನೀವು ಕಷ್ಟಪಟ್ಟು ಆರೋಗ್ಯ ಕೊಟ್ಟು ದೇವರು ನಿಮಗೆ ಬುದ್ಧಿ ಎಲ್ಲ ಕೊಟ್ಟಿದ್ರೆ ಎಲ್ಲ ಮುಂದಕ್ಕೆ ಹೋಗುತ್ತೆ. ಆಮೇಲೆ ತಂದೆ ತಾಯಿ ಆಶೀರ್ವಾದ ಇರಬೇಕು, ಆಮೇಲೆ ನಮ್ಮ ಹುಡುಗರದು ಸಪೋರ್ಟ್ ಇರಬೇಕು, ಎಲ್ಲ ಇತ್ತು. ಬಟ್ ಸ್ವಲ್ಪ ಆಬ್ಸ್ಟಿಕಲ್ಸು ಇತ್ತು. ಬಟ್ ಆಬ್ಸ್ಟಿಕಲ್ಸ್ ಎಲ್ಲರಿಗೂ ಇರುತ್ತೆ. ಆ ಆಬ್ಸ್ಟಿಕಲ್ಸ್ನ ನಾವು ಅವಾಯ್ಡ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಇವಾಗ ಏನಾಗುತ್ತೆ ಜನಗಳಿಗೆ, ಎಸ್ಪೆಷಲಿ ಇನ್ ಇಂಡಿಯಾ, ಆಬ್ಸ್ಟಿಕಲ್ ಬಂದ ತಕ್ಷಣ ಇದು ಏನಪ್ಪ ಹಿಂಗಾಗೋಯ್ತು, ಇನ್ನು ಮಾಡೋಕ್ಕಾಗಲ್ಲ ಅಂತಾರೆ. ಬೇಡ, ಏನೋ ಅಡೆತಡೆ ಬಂದ್ಬಿಡ್ತು. ಅಡಚಣೆ ಎಲ್ಲರಿಗೂ ಬರುತ್ತೆ. ಅಡಚಣೆ ಬಂದ್ರೇ ಒಳ್ಳೇದು. ಯಾಕೆ ಅಂದರೆ ಅಡಚಣೆ ಬರಬೇಕು. ಅಡಚಣೆ ಬಂದು ನೀವು ಬಿದ್ದರೆ ಇನ್ನೊಂದ್ಸಲಿ ನಾವು ಬೀಳಲ್ಲ ಅಂತೀವಿ. ಅದು ನೋಡ್ಕೊಳ್ತೀವಿ, ಸರಿಯಾಗಿ ಕಾಲಿಡ್ತೀವಿ, ಅದು ಏನೇನು ತಪ್ಪುಗಳು ಮಾಡಿದ್ದೆಲ್ಲ ನಾವು ತಿದ್ದುಕೊಂಡು ಮುಂದೆ ಹೋಗಬೇಕು. ಅಮೇರಿಕಾದಲ್ಲಿ ಏನು ಹೇಳ್ತಾರೆ ಅಂದರೆ, ಸಕ್ಸಸ್ ವಿತೌಟ್ ಫೇಲ್ಯೂರ್ ಈಸ್ ನಾಟ್ ಎ ಸಕ್ಸಸ್. ಫೇಲ್ಯೂರ್ಸ್ ಇರಲೇಬೇಕು. ಯಾರೇ ಆಗಲಿ, ನೀವು ಪ್ರೆಸಿಡೆಂಟೇ ಆಗಲಿ, ಸೈಂಟಿಸ್ಟೇ ಆಗಲಿ, ಎಷ್ಟೋ ಫೇಲ್ಯೂರ್ಸ್ ಬರುತ್ತೆ. ಬಟ್ ಆ ಫೇಲ್ಯೂರ್ಸಿಂದ ಯು ವಿಲ್ ಲರ್ನ್ ಎ ಲಾಟ್. ಏನು ತಪ್ಪು ಮಾಡಿದೆ, ಯಾಕೆ ತಪ್ಪು ಮಾಡಿದೆ ಅಂತ ಆಲೋಚನೆ ಮಾಡಿ ಅದನ್ನು ಅಡಚಣೆ ಮುಂದಕ್ಕೆ ಮಾಡಬೇಕು. ಅದು ಒಳ್ಳೆ ಪ್ರಿನ್ಸಿಪಲ್ಲು. ಅದು ಎಲ್ಲರೂ ಇನ್ಫ್ಯಾಕ್ಟ್ ಫಾಲೋ ಮಾಡಬೇಕು. ಬಟ್ ಕೆಲವ್ರಿಗೆ ಏನಾಗುತ್ತೆ, ಇದೇನಪ್ಪ ನನಗೆ ಅಡಚಣೆ ಬಂತು, ನಂಗೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ದೇವರು ಎಲ್ಲರಿಗೂ ಶಕ್ತಿ ಕೊಟ್ಟಿದ್ದಾರೆ. 5 ಫಿಂಗರ್ಸ್ ಕೊಟ್ಟಿದ್ದಾನೆ ನೋಡಿ, ಒಂದೊಂದು ರೂಪದಲ್ಲಿ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಬಟ್ ಏನಾಗುತ್ತೆ ಅಂದರೆ ನಾವು ಆ ಟೈಮ್ನಲ್ಲಿ ಯೋಚನೆ ಮಾಡಲ್ಲ. ರೈಟ್ ಟೈಮ್ ಮಾಡಬೇಕು. ಅದು ಇಂಪಾರ್ಟೆಂಟು. ರೈಟ್ ಟೈಮ್ ಮಾಡಬೇಕು ಸರ್. ಏಕೆಂದರೆ ಅದಿನ್ನೂ ಭಾಳ ನಿಮಗೆ ಇನ್ಸ್ಟೆನ್ಸಸ್ ಹೇಳ್ತೀನಿ. ಅದು ಎಷ್ಟೆಷ್ಟು ಆಪರ್ಚುನಿಟೀಸ್ ಬರುತ್ತೆ, ಆ ಆಪರ್ಚುನಿಟೀಸ್ನ ನಾವು ಮಾಡಬೇಕು. ಗ್ರೇಟ್, ವೆರಿ ನೈಸ್. ಸೊ ಸರ್ ಜೊತೆಗೆ ಪ್ರಾರಂಭ ಅದ್ಭುತವಾದ ಪ್ರೇರಣಾತ್ಮಕವಾಗಿತ್ತು. ಸೊ ಇವತ್ತು ನಾವು ಸದಾಶಿವನಗರ ತುಂಬ ಒಳ್ಳೆಯವರು, ತುಂಬ ಹಣವಂತರಿರೋ ಮನೆ ಅಂತ ನೋಡ್ತೀವಿ, ದೊಡ್ಡ ಮನೆ. ಬಟ್ ತಮ್ಮ ಮನೆ ಎಲ್ಲೋ ನೋಡಿ, ನಮ್ದು ಅದು ಒಂದು ಬಹಳ ಇಂಪಾರ್ಟೆಂಟ್ ಸ್ಟೋರಿ ಅನ್ನೋದು ಹೇಳೋಕ್ಕೆ. ನಮ್ಮದು ಪ್ರತಿಯೊಂದು ಇಲ್ಲಿ ಏನು ನೋಡ್ತೀರಾ ಈ ಮನೇಲಿ, ಇದೆಲ್ಲ ನಾವು ಅರ್ನ್ ಮಾಡಿದ್ದು, ಯಾರೂ ಒಂದು ಪೈಸಾ ಕೊಡಲಿಲ್ಲ. ನನ್ನ ಬುದ್ಧಿ ತೋರಿಸ್ಬಿಟ್ಟು ಇದು ಇವತ್ತು 25 ಕೋಟಿ 30 ಕೋಟಿ ಆಗ್ಬೋದು. ಬಟ್ ಇದೆಲ್ಲ ನಾವು ದೇವ್ರ ಬುದ್ಧಿ ಕೊಟ್ಟಿದ್ದ. ಅಮೇರಿಕಾದಲ್ಲಿ ಅರ್ನ್ ಮಾಡಿ ಇಲ್ಲಿ ತಂದು ಹಾಕಿ ಇಲ್ಲಿ ಜನಗಳಿಗೆ ಉಪಯೋಗ ಆಗಲಿ ಅಂಥೇಳಿ ನಮ್ಮ ವೈಫು 2011ರಲ್ಲಿ ಕಟ್ಟಿದ್ರು. ಅವರಲ್ಲೇ ಕಾರ್ನರಲ್ಲಿ ಕೂತರು. ಆಯ್ತಲ್ಲ, ಅವಾಗ ಸೈಟ್ಗಳೇ ಸಿಗಲ್ಲ. ಸೈಟೇ 12-13 ಕೋಟಿ ಅಂದರೆ ನಮಗೆ ಎಷ್ಟು ಎಣ್ಸೋಕ್ಕೂ ಬರಲ್ಲ ಆ ಹಳೆ ಕಾಲದಲ್ಲಿ. ಬಟ್ ದೇವರು ಆ ಹಂತಕ್ಕೆ ತಂದ. ಅದು ಹಂತಕ್ಕೆ ತಂದು ಆಮೇಲೆ ಅಮೇರಿಕಾದಲ್ಲೂ ಅಷ್ಟೇ ಒಳ್ಳೆ ಹಂತಕ್ಕೆ ಮೇಲೆ ತೊಗೊಂಡೋದ. ಅಮೇರಿಕಾದಲ್ಲಿ ಮನೆ ಇದೆ, ಅಮೇರಿಕಾದಲ್ಲಿ ದೊಡ್ಡ ಮನೆ ಇದೆ. ಇದೇ ಥರ $2 ಮಿಲಿಯನ್ ಅಂದರೆ ನನಗೆ ರುಪೀಸ್ ಗೊತ್ತಾಗಲ್ಲ. ಅದೊಂದು ಮೇ ಬಿ ಒಂದು $20 ಲಕ್ಷ. ಹಾಂ, $2,20,00,000 ಲಕ್ಷ ಇಂಟು $85 ನೋಡ್ಕೊಳ್ಳಿ. ಅಷ್ಟು ಅಲ್ಲಿ ದೊಡ್ಡದಾಗಿದೆ ಮನೆ. ಒಬ್ಬನೇ ಇರೋದು ನಾನು. ಯಾಕೆ ಅಂದರೆ ನಮ್ಮ ವೈಫ್ ಹೊಟ್ಟೋದ್ರು, ನಮ್ಮ ಮಕ್ಕಳೆಲ್ಲ ದೂರ ಇದ್ದಾರೆ. ಆಯ್ತಲ್ಲ, ನಮ್ಮ ಮಕ್ಕಳದ ವಿಷಯ ಎಲ್ಲ ಹೇಳ್ತೀನಿ. ಏಕೆಂದರೆ ಪ್ರತಿಯೊಬ್ಬರು ಟ್ಯಾಲೆಂಟೆಡ್ಡು, ಹೈಯೆಸ್ಟ್ ಲೆವೆಲ್ನಲ್ಲಿದ್ದಾರೆ. ನಮ್ಮ ಹುಡುಗ ಅವನು ಸ್ಲೋನ್ ಕೇಟರಿಂಗ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ US ನಲ್ಲಿ, ನ್ಯೂಯಾರ್ಕ್ನಲ್ಲಿ. ಅಲ್ಲಿ ಯಾರು ಇಂಡಿಯನ್ನೇ ಇಲ್ಲ ಸರ್. ಇವನು ಅದಕ್ಕೆ ಡೈರೆಕ್ಟರು. 25 ಜನ ಡಾಕ್ಟರ್ಸ್ ಅವನ ಕೈ ಕೆಳಗೆ ಮಾಡ್ತಾರೆ. ಆಯ್ತಲ್ಲ, ಅವನು ವಿದ್ಯಾಭ್ಯಾಸ ನಿಮ್ಗೆ ಹೇಳಬೇಕಾದ್ರೆ ಅಮೇರಿಕಾದಲ್ಲಿ MIT ಅಂತ ಒಂದು ಯೂನಿವರ್ಸಿಟಿ ಇದೆ, ಬೆಸ್ಟ್ ಯೂನಿವರ್ಸಿಟಿ. ಅಲ್ಲಿ ಅಂಡರ್ ಗ್ರಾಜುಯೇಟ್ ಮಾಡಿದ. ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬಾಸ್ಟನ್ನಲ್ಲಿ ಅವನಲ್ಲಿ ಮಾಡ್ದ. ಆಮೇಲೆ ಅಲ್ಲಿ ಬಾಲ್ಟಿಮೋರ್ ಅಂತ ಒಬ್ರು ನೊಬೆಲ್ ಪ್ರೈಸ್ ಇದ್ದಾರೆ, ಅವ್ರ ಕೈ ಕೆಳಗೆ ಮಾಡ್ದ. ಅವ್ರು ಯಾರನ್ನೂ ತೊಗೊಳೋದೇ ಇಲ್ಲ, ಅಂಡರ್ ಗ್ರಾಜುಯೇಟ್. ಇವನ್ನ ತೊಗೊಂಡ್ರು. ಆಯ್ತಲ್ಲ, ಆಮೇಲೆ ಅಲ್ಲಿಂದ ಮಾಡಿ ಆಲ್ಬರ್ಟ್ ಐನ್ಸ್ಟೈನ್ ಮೆಡಿಕಲ್ ಸ್ಕೂಲ್ ಅಂತ ನ್ಯೂಯಾರ್ಕ್ನಲ್ಲಿದೆ, ಅಲ್ಲಿ MD PhD ಮಾಡ್ದ ಸರ್. ಬರೀ MD ಅಲ್ಲ, PhDನೂ ಮಾಡ್ದ. ಆಮೇಲೆ
ಅಲ್ಲಿಂದ MD ಆ್ಯಂಡರ್ಸನ್ ಕ್ಯಾನ್ಸರ್ ಸೆಂಟರ್ ಅಂತ ಒಂದಿದೆ, ಬೆಸ್ಟ್ ಸೆಂಟರ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಕ್ಯಾನ್ಸರ್ ಬೆಸ್ಟ್, ಒಂದು ನಂಬರ್ 1 ಅದು ಇಡೀ ವರ್ಲ್ಡ್, ಇನ್ ದ ವರ್ಲ್ಡ್. ಸ್ಲೋನ್ ಕೇಟ್ರಿಂಗ್ ನಂಬರ್ 2. ಸೊ ಅಲ್ಲಿಗೆ ಹೋದ, ಟ್ರೈನಿಂಗ್ ತೊಗೊಂಡ, ಇನ್ನೊಂದು ಮೆಡಿಕಲ್ ಸ್ಕೂಲಲ್ಲಿ ಮಾಡ್ದ, ಆ್ಯಂಡ್ ಸ್ಲೋನ್ ಕೇಟ್ರಿಂಗ್ ಬಂದ. ಸೊ ಅಂಥ ಸಾಧನೆ ದೇವರು ಅಫ್ಕೋರ್ಸ್ ಈಸಿಯಾಗಿ ಆಗಲಿಲ್ಲ, ಕಷ್ಟನೂ ಆಯಿತು. ನೀವು ಹೇಳಿದಾಗ ಅಡಚಣೆಗಳು ಇದೆ. ಅಡಚಣೆ ಏನು ಅಂದರೆ ಅವನಿಗೆ ಹೆಚ್ಚಾಗಿ ಏನು ಅಡಚಣೆ ನಾನು ಕಾಣಿಸ್ಲಿಲ್ಲ. ಅವನ್ನ ನಾನು ಮೋಟಿವೇಟ್ ಮಾಡೋದು ಕಷ್ಟ, ಭಾಳ ಬುದ್ಧಿವಂತ. ಅವನಿಗೆ ಯಾವಾಗಲೂ ಹೇಳಬೇಕು. ಆಮೇಲೆ ನಾನು ಹುಟ್ಟಿದ್ದು ಇಂಡಿಯಾ, ಇದು ಜನ್ಮಭೂಮಿ. ಅಮೇರಿಕಾ ಕರ್ಮಭೂಮಿ. ಸೊ ನನಗೆ ಜನ್ಮಭೂಮಿ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ನನಗೆ ಯಾರ್ಯಾರೋ ಹೇಳ್ತಾ ಇದ್ರು, ನೀವು ಅಮೇರಿಕಾದಲ್ಲಿ ಅಷ್ಟೆಲ್ಲ ಮಾಡಿದ್ದೀರಾ 50 ವರ್ಷ, ಇಂಡಿಯಾದಲ್ಲಿ ಏನು ಮಾಡಿದ್ದೀರಾ ಸರ್ ಅಂತ. ಇಂಡಿಯಾದಲ್ಲೂ ಮಾಡಿದ್ದೀನಿ. ಯಾಕೆಂದರೆ ಮೆಡಿಕಲ್ ಸ್ಕ್ರೀನಿಂಗು, ಸ್ಕಾಲರ್ಶಿಪ್ಸ್ ಕೊಡೋದು ಎಲ್ಲರಿಗೂ, ಕೆರೆಯ ನೀರು ಕೆರೆಗೆ ಚೆಲ್ಲಿ. ಈಗ ಹೇಳ್ಕೊಳಕ್ಕಾಗಲ್ಲ ನನಗೆ. ನಾವು ಬಹಳ ಬಡ ಕುಟುಂಬದವರು, 7-8 ಜನ ಮಕ್ಕಳು ಮನೇಲಿ. ತಂದೆ ನಾವು ಹೆಮಿಗೆ ಅಂತ ಒಂದು ಗ್ರಾಮ ಇದೆ, ಗ್ರಾಮ ತಾನೆ ಅದನ್ನ ಹೇಳಿದ್ರು, ಅಲ್ಲಿ ಹಳ್ಳಿ. ಅಲ್ಲಿಂದ ಬಂದ್ವಿ. ಆಮೇಲೆ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಇದ್ರು. ಅಲ್ಲಿ ನಮ್ಮ ಫಾದರ್ಗೆ ಅಕೌಂಟೆಂಟ್ ಜನರಲ್ ಆಫೀಸ್ ಅಂತಿದೆ, AG's ಆಫೀಸು, ಕ್ಲರ್ಕ್ ಆಗಿ ಬಂದರು. ಅಲ್ಲಿ ನಮಗೆ ಅವಾಗ ಮನೆ ಇಲ್ಲ. ನಮ್ಮ ಫಾದರಿಗೆ 100 ರೂಪಾಯಿ ಸಂಬಳ, 7 ಜನ ಮಕ್ಕಳು. ಏನು ಮಾಡ್ತೀರಾ? ಏನಿಲ್ಲ. ಅಲ್ಲಿ ಬಂದ್ವಿ. ಎಲ್ಲೂ ಕೊಡಲಿಲ್ಲ. ಶ್ರೀರಾಮ್ಪುರಕ್ಕೆ ಬಂದ್ವಿ. ಅಫ್ಕೋರ್ಸ್ ಶ್ರೀರಾಮ್ಪುರ ಸ್ಲಮ್ಮೇ ಅದು, ಇವನ್ ಟುಡೇ ಸ್ಲಮ್ ನೋಡ್ತೀನಿ. ಬಟ್ ಎನಿವೆ ಅಲ್ಲಿ 3ನೇ ಕ್ರಾಸ್ ಇದೆ, ಬ್ರಿಡ್ಜ್ ಆದಮೇಲೆ ಅಲ್ಲಿ ಒಂದು ಔಟ್ ಹೌಸ್ ತೊಗೊಂಡ್ವಿ. ಮನೆನೂ ಅಲ್ಲ, ಔಟ್ ಹೌಸ್ ಇಷ್ಟೇ ಸರ್. ಈ ಮನೆ ಇಷ್ಟೇ, 8 ಜನ ಇಷ್ಟೇ. ಇವತ್ತು ನಿಮ್ಮ ಮನೆಯ ಒಂದು 2% ಅಷ್ಟೇ. ಇದು ಕಂಪೇರ್ ನೋಡಿ, ಇಷ್ಟೇ ಮನೆ. ಅವಾಗ ಇಲ್ಲಿ ಕಾಣಿಸುತ್ತಲ್ಲ 10x10, ಮೇ ಬಿ ಒಂದು 3x3 ಸ್ಕ್ವೇರ್ ಅಂತ ಇಟ್ಕೊಳ್ಳಿ, 900 ಸ್ಕ್ವೇರ್ ಫೀಟು. ಸಣ್ಣ ಮನೆ, 30 ರೂಪಾಯಿ ಬಾಡಿಗೆ, ಜಾಗ ಇಲ್ಲ, ನೀರಿಲ್ಲ. ಏನು ಮಾಡ್ತೀರಾ ನೀವು? ಬಹಳ ಕಷ್ಟ. ಬಟ್ ನಾನೆಲ್ಲ ನೋಡ್ತಾ ಇದ್ದೆ ಮನೇಲಿ, ಏನು ಮಾಡೋದು? ಯಾಕೆಂದರೆ ಮನೇಲಿ ನಮಗೆ ಇದು ತರಕಾರಿ ತೊಗೊಳಕ್ಕೂ ದುಡ್ಡಿಲ್ಲ. ನಮ್ಮ ಮನೇಲೆಲ್ಲ ಹೇಳ್ತಾರೆ, ನಾನು ಇವತ್ತು ದೊಡ್ಡ ಮನುಷ್ಯ ಆಗಿದೆಯಾ, ಯಾಕೆ ಹೇಳ್ತೀಯಾ? ಅದೆಲ್ಲ ಎಲ್ಲರಿಗೂ ಅಂತಾರೆ. ಅದರಲ್ಲಿ ಏನು ತಪ್ಪಿಲ್ಲ ಹೇಳೋದು. ತುಂಬ ಜನ ಹೇಳಲ್ರು ತಾವು ನಡೆದು ಬಂದ ಹಾಗೆ. ನನಗೇನು ಅಂದರೆ, ನನಗೆ ಹೇಳ್ತಾರೆ, ನೀನು ಭಾಳ ಫೇಮಸ್ ಆಗಿದೆಯಾ, ಇದು ಬೇಕಾದಷ್ಟು ದುಡ್ಡು ಮಾಡ್ತೀಯಾ, ಅದೆಲ್ಲ ಹೇಳ್ಕೊಬೇಡ ಅಂದರೆ ನನಗೇನು ತಪ್ಪಿಲ್ಲ. ನನಗೇನು ಅಂದರೆ ಇದು ಮಾರ್ಗದರ್ಶನ ಇನ್ನೊಬ್ರು ಕೊಡಬೇಕು, ಎಷ್ಟೇ. ಆಯ್ತಲ್ಲ? ಸೊ ಇಷ್ಟಾಗಲ ಮನೆ ಇಷ್ಟೇ ಸರ್. ಇದು ಇಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ, ಒಂದು ಸಣ್ಣ ರೂಮು, ನೀವು ಬಾತ್ರೂಮು ಎಲ್ಲ ಹಾಗಾಗಿ, ನೀರಿಲ್ಲ. ಆಮೇಲೆ ಇನ್ನೊಂದೇನು ತೊಂದರೆ ಇತ್ತು ಅಂದರೆ ಔಟ್ ಹೌಸು ಆಯ್ತಲ್ಲಪ್ಪ. ಆಮೇಲೆ ಬಾತ್ರೂಮು ಎಲ್ಲ ಇವೆಲ್ಲ 2 ಅಡಿ 3 ಅಡಿ. ಆಮೇಲೆ ನೀರು ಸರಿಯಾಗಿ ಬರ್ತಾ ಇರಲಿಲ್ಲ, ತಣ್ಣೀರು ಸ್ಥಾನ ಇದೇ ಥರ. ಹೇಳೋಕ್ಕೆ ಹೋದರೆ ನನಗೆ ಇದೇ ಇನ್ಫಾರ್ಮೇಷನ್ ಇಲ್ಲ, ಅಷ್ಟು ಕಷ್ಟ ಇತ್ತು. ಆವಾಗ ನಮ್ಮ ತಂದೆ ತಾಯಿಲಿ ಒಂದು ಅಶ್ವತ್ಥ ಮರ ಇದೆ ಶ್ರೀರಾಮ್ಪುರದಲ್ಲಿ, ಅಲ್ಲಿ ಹೋಗಿ ಎಲ್ಲ ಕೂತ್ಕೊಳ್ತಾಯಿದ್ರು, ಎಲ್ಲ ಯೋಚನೆ ಮಾಡ್ತಾಯಿದ್ರು ಏನು ಮಾಡಬೇಕು. ಅವ್ರದ್ದು ನಿತ್ಯ ಲೈಫ್ಗೆ 7 ಜನಕ್ಕೆ ಊಟ ಹಾಕಬೇಕು, ಎಲ್ಲ ಇಷ್ಟಿಷ್ಟೇ. ಹೊಟ್ಟೆ ತುಂಬ ಏನು ಹೊಟ್ಟೆ ಹೆಂಗೆ ತುಂಬುತ್ತೆ ಸರ್? ನಮ್ಗೆ ಯಾವಾಗಲೂ ಹೊಟ್ಟೆ ಹಗ್ರಿ, ನನಗೆ, ನಮ್ಮ ಸಿಸ್ಟರ್ಸ್ಗೂ ಎಲ್ಲರಿಗೂ ಇರ್ಬೋದು. ಸೊ ಈ ಇದ್ದ ಮೇಲೆ ನಾನು ಹೇಳೋದು ಏನು ಅಂದರೆ, ನನಗೆ ಮನಸ್ಸು ಬಂತು, ಹೆಂಗೆ ನಾನಿನ್ನೂ ಸಣ್ಣ ಹುಡುಗ. ಆವಾಗ 1947 ಆಗಸ್ಟ್ 26 ನಾನು ಹುಟ್ಟಿದ್ದು. ಈ ತಿಂಗಳು ಇದೇ 26. ಸೊ ನಿಮ್ಮ ಹುಟ್ಟುಹಬ್ಬ ಈಗ? ಹೌದು, ಹುಟ್ಟುಹಬ್ಬ. ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ 77 ಆಗುತ್ತೆ, ಆಯ್ತಲ್ಲ. ಸೊ ನಾನು 4 ತಿಂಗಳಿಂದ ಇಲ್ಲೇ ಇದ್ದೀನಿ, ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀನಿ. ನೋಡಿ, ಯಾರೋ ಇವಾಗ ಡೆಲ್ಲಿಯಿಂದ ಬಂದಿದ್ದರು. ಇವಾಗ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸೆಂಟರ್ ಅಂತ ಅಲ್ಲಿಂದ ಜನಗಳು ಬಂದಿದ್ದರು, ಸೈಂಟಿಸ್ಟು. ಸೊ ಈ ದೇಶದ ಸಂಸ್ಥೆಯವರು? ಹೌದು, ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ನೂ ಭಾಳ ಇದೆ. ಅವ್ರು ಕಳಿಸಿದ್ರು, ಡಾಕ್ಟರ್ ಅಯ್ಯಂಗಾರ್ ಹತ್ರ ಹೋಗಿ ಸೊಲ್ಯೂಷನ್ ಮಾಡ್ಕೊಂಬನ್ನಿ ಅಂತ. ನಾನು 1 ಅವರ್ನಲ್ಲಿ ಸೊಲ್ಯೂಷನ್ ಕೊಟ್ಟೆ. ದೇಶದ ಸಮಸ್ಯೆ ಸೆಕ್ಯೂರಿಟಿ ಏನು, ಸೈಬರ್ ಸೆಕ್ಯೂರಿಟಿ, ಅದು ಟೆಕ್ನಿಕಲ್ಲು. ಅದಕ್ಕೆಲ್ಲ ಬರೆದು ಕೂತ್ಕೊಂಡು ಎಲ್ಲ ಮಾಡಿ ರಿಪೋರ್ಟೇ ಕೊಟ್ಟೆ, ಮಾಡಿ ತೊಗೊಂಡೋಗಿ ಅಂತ. ನನಗೇನು ದುಡ್ಡು ಬೇಡ, ಹೋಗಿ ಅಂತ. ಉಚಿತ? 9 ಗಂಟೆಗೆ ಅವ್ರಿಗೆ ಫ್ಲೈಟ್ ಇದೆ. ಅವ್ರು ಬಂದಿದ್ದು ನಾನು ನೋಡಿದ್ದು 2 ಗಂಟೆಗೆ. ಸಾರ್ ಏನಾದ್ರು ಮಾಡಿ, ಅವ್ರು ಕಳಿಸಿದ್ದಾರೆ ನಿಮ್ಮನ್ನು ನೋಡೋಕ್ಕೆ ಅಂದರು. ಯಾರು ಅನ್ನೋದು ಗೊತ್ತಿಲ್ಲ, ನನಗೆ ಗೊತ್ತು ಯಾರೋ ಯಾರು ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಡೈರೆಕ್ಟರ್ ಇರ್ಬೋದು, ಯಾರೋ. ಅವನ್ನೆಲ್ಲ ಮೀಟ್ ಮಾಡಿದ್ದೀನಿ ಕಾನ್ಫರೆನ್ಸ್ನಲ್ಲಿ ಇಲ್ಲಿ. ಸೊ ಮಾಡಿ ಕೊಟ್ಟು ಕಳಿಸ್ದೆ. ಸೊ ಏನಿದು ಸ್ವಾರಸ್ಯ ಅಂದರೆ, ನನಗೆ ಐ ಆಮ್ ಎ ವೆರಿ ಕಂಪ್ಯಾಷನೇಟ್ ಮ್ಯಾನ್. ನನಗೇನು ಅಂದರೆ,
ನನಗೂ ನಿಮಗೂ ಯಾರಿಗೂ ಡಿಫ್ರೆನ್ಸೇ ಇಲ್ಲ ಸರ್. ಹೌದಾ? ಏನಿಲ್ಲ, ದೇವರು ನನಗೇನೋ ಬುದ್ಧಿ ಸ್ವಲ್ಪ ಕೊಟ್ಟ, ಕಷ್ಟಪಟ್ಟೆ, ನಾನು ಒಂದು ಆಪರ್ಚುನಿಟೀಸ್ ಇತ್ತು, ಮುಂದಕ್ಕೆ ಹೋದೆ. ಇನ್ನೊಬ್ಬರಿಗೂ ಇದೆ, ಅವ್ರಿಗೆ ಸಹಾಯ ಮಾಡಬೇಕು, ಮೆಂಟರ್ ಮಾಡಬೇಕು, ಹೇಗೆ ಹೀಗೆ ಅಂತ. ಸೊ ನಾನು ಹೇಳೋದೇನು ಅಂದರೆ, ನಾವು ಪ್ರಜೆಗಳಾಗಿ ಪ್ರತಿಯೊಬ್ಬನಿಗೂ ಬಟ್ ಕೆಲವರು ಆ ಥರ ಥಿಂಕ್ ಮಾಡಲ್ಲ. ಸಾರ್ ನೀವೇನು ಫೇಮಸ್ ಆಗಿದ್ದೀರಾ, ಸುಮ್ಮನೆ ಯಾಕೆ ಬಂದು ಇಲ್ಲಿ ದುಡ್ಡು ಇದು ಖರ್ಚು ಮಾಡ್ತೀರಾ ಅಂತಾರೆ. ನಾನು ದುಡ್ಡು ಏನಪ್ಪ ಇಟ್ಕೊಳ್ಳೋದು, ಇವಾಗ ಕೋಟ್ಯಾಂತರ ರೂಪಾಯಿ ಇದೆ ನನಗೆ. ಅದೇ ನಿಮ್ಮ ಶ್ರೀಕಾಂತ್ ಹೇಳ್ತಿದ್ರು 1000 crores ಇದೆ ಅಂತ ಸರ್. ಬೇಕಾದಷ್ಟು ಇದೆಯಪ್ಪ, ನಾ ಏನು ಮಾಡಲಿ ಅದನ್ನು? ಎಲ್ಲ ಇನ್ನೂ ಜನ್ಮಕ್ಕೆ ಬೇಕು ಅಂತ ತುಂಬಿಡ್ತಾರೆ ಎಲ್ಲ. ಅದೆಲ್ಲ ಮಾಡಲ್ಲಪ್ಪ. ನಾನು ಹೇಳಿದ್ನಲ್ಲ, ಇವಾಗ ಸಣ್ಣ ಹುಡುಗ ಆದಾಗ ನೀವು ನನಗೆ ಒಳ್ಳೆ ಊಟ ಗೀಟ ಕೊಟ್ಟಿದ್ರೆ 10 ಮಸಾಲೆ ದೋಸೆ ತಿಂತಾಯಿದ್ದೆ. ಈಗ 1-2 ಮಸಾಲೆನೂ ತಿನ್ನೋಕ್ಕಾಗಲ್ಲ, 1 ಮಸಾಲೆನೂ ತಿನ್ನೋಕ್ಕಾಗಲ್ಲ. ನನಗೆ ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಏನು ಮಾಡಲಿ, ಏನು ಮಾಡೋದು ಸರ್ ನಾನು? ಸೊ ನನ್ನ ಪ್ರಿನ್ಸಿಪಲ್ ಏನು ಅಂದರೆ, ಇದೆ ನನ್ನ ಹತ್ರ, ತಮಾಷೆಗೆ ಹೇಳ್ತಾ ಇಲ್ಲ. ಅಯ್ಯಂಗಾರ್ ಫೌಂಡೇಶನ್ ಅಂತ ಮಾಡಿದ್ದೀನಿ. ಆಮೇಲೆ ಎಲ್ಲರಿಗೂ ಅದರಲ್ಲಿ ಫೆಲೋಶಿಪ್ಪು, ಸ್ಕಾಲರ್ಶಿಪ್ಪು ಇದೆಲ್ಲ ಕೊಡ್ತೀನಿ. ನೆನ್ನೆ ಯಾರೋ ಬಂದಿದ್ದರು, 1 ಲಕ್ಷ ತೊಗೊಂಡೋದ್ರು, ಇನ್ನೊಬ್ರು ತೊಗೊಂಡು. ಅಂದರೆ ಎಲ್ಲ ಸೆನ್ಸಿಬಲಾಗಿ ಯೂಸ್ ಮಾಡಬೇಕು. ಅವರು ಒಂದು ಟೆಂಪಲ್ ಬೇರೆ ಕಟ್ಸಿದ್ದಾರೆ ನಮ್ಮ ವೈಫು. ಅವ್ರಿಗೆ ಹೇಳ್ತೀನಿ ಮುಂದೆ. ಅವ್ರಿಗೆ ಸ್ವಲ್ಪ ಭಾಳ ಬ್ಯೂಟಿಫುಲ್ ವುಮನ್ ಸರ್. ಅವರು ಆ್ಯಕ್ಟ್ರೆಸ್ ಥರ ಇದ್ದರು. ನಾನು 1974ರಲ್ಲಿ ಇಂಡಿಯಾಗೆ ಬಂದೆ, ಅವ್ರನ್ನ ನೋಡಿದೆ. ಅವರು ನಮ್ಮ ಮನೇಲಿ ಅವರು ಇವ್ನು ಮಾಡ್ಕೊಳಪ್ಪ ಅಂದರು. ರೋಡ್ನಲ್ಲಿ ಎಲ್ಲ ಹೋಗ್ತಾಯಿದ್ರು, ಆ ಹುಡುಗಿನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡೆ 74ರಲ್ಲಿ. ನಿಮ್ಮ ವೈಫ್ ನಡ್ಕೊಂಡು ಹೋಗ್ತಾಯಿದ್ರು? ಎಲ್ಲ ಹೋಗ್ತಾಯಿದ್ರು. ಅವ್ರ ಸಿಸ್ಟರ್ ಮನೆಗೆ. ಅಲ್ಲಿ ನೋಡಿದೆ, ವೆರಿ ಬ್ಯೂಟಿಫುಲ್ ವುಮನ್, 18 ವರ್ಷ ಅವ್ರಿಗೆ. ಅವರು SSLC ಮಾತ್ರ ಓದಿದ್ದು, ಭಾಳ ಚೆನ್ನಾಗಿದ್ರು ನೋಡೋಕ್ಕೆ. ಆಮೇಲೆ ನೋಡಿದೆ, ಅದು ಅವಳನ್ನೇ ಮದುವೆ ಆಗಬೇಕು ಅಂತ ಮೈಂಡಿಗೆ ಬಂತು. ಸೊ ನಾನು ಹೋದೆ. ಅವರು VB ಬೇಕ್ರಿ ಅಂತಿದೆ, ಅಲ್ಲಿ ಹೋಗಿ ಅವ್ರ ಮನೆಗೆ ಕೇಳಿದೆ. ಅವ್ರ ಬ್ರದರು, ಅಲ್ಲ ಸರ್ ಇನ್ನೂ 18 ವರ್ಷ, ನೀವು ಯಾರು ಅಂದರು. ಅವ್ರಿಗೆಲ್ಲ ಆಶ್ಚರ್ಯ, ಯಾರು ಹುಡ್ಕೊಂಬಂದಿದ್ದಾರೆ ಅಂತ ಏನು ಅಂದರು. ನಾನೇನು ಅಂದ್ಕೊಂಡೆ, ಅವರು ಮುಸ್ಲಿಮ್ ಇರ್ಬೋದು ಅಂದ್ಕೊಂಡೆ, ಬೆಳ್ಳಗಿದ್ರು. ಆಮೇಲೆ ನೋಡಿದ್ರೆ ಅವರು ಅಯ್ಯಂಗಾರರು. ಎಲ್ಲ ಆಯಿತು, ಮದುವೆ ಆಯಿತು. ಭಾಳ ವಂಡರ್ಫುಲ್ ವುಮನ್ ಸರ್ ಅವರು. ಯಾಕೆಂದರೆ ಏನು ಹೆಸರು? ಮನೋರಮಾ ಅಯ್ಯಂಗಾರ್ ಅಂತ. ಅವ್ರದ್ದೊಂದು ಮೂವಿನೇ ಇದೆ, ಅವ್ರದ್ದೊಂದು ಮಾಡಿದ್ದೀವಿ. ಬಟ್ ಏನು ಅಂದರೆ, ಮನುಷ್ಯನಿಗೆ ನಿಮಗೆ ಡಿಗ್ರೀಸ್ ಬೇಕಾಗಿಲ್ಲ. ಮನುಷ್ಯನಿಗೇನು ಅಂದರೆ ತಾಳ್ಮೆ, ಸಹಾಯಕರ ಮಾಡೋದು, ಆತ್ಮೀಯತೆಯಿಂದ ಮಾಡೋದು, ರೆಸ್ಪೆಕ್ಟ್ ಫಾರ್ ಲಾ, ರೆಸ್ಪೆಕ್ಟ್ ಫಾರ್ ಪೀಪಲ್, 5 ಇರಬೇಕು. 5 ಇದ್ರೇ ಮನುಷ್ಯ ಫುಲ್ ಆಗ್ತಾನೆ. ಎಲ್ಲೇ ಇರಲಿ, ಅಮೇರಿಕಾದಲ್ಲೂ ಇರಲಿ, ಇಂಡಿಯಾದಲ್ಲೂ ಇರಲಿ. ಸೊ ನಾನೇನು ಹೇಳೋದು ಅಂದರೆ, ಅವ್ರಿಗೆ 5 ಇತ್ತು. ಅವ್ರಿಗೆ ಜಾತಿ ಭೇದ ಇದೆಲ್ಲ ಏನಿಲ್ಲ. ನಮ್ಮ ಹುಡುಗ 2ನೇವನು ವಿನೀತ್ ಅಯ್ಯಂಗಾರ್ ಅಂತ, ಅವನು ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಅಂತಿದೆ ಅಮೇರಿಕಾದೆಲ್ಲ ಮಾಡ್ದ. ಅವನು ಫಿಲಿಪೀನ್ಗೆ ಹೋಗ್ತೀನಿ ಅಂತ ಹೋದ, ಒಂದು ಫಿಲಿಪೀನ್ ಗರ್ಲ್ನ ಕಟ್ಕೊಂಬಂದ್ಬಿಟ್ಟ. ಆಮೇಲೆ ನಾನೇನು ಇದೆಲ್ಲ ಏನು ಗೊತ್ತಿಲ್ಲ, ಕೇಳೋದು ಮಾಡೋದು. ಅವಾಗ ಅವ್ರು ಹೇಳಿದ್ರು, ಮನೋರಮಾ ನೀವು ಮದುವೆ ಆಗ್ತಾ ಇದ್ದೀರೋ ಅಥವಾ ನಿಮ್ಮ ಮಗ ಮದುವೆ ಆಗ್ತಾ ಇದ್ದೀನೋ ಅಂತ ನಿಮ್ಮನ್ನೇ ಕೇಳಿದ್ರು. ನನ್ನ ಕೇಳಿದ್ರು. ಸೊ ನೀವು ಸ್ವಲ್ಪ ಇದಿತ್ತು. ಅವಾಗ ನನ್ನ ಭಯ ಆಯ್ತು. ಅವಾಗ ನಾನು ಹೇಳಿದೆ, ಅವನಾಗ್ತದೆ ನನ್ನ ಮಗ ಅಂತ. ಸೊ ಅವನು ಯಾವ ಹುಡುಗಿ ಲೈಕ್ ಮಾಡ್ತಾನೋ ಅದೇ ಆಗಬೇಕು. ನೀವು ಲೈಕ್ ಮಾಡ್ತೀರಾ ಇಲ್ಲ ಅನ್ನೋದು ಅದು ಇಮ್ಮೆಟೀರಿಯಲ್. ಯಾಕೆಂದರೆ ನೀವು ಅವ್ರ ಹತ್ರ ಇಲ್ಲ, ಅವನಿರೋದು. ಸೊ ಯಾರ ಜೊತೆಗೆ ಅವನು ಲೈಕ್ ಮಾಡ್ತಾನೋ ಅವ್ರ ಮದುವೆ ಆಗಬೇಕು. ಜಾತಿ ಗೀತಿ ಎಲ್ಲ ಏನೂ ಇಲ್ಲ, ಹೋಗಿ ಅಂದ್ಬಿಟ್ರು. ನೋಡಿ ಸರ್, ಅದು ಆಗ ಯಾವಾಗ 2010, ಒಂದು 15 ವರ್ಷದಿಂದ ಇದ್ದಾನೆ. ಈಸ್ ಗುಡ್, ದೇ ಆರ್ ಆಲ್ ಡೂಯಿಂಗ್. ಮನುಷ್ಯನಿಗೆ ಮೇಲ್ಗಡೆ ಹೋಗಬೇಕಾದ್ರೆ ಅವನ ವೈಫು ಭಾಳ ಸಹಾಯ ಮಾಡಬೇಕು, ಹೆಂಡತಿ. ಯಾಕೆಂದರೆ ಅವ್ರಿಗೆಲ್ಲ ಚೆಕ್ ಮಾಡಬೇಕು, ಅಲ್ಲಿ ಮಾಡಿ ಅಂಥವ್ರು. ಅವರು ಪ್ರೋತ್ಸಾಹ ಭಾಳ ಕೊಟ್ಟರು, ಸ್ಯಾಕ್ರಿಫೈಸ್ ಎಲ್ಲ ಭಾಳ. ಅಮೇರಿಕಾಗೆ ಹೋದ್ಮೇಲೆ ನಾನು ಬ್ರೌನ್ ಕಲರ್, ಐ ಆಮ್ ನಾಟ್ ಎ ವೈಟ್ ಅಮೇರಿಕನ್, ನಾನು ಬಿಳಿ ಅಮೇರಿಕನ್ ಅಲ್ಲ. ಸೊ ನಾನು 2, 3, 4 ಟೈಮ್ಸ್ ಬೆಟರ್ ದೆನ್ ದೆಮ್. ಅವಾಗೇನು ಮಾಡ್ತಾರೆ, ಅವ್ರಿಗೆ ಬೆಟರ್ ಆದರೆ ಓಕೆ ಇವ್ರನ್ನೇ ಹೈರ್ ಮಾಡಿ ಅಂತಾರೆ. ಸೊ ಅಲ್ಲಿ ನೀನು ಭಾರತದವನು, ನನಗೆ ಅಮೇರಿಕನ್ನೇ ಬೇಕು, ನೀನು ಬ್ರೌನಿ ಅಥವಾ ಬಿಳಿ ಇಲ್ಲ ಅಂತ ತಾರತಮ್ಯ. ಅವರು ಅಮೇರಿಕನ್ನೇ ಹೈರ್ ಮಾಡಬೇಕು ಅಂತಾರೆ. ಇವಾಗ ನಾವು ಹೇಳಲ್ವ ಇಂಡಿಯಾದನ್ನೇ ಹೈರ್ ಮಾಡಬೇಕು ಅಂತ. ನಾನು ಅವ್ರಿಗಿಂತ 2-3 ಟೈಮ್ ಬೆಟರ್ ಮಾಡಿದ್ರೆ ಹೈರ್ ಮಾಡಿ ಅಂತ. ಇವತ್ತಂತೂ ಭಾಳ ಜನ US ಗೆ ಹೋಗ್ತಾರೆ, ಕಂಪ್ನಿಗಳೇ ಕಳಿಸ್ತವೆ. ಅವತ್ತು ಹೇಗಿತ್ತು US ಗೆ ಹೋಗೋ ಟ್ರೆಂಡ್? ಭಾಳ ಡಿಫ್ರೆಂಟ್ ಆಗಿತ್ತು ಸರ್. ಏಕೆಂದರೆ ಆಗ ನಮ್ಮದು IT BT ಇಂಡಸ್ಟ್ರೀಸ್ ಅದೆಲ್ಲ ಯಾವುದೂ ಇರಲಿಲ್ಲ, ವೆರಿ ಸ್ಮಾಲ್. ಆವಾಗ ನೀವು ಅಮೇರಿಕಾಗೆ ಹೋಗಬೇಕಾದ್ರೆ ಹೈಯರ್ ಎಜುಕೇಷನ್ನೇ ಮಾತ್ರ ಹೋಗ್ಬೋದು. ಇನ್ ದೋಸ್ ಡೇಸ್ ಹೈಯರ್ ಸ್ಟಡೀಸ್ ನಾವೆಲ್ಲ ಹೋಗಿದ್ದು. ಆಮೇಲೆ ಅಥವಾ ನೀವು ಪೋಸ್ಟ್ ಡಾಕ್ ಹೋಗಿ ಸ್ಟಾಕ್ ಮಾಡಿದ್ರೆ ಹೋಗ್ತಾ ಇದ್ವಿ. ಸೊ
ಸೊ ಆವಾಗ ಭಾಳ ಕಡಿಮೆ ಜನಗಳು ಹೋಗ್ತಾ ಇದ್ದಿದ್ದು. ಅದು ಭಾಳ ಇಂಪಾರ್ಟೆಂಟ್ ಐಟಮ್. ಯಾಕೆಂದರೆ ಈಗ ಪ್ರತಿಯೊಬ್ಬರ ಮನೇಲೂ ಯಾರಾದರೂ ಒಬ್ಬರು ಅಮೆರಿಕಾಗೆ ಹೋಗೇ ಇರ್ತಾರೆ. ಯಾಕೆಂದರೆ ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಂದಿದೆ, ಆಮೇಲೆ ಬಯೋಟೆಕ್ನಾಲಜಿ ಇದೆ, ಅದೆಲ್ಲ ಹೈರ್ ಮಾಡ್ತಾ ಇರ್ತಾರೆ ನೋಡಿ. ಸೊ ಯಾಕೆ ಹೈರ್ ಮಾಡ್ತಾರೆ ಇಂಡಿಯನು ಅಂತ ನೀವು ಕೇಳಬೇಕು. ನಮ್ಮ ಹುಡುಗರಿಗೆ ಭಾಳ ಟ್ಯಾಲೆಂಟ್ಸ್ ಇದೆ, ಭಾಳ ಇಂಟೆಲಿಜೆಂಟ್ ಆಗಿರ್ತಾರೆ. ಸೊ ನನಗೇನು ಗೊತ್ತು ಅಂದರೆ ಅಮೇರಿಕಾದಲ್ಲಿ ಅವರು ಒಬ್ಬನ್ನ ಬಿಳಿಯ ಅಂದರೆ ವೈಟ್ ಅಮೇರಿಕನ್ನ ನೀವು ಹೈರ್ ಮಾಡಬೇಕಾದ್ರೆ ಅಲ್ಲಿ ಭಾಳ ಜಾಸ್ತಿ ದುಡ್ಡು ಕೊಡಬೇಕು ನೀವು. ಏನು ಅಂದರೆ ಅವನಿಗೆ ನೀವು $100,000 ಕೊಟ್ಟರೆ, ವೆರಾಸ್ ನಮ್ಮ ಇಂಡಿಯನ್ಸ್ಗೆ 70,000 ಕೊಡ್ತಾರೆ, 60,000 ಕೊಡ್ತಾರೆ. ಸೊ ಎಷ್ಟು ಸೇವ್ ಆಯ್ತು ನೋಡಿ. ಸೊ ನಮ್ಮ ಇಂಡಿಯನ್ಸು ಅವ್ರಿಗಿಂತ ಚೆನ್ನಾಗೂ ಮಾಡ್ತಾರೆ, ಕಡಿಮೆಗೂ ಮಾಡ್ತಾರೆ. ಆಯ್ತಲ್ಲಪ್ಪ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅಮೆರಿಕನ್ ಕಂಪನೀಸು ಎಲ್ಲ ಇಂಡಿಯನ್ಸ್ನ ಹೈರ್ ಮಾಡ್ತಾರೆ. ಆಮೇಲೆ ಏನಾಯಿತು, ಇವಾಗ ವಿಪ್ರೋ ಬಂತು, ಇನ್ಫೋಸಿಸ್ಸು, ಅವರೆಲ್ಲ ಮಾಡಿದ್ರಲ್ಲ ಕಂಪನಿ, ಟೆಕ್ ಕಂಪನೀಸು, ಅವ್ರೇನು ಮಾಡಿದ್ರು, ಗ್ರ್ಯಾಂಟ್ಸ್ ಬರೆದ್ರು, ಪ್ರಪೋಸಲ್ಲು. ಸೊ ಅವ್ರು ಔಟ್ಸೋರ್ಸಿಂಗ್ ಮಾಡಿದ್ರು. ಯಾರು? ಅಮೆರಿಕನ್ಸು ಕಂಪನಿ, ಬೋಯಿಂಗು. ಯಾಕೆ ಔಟ್ಸೋರ್ಸಿಂಗ್ ಅಂದರೆ ಸೇವ್ ಮಾಡ್ಬೋದು ದುಡ್ಡು. ಅವರು ಅದೇ $5,000 ಕೊಟ್ಟು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ $3,000 ಕೊಟ್ಟು ಎಲ್ಲ ಅದಕ್ಕಿಂತ ಇನ್ನೂ ಚೆನ್ನಾಗಿರೋ ಕೆಲಸನೇ ಮಾಡಿಸ್ಬೋದು. $3,000 ನಮಗೆ ದೊಡ್ಡದಿಲ್ಲಿ, ಅರ್ಥ ಆಯ್ತು. ಯಾಕೆಂದರೆ $1 ₹80, 82 ಇವಾಗ, ಆವಾಗಲೂ ಅರ್ಥ. ಸೊ ನಾನೇನು ಹೇಳೋದು ಅಂದರೆ IT BT ಕಂಪನೀಸ್ನಲ್ಲಿ ಭಾಳ ಜನ ಇಂಡಿಯನ್ಸು ಹೋಗಿದ್ದಾರೆ, ಬಟ್ ಇಲ್ಲೂ ಔಟ್ಸೋರ್ಸ್ ಮಾಡಿದ್ದಾರೆ ಅವರು. ಆಮೇಲೆ ಏನಾಗಿದೆ, ಇಂಡಿಯನ್ಸು ನಮ್ಮ ಕಂಪನೀಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಇನ್ಫೋಸಿಸ್ ಎಷ್ಟು ಚೆನ್ನಾಗಿ ಬೆಳೆದಿದೆ, ವಿಪ್ರೋ ಚೆನ್ನಾಗಿ ಬೆಳೆದಿದೆ. ಎನಿ ಕಂಪನಿ ದಟ್ ಯು ಥಿಂಕ್ ದೇ ಆರ್ ಡೂಯಿಂಗ್ ವೆರಿ ಗುಡ್. ಯಾಕೆ ಅಂದರೆ ಇಂಡಿಯನ್ಸು ಟ್ಯಾಲೆಂಟ್ಸ್ ಇದೆ ಭಾಳ. ಆ ಟ್ಯಾಲೆಂಟ್ಸ್ ಯೂಸ್ ಮಾಡಿಕೊಂಡು ಪ್ರೋಗ್ರಾಮಿಂಗ್ ಗೊತ್ತಿದೆ. ಆ ಪ್ರೋಗ್ರಾಮಿಂಗ್ ಹಾರ್ಡ್ ವರ್ಕಿಂಗ್ ಆಲ್ಸೋ. ಆ ಹಾರ್ಡ್ ವರ್ಕಿಂಗ್ ಮಾಡಿದರೆ ಅಲ್ಲಿ ನೀವು ಒಬ್ಬ ಅಮೇರಿಕನ್ಗೆ $100,000 ಕೊಟ್ಟರೆ ಇಲ್ಲಿ ನಾವು $50,000ಕ್ಕೆ ಒಬ್ಬ ಇಂಡಿಯನ್ಗೆ ಕೊಟ್ಟು ಮಾಡಿಸ್ಬಿಡ್ಬೋದು. ಸೊ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ಇಂಡಿಯನ್ಸ್ನ ಪ್ರಿಫರ್ ಮಾಡ್ತಾರೆ. ಚೈನೀಸು ಮಾಡ್ತಾರೆ, ಬಟ್ ಚೈನೀಸ್ನ ಯಾಕೆ ಮಾಡೋಕ್ಕಾಗಲ್ಲ ಜಾಸ್ತಿ ಅಂದರೆ ಅವರಿಗೆ ಲ್ಯಾಂಗ್ವೇಜ್ ಬರಲ್ಲ. ನಮ್ಮ ಇಂಡಿಯನ್ ಹುಡುಗರೆಲ್ಲ ಕಮ್ಯುನಿಕೇಷನ್ ಚೆನ್ನಾಗಿದೆ, ಇಂಗ್ಲೀಷ್ ಕಲ್ತ್ಬಿಡ್ತಾರೆ, ಇಂಗ್ಲೀಷ್ ಅವ್ರು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾರ್ಮಲಿ ಇಂಡಿಯನ್ಸ್ನ ಪ್ರಿಫರ್ ಮಾಡ್ತಾರೆ. ಅಮೇರಿಕಾ ಒಂದೇ ಅಲ್ಲ, ಆಲ್ ಓವರ್ ದಿ ವರ್ಲ್ಡ್ ಇಂಡಿಯನ್ಸ್ ಆರ್ ಪ್ರಿಫರ್ಡ್ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ನಾನು ಎಲ್ಲ ಕಡೆನೂ ನೋಡಿದ್ದೀನಿ. ಯಾಕೆಂದರೆ ನಾನು ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ ಅಲ್ವಾ. ಸೊ ನಾನು ಒಂದು 50 ವರ್ಷದಿಂದ ನೋಡಿದ್ದೀನಿ ಹಿಂಗೆ ಇನ್ಕ್ರೀಸ್ ಆಗ್ತಾ ಇದೆ, ಆಯ್ತಲ್ಲ. ಸೊ ಈವನ್ ವರ್ಸ್ಟ್ ಸಿಚುಯೇಷನಲ್ಲೂ ದೇ ಪ್ರಿಫರ್ ಇಂಡಿಯಾ. ಇಂಡಿಯಾ ಇಸ್ ಅ ಗುಡ್ ಪ್ಲೇಸ್ ವೇರ್ ದೇ ಕ್ಯಾನ್ ಔಟ್ಸೋರ್ಸ್ ಆಲ್ ದಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾರೆ. ಬುದ್ಧಿ ಇದೆ. ಎಲ್ಲ ಕಂಪನೀಸ್ಗಳು ಭಾಳ ಪ್ರಾಸ್ಪರ್ ಆಗಿ, ಇವಾಗ ಇನ್ಫೋಸಿಸ್ ಪ್ರಾಸ್ಪರ್ ಆಗಿರೋದು, ವಿಪ್ರೋ ಆಗಿರೋದು, ಇದೆಲ್ಲ ಬಿಕಾಸ್ ಆಫ್ ದಿಸ್. ದೇ ಗೆಟ್ ಲಾಟ್ ಆಫ್ ಗ್ರ್ಯಾಂಟ್ಸ್, ಮೇ ಬಿ 70 to 80% ಫ್ರಮ್ ಅಮೇರಿಕಾ, ಸಮ್ ಫ್ರಮ್ ಯುನೈಟೆಡ್ ಸ್ಟೇಟ್ಸು ಮಾಡಿದ್ದಾರೆ. ಪಾಪ ಎಲ್ಲ ದೇ ಆಲ್ಸೋ ವರ್ಕ್ ವೆರಿ ಹಾರ್ಡ್, ಆಯ್ತಲ್ಲ. ಸೊ ಅದಕ್ಕೋಸ್ಕರ ವಿ ಆರ್ ನಂಬರ್ 1 ಇನ್ IT ಇಂಡಸ್ಟ್ರೀಸ್, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಡೆಲಿವರಬಲ್ಸ್. ಏನು ಕೊಟ್ಟರು ಅದು ಕರೆಕ್ಟಾಗಿ ಮಾಡ್ತಾರೆ, ಚೆನ್ನಾಗೂ ಮಾಡ್ತಾರೆ, ಎಲ್ಲ ಕ್ವಾಲಿಟಿನೂ ಇದೆ. ಸೊ 70ರ ದಶಕದಲ್ಲಿ ನೀವು ಅಮೆರಿಕಕ್ಕೆ ಹೋದ್ರಿ, 54 ವರ್ಷಗಳ ಹಿಂದೆ. ಸೊ ಹೇಗಿತ್ತು ಅಮೆರಿಕದಲ್ಲಿ ಅವಾಗ ಇಂಡಿಯನ್ಸ್? ಭಾಳ ಜನ ಇಂಡಿಯನ್ಸ್ ಇರಲಿಲ್ಲ. ಯಾಕೆ ಅಂದರೆ ಇಂಡಿಯಾಗೆ ಹೋಗಕ್ಕೆ ತೊಂದರೆ ಒಂದೇ ಒಂದು ಏನು ಅಂದರೆ ನೀವು ಹೈಯರ್ ಸ್ಟಡೀಸಿಗೆ ಮಾತ್ರ ಹೋಗ್ಬೋದು. ಜಾಬು ಗೀಬ್ಗೆ ಅದೆಲ್ಲ ಏನೋ ಅವಾಗ ಇದು ಮಾಡ್ತಾ ಇರಲಿಲ್ಲ. ಹೋಗ್ತಾರ ಜಾಬ್ ಹೋಗಿಲ್ಲ, ಅವಾಗ ಭಾಳ ಕಷ್ಟ ಇತ್ತು. ಆಮೇಲೆ ಏನಾಗಿತ್ತು ಅಂದರೆ ಜನಗಳಿರಲಿಲ್ಲ ಭಾಳ. ನಾನು ಹೇಳ್ತಾ ಇರೋದು 1970. ನಾನು ಹೋಗಿದ್ದು 1970. ಅವಾಗೆಲ್ಲ ನಮಗೆ ಏರ್ ಫೇರು $4,000 ಇತ್ತು, 4,000. ಬಟ್ ಅವಾಗ ಒಂದೊಂದು ರೂಪಾಯಿಂದ್ರೂ ಭಾಳ ವ್ಯಾಲ್ಯೂ ಇತ್ತು. 1970ರಲ್ಲಿ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ನನಗೆ ಅಮೇರಿಕಾಗೆಲ್ಲ ರೆಡಿ ಆಯಿತು ಹೋಗೋಕ್ಕೆ, ಯೂನಿವರ್ಸಿಟಿಗೆ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಫಿನಿಷ್ ಮಾಡಿದ್ದೆ. ಬಟ್ ಏನಾಗಿದೆ, ನಮ್ಮ ಫಾದರು ದುಡ್ಡಿಲ್ಲ ಅಂದ್ಬಿಟ್ರು ಏರ್ ಫೇರ್ಗೆ. ಆವಾಗ ಏರ್ ಫೇರು ಒಂದು ಸ್ವಲ್ಪ ಡ್ರೆಸ್ ಗೀಸ್ ಎಲ್ಲ ಒಂದು $10,000 ಆಗ್ತಾಯಿತ್ತು. ಇಲ್ಲಪ್ಪ ಇಲ್ಲೇ ಏರ್ನಾಟಿಕಲ್ ಲ್ಯಾಬಾರೇಟ್ರಿಗೆ ಸೇರ್ಕೊಂಬಿಡು, $400 ಕೊಡ್ತಾರೆ, ಅಲ್ಲೇ ನಮಗೂ ಒಳ್ಳೇದಾಗುತ್ತೆ ಅಂದರು. ನಮ್ಮ ಅಣ್ಣ ಪಾಪ ಒಬ್ಬ ಇದ್ದ, ಗೋವಿಂದರಾಜನ್ ಅಂತ. ಆವಾಗ ತಾನೇ ಬಂದಿದ್ದ ಆರ್ಮಿಯಿಂದ. ಅವನು ಶಾರ್ಟ್ ಸರ್ವಿಸ್ ಕಮಿಷನರ್ ಆಗಿ ಮೇಜರಾಗಿ ವಾಪಸ್ ಬಂದ ಬ್ಯಾಂಗ್ಳೂರಿಗೆ. ಇಲ್ಲೇ ಸೆಟ್ಲಾದ. 30-31 ವಯಸ್ಸು. ಅವನು ಹೇಳ್ದ, ನೀನು ಅಮೇರಿಕಾಗೆ ಹೋಗಬೇಕು, ನೀನು ನಮ್ಮ ಇದರಲ್ಲೆಲ್ಲ ಭಾಳ ಬುದ್ಧಿವಂತ, ಹೋಗಬೇಕು, ಚೆನ್ನಾಗಿ ಪ್ರಾಮುಖ್ಯತೆ ಮಾಡಬೇಕು ಅಂಥೇಳಿ ಅವನು ನನಗೆ ಒಂದು $10,000 ಕೊಟ್ಟ. $4,000 ಒಂದು ಟಿಕೆಟು. ಆಮೇಲೆಲ್ಲ ಈ ಥರ ಡ್ರೆಸ್ಸು ಗೀಸು. ನಾ ಶೂಗೆ ಏನು ಹಾಕ್ಕೊಳ್ತಾ ಇರಲಿಲ್ಲ ಅವಾಗ. ಶೂ ಹಾಕ್ಕೊಳ್ಳೋಕ್ಕೂ ನಂಗೆ ಬರಲ್ಲ, ಬೆಲ್ಟ್ ಹಾಕ್ಕೊಳಕ್ಕೆ ಬರಲ್ಲ. ನಮ್ಮ ವೈಫೇ ಎಲ್ಲ ಕಳಿಸಿದ್ರು. ಮದುವೆ ಆದಮೇಲೆ ಶೂ ಹಾಕ್ಕೊಂಡ್ರೆ ನನಗೆ ಭಾಳ ಬಿಸಿ ಆಗಿಬಿಡುತ್ತೆ, ಬೇಡ ಅಂತ ಟೈ ಹಾಕ್ಕೊಳ್ತಾ ಇರಲಿಲ್ಲ. ಬರೀ ಚಪ್ಪಲಿ, ಹವಾಯಿ ಚಪ್ಪಲಿ ಅಂತಿತ್ತು. ಆ ಹವಾಯಿ ಚಪ್ಪಲಿ ಅಂದರೆ ಒಂದೇ ಒಂದು ಇದಿದೆಯಲ್ಲ,
ಅದರಲ್ಲೇ ಮಾಡ್ತಾಯಿದ್ವಿ. ಬಟ್ ಏನು ಅಂದರೆ ದೇವರು ಆರೋಗ್ಯ ಅದೆಲ್ಲ ಕೊಟ್ಟಿದ್ದ, ಬುದ್ಧಿ ಕೊಟ್ಟಿದ್ದ. ನನ್ನ ಥರ ಬುದ್ಧಿ ಯಾರು ಭಾಳ ಜನ ಕೊಡಲ್ಲ, ಕೊಟ್ಟಿದ್ದ ನನಗೆ. ಬಟ್ ಏನಾಯಿತು ಅಂದರೆ ನಾನು ಹೋದೆ ಅಮೇರಿಕಾದಲ್ಲಿ, ಒಂದು ಇಂಪಾರ್ಟೆಂಟು ಈವೆಂಟ್ ಆಯಿತು. ಅದು ಎಲ್ಲರಿಗೂ ಗೊತ್ತಾಗಬೇಕದು. ಇಂಡಿಯಾಯಿಂದ ಅಮೇರಿಕಾಗೆ 4 ದಿನ ಆಗ್ತಾಯಿತ್ತು. ಯಾವುದು ಬರೀ ಏರು. ಯಾಕೆ ಅಂದರೆ ನಾನು ಹೋಗಿದ್ದು ಇಲ್ಲಿಂದ ಕುವೈತ್ ಏರ್ಲೈನ್ಸ್ನಲ್ಲಿ ಹೋದೆ, ಚೀಪ್ ಅಂತ. ಕುವೈತ್ ಆದಮೇಲೆ ಅಲ್ಲಿಂದ ಲಂಡನ್ ಆದಮೇಲೆ ಫ್ರ್ಯಾಂಕ್ಫರ್ಟ್ ಆದಮೇಲೆ ಅಲ್ಲಿಂದ ನ್ಯೂಯಾರ್ಕ್ ಆದಮೇಲೆ ಅಲ್ಲಿಂದ ಅಟ್ಲಾಂಟಾ, ಆಮೇಲೆ ಹಿಂಗೆ ಹೋದ್ವಿ ಕೊಲಂಬಸ್, ಓಹಾಯೋ, ಮಿಸ್ಸಿಪಿ. ಸೊ ನಾನು ಏನು ಹೇಳ್ತೀನಿ ಅಂದರೆ ಅವಾಗೆಲ್ಲ ಭಾಳ ಟೈಮು, ನಾವು ಅವಾಗೆಲ್ಲ ವೆಜಿಟೇರಿಯನ್ನು ಎಲ್ಲ ತೊಂದರೆಗಳು ಭಾಳ ಇತ್ತು. ಅಷ್ಟು ಈಸಿಯಾಗಿ ಇವಾಗಿನ ಥರ ಗಿಡ್ಡುಗಳೆಲ್ಲ ಅಷ್ಟು ಸಿಗ್ತಾ ಇರಲಿಲ್ಲ. ಎಷ್ಟೋ ದಿನ ಹೊಟ್ಟೆಗಳು ಹಸ್ಕೊಂಡು ಬರೀ ಕರ್ಡ್ಸು ಮೊಸರು ತಿನ್ಕೊಂಡು ಇರ್ತಾಯಿದ್ವಿ. ಇವಾಗಿರೋ ಅನುಕೂಲ ಇಲ್ಲ, ಇವಾಗೆಲ್ಲರೂ ಚೇಂಜ್ ಆಗಿದ್ದಾರೆ. ಸೊ ಅಲ್ಲಿ ಹೋದ್ವಿ. ಒಂದು ಇಂಪಾರ್ಟೆಂಟ್ ಈವೆಂಟ್ ಏನಾಯಿತು ಅಂದರೆ ನನಗೆ ಅಲ್ಲಿ ಒಂದು $150 ಸ್ಕಾಲರ್ಶಿಪ್ ಕೊಡ್ತಾಯಿದ್ರು. ಸೊ ನಿಮಗೆ ಪ್ರಾರಂಭದಲ್ಲಿ ಅಮೆರಿಕದಲ್ಲಿ $150 ಸಂಪಾದನೆ ಅಷ್ಟೇ ಒಂದು ತಿಂಗಳಿಗೆ. ಆ 150 ಅದರಲ್ಲಿ ಟ್ಯಾಕ್ಸ್ ಗೀಕ್ಸ್ ಏನಿರಲಿಲ್ಲ. $50 ನಮ್ಮ ತಂದೆ ಕಳಿಸ್ಬೇಕು, $30 ಇದು ಮನೆ ಖರ್ಚು, ಗ್ರೋಸರೀಸ್ ಎಲ್ಲ $10 ಎಲ್ಲ 50, ಅದರಲ್ಲೊಂದು $20 ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ವಿ. ಅಲ್ಲೇನಾಗೋಯ್ತು, ಒಂದ್ಸಲಿ ನಾವು ಅಡುಗೆ ಮಾಡ್ಕೋಬೇಕು. ಯಾಕೆಂದರೆ ನಾನು ವೆಜಿಟೇರಿಯನ್ನು ಇವಾಗ ನಾನು ವೆಜಿಟೇರಿಯನ್ ತಿಂತೀನಿ. ಬಟ್ ಆವಾಗ ಭಾಳ ಕಷ್ಟ ಆಯಿತು. ಅಲ್ಲಿ ನನಗೆ 1 ಗಂಟೆಗೆ ಒಬ್ಬ ಪ್ರೊಫೆಸರ್ 1:15 ಬಾ ಅಂತ ಹೇಳಿದ್ದ, ಮಾರ್ಟಿನ್ ಜಾಸ್ಪರ್ ಅಂತ. ಮಧ್ಯಾಹ್ನ ನಾನು ಬೆಳಗ್ಗೆ 8:15 ಹೋಗಿ ಎಲ್ಲ ಕೆಲಸಗಳು ಮಾಡಿಕೊಂಡು ನಡ್ಕೊಂಡು ಬರಬೇಕು. 20 ನಿಮಿಷ ಆಗುತ್ತೆ. ಒಂದು 4-5 ಮೈಲಿನೋ ಎಲ್ಲೋ ದೂರದಲ್ಲಿತ್ತು ಅಪಾರ್ಟ್ಮೆಂಟು. ನಾ ಎಲ್ಲ ಅಡುಗೆ ಮಾಡಿ ಒಂದು 2 ಬ್ರೆಡ್ ಪೀಸು ತಿನ್ಬಿಟ್ಟು ಬರೋಷ್ಟರಲ್ಲಿ 1:15 ಮೀಟಿಂಗ್ ಕೊಟ್ಟಿದ್ದ. ಮೀಟಿಂಗಲ್ಲಿ ಲೇಟ್ ಆಗೋಯ್ತು, 2 ಗಂಟೆಗೆ ಹೋದೆ. ಆಮೇಲೆ ಓಡೋದೆ ದಡ ಅಂತ. ಆಫೀಸ್ನಲ್ಲಿ ಕೂತಿದ್ದ. ಸರ್ ಕೆನ್ ಐ ಕಮ್ ಇನ್ ಎಂದೆ. ಹಿಂಗೆ ನೋಡ್ದ ವಾಚು. ವಾಟ್ ಟೈಮ್ ಈಸ್ ಇಟ್ ನಾವು ಅಂದ ಅವನು. ಆವಾಗ 2 o'clock ಅಂದೆ. ವಾಟ್ ಟೈಮ್ ಯು ಆರ್ ಸಪೋಸ್ ಟು ಬಿ ಹಿಯರ್ ಅಂದ. 1:30 ಸರ್ ಅಂದ. ಐ ಡೋಂಟ್ ವಾಂಟ್ ಟು ಸಿ ಯು ಅಂದ್ಬಿಟ್ಟ. ಓಹೋ ಸರ್, ನೋ ಐ ಡೋಂಟ್ ವಾಂಟ್ ಟು ಹಿಯರ್ ಎನಿಥಿಂಗ್, ಗೋ ಅಂದ್ಬಿಟ್ಟ. ಏನಪ್ಪ ಮಾಡ್ತೀರಾ? ಸೊ ಆಮೇಲೆ ಏನು ಮಾಡೋದು? ಸಾರ್ ದಿಸ್ ಈಸ್ ದ ರೀಸನ್ ಅಂದ್ರೆ. ಐ ಡೋಂಟ್ ವಾಂಟ್ ಟು ಲಿಸನ್ ಟು ಯುವರ್ ರೀಸನ್ ಅಂದ. ವಾಪಸ್ ಬಂದೆ. ಆಮೇಲೆಲ್ಲ ಬೇಜಾರಾಯಿತು. ಅಲ್ಲೊಬ್ಬರು ಡಾಕ್ಟರ್ ರಾಜಣ್ಣ ಅಂತ ಒಬ್ಬರಿದ್ದರು, ಬ್ಯಾಂಗ್ಳೂರಿನವರು. ಏನು ನೋಡಿ ರಾಜಣ್ಣವರೇ ಈ ಥರ ಆಗೋಯ್ತು ಅಂದೆ. ಏನು ರೀ ನೀವು ಟೈಮಿಗೆ ಸರಿಯಾಗಿ ಯಾಕೆ ಹೋಗಲಿಲ್ಲ, ಅದು ಇದು ಅಂದರು. ಆಮೇಲೆ ಅವನೇನು ಮಾಡಿದೆ, ಅವನಿಗೆ ನನ್ನ ಮೇಲೆ ಅಭಿಪ್ರಾಯ ಹೊಟ್ಟೋಯ್ತು. ಇವನು ಯಾರೋ ಮಾಡ್ತಾನೆ, ಏನೂ ಈ ಪ್ರಯೋಜನ ಇಲ್ಲ, ಟೈಮ್ಗೆ ಸರಿಯಾಗಿ ಬರ್ದಾರೆ, ಅವನೇನು ಕೆಲಸ ಮಾಡ್ತಾನೆ ಅಂಥೇಳಿ ಶುಕ್ರವಾರ ಆಯ್ತದು. ಸೋಮವಾರ ನನಗೆ ಹೇಳ್ದ, ನಾನು ನಿನ್ನ ಜೊತೆ ಕೆಲಸ ಮಾಡಲ್ಲ, ಇನ್ಯಾರನ್ನಾರು ಪ್ರೊಫೆಸರ್ ತಗೋ ಅಂದ. ಆಮೇಲೆ ನಾನು ಸ್ಕಾಲರ್ಶಿಪ್ಪು ನಿಲ್ಲಿಸ್ಬಿಟ್ಟ. $150 ಇಲ್ಲ, ಅದು 2 ತಿಂಗಳು ಕೊಟ್ಟ. ಓಹೋ ಏನಪ್ಪ ತೊಂದರೆ. ಅರ್ಧ ಗಂಟೆ ಲೇಟಾಗಿ ಹೋಗೋದು, ಸ್ಕಾಲರ್ಶಿಪ್ಪು ಹೋಯ್ತು. ಆಮೇಲೆ ಏನು ಮಾಡೋದು ಅಂತ ಥಿಂಕ್ ಮಾಡಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅವಾಗೆಲ್ಲ ಫೋನ್ ಗೀನ್ ಮಾಡೋಕ್ಕೆ ನಮಗೆ ವ್ಯವಸ್ಥೆ ಇರಲಿಲ್ಲ. ಎಲ್ಲ ಬರಿತಾ ಇದ್ವಿ. ಅದು 2-3 ವಾರಗಳಾಗ್ತಾಯಿತ್ತು ಹೋಗೋದು ಬರೋದು. ಆಮೇಲೆ ಸೋಮವಾರ ಹೋದೆ. ನಿಂಗೆ ಅಸಿಸ್ಟೆಂಟ್ಶಿಪ್ ಕೊಡಲ್ಲ, ಇನ್ನು 2-3 ಮಂತ್ ಆದಮೇಲೆ ಡಿಸ್ಟ್ರಿಕ್ಟ್ ಕಂಟಿನ್ಯೂ ಮಾಡ್ತೀನಿ ಅಂದ. ನಾನೇನೇನೋ ಹೇಳಿದೆ, ನಂಗೆ ಡೋಂಟ್ ಹ್ಯಾವ್ ಮನಿ ಗೀನಿ ಅಂದರೆ ಅವರೆಲ್ಲ ಕೇಳಲ್ಲ ಅದ. ಆಮೇಲೆ ಏನು ಮಾಡಿದೆ, ಇರಲಿ ಅಂಥೇಳಿ ಥ್ಯಾಂಕ್ ಯು ಸರ್ ಅಂಥೇಳಿ ಒಂದು ಇಲ್ಲ. ಆಮೇಲೆ ಇನ್ಯಾರೋ ಪ್ರೊಫೆಸರನ್ನು ಮೀಟ್ ಮಾಡಿದೆ. ಅಲ್ಲೊಬ್ಬ ಬಿಲ್ ಬ್ರೌನ್ ಅಂತಿದ್ದ, ಡಾಕ್ಟರ್ ಬಿಲ್ ಬ್ರೌನ್. ಅಲ್ಲಿ ನೋಡಿ ದೇವ್ರು ಹೆಂಗೆ ಮಾಡ್ತಾನೆ ಅಂತ. ಅವನು ಹಿ ವಾಸ್ ಲುಕಿಂಗ್ ಫಾರ್ ಮೀ. ಅಂದರೆ ನಾನು ಕೇಳಿದೆ, ಐ ಆಮ್ ಲುಕಿಂಗ್ ಫಾರ್ ಅಸಿಸ್ಟೆಂಟ್ಶಿಪ್ ಇನ್ ಜಾನ್ವರಿ ಅಂತ. ಏನು ಬ್ಯಾಕ್ಗ್ರೌಂಡು ಎಲ್ಲ ಮಾಡಿದೆ. ಅದು ಬಯೋಮೆಡಿಕಲ್, ಸ್ವಲ್ಪ ಸಮ್ವಾಟ್ ಡಿಫ್ರೆಂಟ್. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲಿಂದ ಬಯೋಮೆಡಿಕಲ್ ಆಗಿ ನಾ ಹೆಂಗೆ ಕಂಪ್ಯೂಟ್ರಿಗೆ ಬಂದೆ ಅಂತ ಹೇಳ್ತೀನಿ. ಈ ಕೋರ್ಸ್ ತೊಗೊಂಡಿದ್ದೀಯಾ, ಅದು ಇಂದ ಎಲ್ಲ ತೊಗೊಳ್ತೀನಿ ಹಿಂದೆ. ಸರಿ $300 ಅಷ್ಟೇ. ಅವ್ನು 150ರಿಂದ 300ಕ್ಕೆ ಮಾಡಿಬಿಟ್ಟ. ನೋಡಿ ಎಲ್ಲ ಹೆಂಗೆ ಅದೃಷ್ಟ ಕೂಡ್ಕೊಳ್ಳುತ್ತೆ. ಆಯ್ತಲ್ಲ, ನನಗೆ ಅವ್ನು ಲೆಟರ್ ಗೀಟರ್ ಎಲ್ಲ ಕೊಟ್ಬಿಟ್ಟು ಸದ್ಯ ನಮ್ಮ ಫಾದರ್ಗೆಲ್ಲ ಬರೆದ್ಬಿಟ್ಟು ಈ ಥರ ಎಲ್ಲ ಆಯಿತು, $300 ಬಂತು, ನಾನು ಇವಾಗ ಬೇರೆ ಕಂಪ್ಯೂಟರ್ ಸೈನ್ಸ್ ಶುರು ಮಾಡಿದ್ದೀನಿ ಅಂತ ಬರೆದೆ. ಸೊ ಅವ್ರು ತೆಗೆದಾಕಿದ್ದು ಒಳ್ಳೇದಾಯ್ತು. ಅದೇ ಹೇಳಿದ್ದು. ಅವನೇನಾದ್ರು ಹಾಕಿಲ್ದೇ ಇದ್ದರೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಜಾಬೂ ಇಲ್ಲ ಅದೇ. ಸೊ ಆಮೇಲೆ ಏನಾಯಿತು, ಕಂಪ್ಯೂಟರ್ ಸೈನ್ಸ್ನಲ್ಲಿ ಅವಾಗೆಲ್ಲ ಕಂಪ್ಯೂಟರ್ ಏನೂ ಇರಲಿಲ್ಲ.
70ರ ದಶಕ. 70 ಯಾವಾಗ ಅಂದರೆ 54 ಏನೂ ಇರಲಿಲ್ಲ. ಅಮೆರಿಕದಲ್ಲಿ ಕಂಪ್ಯೂಟರ್ ಅಷ್ಟು ಅಡ್ವಾನ್ಸ್ ಇಲ್ಲ. ಎಲ್ಲ ಅಡ್ವಾನ್ಸ್ ಅಂದರೆ ಸ್ಮಾಲ್ ದೊಡ್ಡ ಕಂಪ್ಯೂಟರ್ ಇತ್ತು. ಈ ಥರ ಐಫೋನ್ ಅದೆಲ್ಲ ಒಂದೂ ಇರಲಿಲ್ಲ. ನನಗೆ ಈ ಪ್ರೋಗ್ರಾಮ್ ಬರೆಯೋಕ್ಕೆ ಚೆನ್ನಾಗಿ ಬರ್ತಾಯಿತ್ತು. ಫೋರ್ಟ್ರಾನು ಬುದ್ಧಿ ಚೆನ್ನಾಗಿ, ಪ್ರೋಗ್ರಾಮ್ ಕೋಡಿಂಗು. ಆಮೇಲೆ ಏನು ಮಾಡಿದೆ, ಕೋಡಿಂಗು ಅವನು ಹೇಳ್ದ ಏನೇನು ಪ್ರಾಜೆಕ್ಟ್ ಅಂದ, ಎಲ್ಲ ಈಸಿಯಾಗಿ ಮಾಡಿದೆ. ಆಯ್ತಲ್ಲ, ಪೇಪರ್ಗಳೆಲ್ಲ ಬರೆದ್ವಿ. ಆಮೇಲೆ ಹೆಂಗೆ ನನ್ನ ಕಂಪ್ಯೂಟರ್ ಸೈನ್ಸ್ ಶುರುವಾಯಿತು ಅಂದರೆ, ಅಲ್ಲೆಲ್ಲ ಈಕ್ವೇಷನ್ಸ್ ಇತ್ತು, ಅದನ್ನು ಸಾಲ್ವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಕಂಪ್ಯೂಟ್ರ್ ಬರೆದೆಲ್ಲ ತೋರಿಸ್ಬಿಟ್ಟೆ. ಭಾಳ ಸಂತೋಷ ಪಟ್ಕೊಂಡ. ಬಿಲ್ ಬ್ರೌನ್ ಅಂತ ಯಂಗ್ ಫೆಲೋ, ಅವನಿಗೂ ನನಗೂ ಮೇ ಬಿ 4-5 ವರ್ಷ ಡಿಫ್ರೆನ್ಸ್ ಇರ್ಬೋದು. ಆಯ್ತಲ್ಲ, ಸೊ ಎಲ್ಲ ಪೇಪರ್ ಬರೆದ್ವಿ. ಸೊ ನಾನು ಏನು ಇದೆಲ್ಲ ಜನಗಳಿಗೆ ಹೇಳೋಕ್ಕೆ ಏನೋ ಹೇಳಬೇಕು ಅಂತಂದರೆ, ಕಷ್ಟ ಬಂತು. ಒಂದು ವಾರ ನಿದ್ದೆ ಬರಲಿಲ್ಲ, ಏನೇನೋ ಥಿಂಕ್ ಮಾಡ್ತಾಯಿದ್ವಿ. ಪರದೇಶ ನೋಡಿ, ಎಲ್ಲ ಚಳಿ. ಔಟ್ಸೈಡ್ ನೋಡಿದ್ರೆ ಏನು ಚಳಿಗೆ ಸ್ನೋ ಬೀಳ್ತಾ ಇದೆ. ಆಯ್ತಲ್ಲ, ಸಣ್ಣ ರೂಮು, ಕೂತಿದ್ದೀವಿ. ಯಾರ ಹತ್ರ ಮಾತಾಡೋದು? ತಂದೆ ತಾಯಿಗಳಿಲ್ಲ, ಫೋನ್ ಇಲ್ಲ, ಫ್ರೆಂಡ್ಸ್ ಇಲ್ಲ. ಆಯ್ತಲ್ಲ, ಏನು ಮಾಡೋದು? ಎಲ್ಲ ಯೋಚನೆ ಮಾಡಿ ಬಂತು ಎಲ್ಲ ಹೆಂಗಾಗಿದ್ವಿ, ಪರ ಇರಲಿಲ್ಲ. ಸೊ ಆಮೇಲೆ ಒಂದು ಧೈರ್ಯ ಬಂತು. ಏನು ಅಂದರೆ ನೋಡಿ, ಇದು ನಮಗೆ ಈವೆಂಟು ಇದಾಗಿದ್ದು ಭಾಳ ಕೆಟ್ಟದಾಗಿ ಕಾಣಿಸ್ತು, ಬಟ್ ಆಗಿದ್ದು ಒಳ್ಳೆಯದು. ನಾನು ಇವಾಗ ಎಷ್ಟು ಪ್ರಾಮುಖ್ಯತೆ ಮಾಡಿದ್ದೀನಿ ಕಂಪ್ಯೂಟರ್ ಸೈನ್ಸ್ ಅಂದರೆ, ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ನಮ್ಮ ವೈಫ್ ಯಾವಾಗಲೂ ಹೇಳ್ತಾರೆ, ಜೋಕ್ ಮಾಡ್ತಾಯಿದ್ರು, ನೀವು ಹೆಂಗೆ ಗೊತ್ತಾ ಬಂದ್ರಿ ಕಂಪ್ಯೂಟರ್ ಸೈನ್ಸ್ಗೆ ಅಂತಾಯಿದ್ರು, ಹೇಳ್ತಾಯಿದ್ರು. ಬೈ ಡಿಫಾಲ್ಟ್ ಅಂದರೆ ಹೆಂಗೋ ಒಂದು ಅವನು ಕೊಡಲಿಲ್ಲ, ಇದೇನೋ ಕೊಟ್ಟ. ನನಗೆ ಅಫ್ಕೋರ್ಸ್ ನನಗೆ ಬುದ್ಧಿನೂ ಇತ್ತು. ಮೆನಿ ಟೈಮ್ಸ್ ಈವೆಂಟ್ಸ್ ನಿಮಗೆ ಕೆಟ್ಟದ್ದು ಅಂತ ಕಾಣಿಸುತ್ತೆ, ಬಟ್ ಅಲ್ಲಿ ದೇವರಿದ್ದಾನೆ, ದೇವರು ಅಲ್ಲಿದ್ದಾನೆ, ದೇವರೇ ಮಾಡಿಸಿದ್ದು ಅಂತ ನಾನು ಯಾವಾಗಲೂ ಥಿಂಕ್ ಮಾಡೋದು. ಅರ್ಥ ಆಯ್ತಲ್ಲ? ಅದು ಬಹಳ ಪ್ರಾಮುಖ್ಯತೆ ನಿಮ್ಮ ಮೈಂಡ್ನಲ್ಲಿ ಇರಬೇಕು. ಇನ್ನೊಂದು ಈವೆಂಟು, ನಾನು ಅಮೆರಿಕಾಗೆ ಹೋಗೋಕ್ಕಿಂತ ಮುಂಚೆ ಇನ್ಸ್ಟಿಟ್ಯೂಟ್ನಲ್ಲಿ ಇರಬೇಕಾದ್ರೆ, ನಾನು ಅಲ್ಲಿ ನನಗೆ ಪಾಸ್ಪೋರ್ಟ್ ಮಾಡೋಕ್ಕೆ ಈ ಸಿಗ್ನೇಚರ್ ತಗೋಬೇಕು IAS ಆಫೀಸರಿಂದ. ಯಾರೂ ಸಿಗ್ತಾ ಇರಲಿಲ್ಲ. ಅಲ್ಲೊಂದು ಜೂನ್ 14th 15th ಹೀಗೆ ಸಮ್ಮರು, ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಒಂದು ಮೆಟ್ಲುಗಳಿದೆ, ಅಲ್ಲಿ ಕೂತಿದ್ದೆ. ಏನು ಮಾಡೋದು, ತೊಂದರೆ ಮುಂಡದು, ಯಾರೂ ಇಲ್ಲ. ಯಾರು ಕೇಳೋದು? ನಮ್ಮ ತಂದೆಗೆ ಯಾರು ಗೊತ್ತಿರಲಿಲ್ಲ, ಯಾರನ್ನ ಕೇಳೋದು ಅಂತ. ಅಲ್ಲಿ ನೋಡಿ ಒಬ್ಬ ಬಂದ ಮೋಟರ್ ಸೈಕಲ್ನಲ್ಲಿ, ಸ್ಕೂಟರ್ನಲ್ಲಿ. ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಲ್ಲಿ. ಸೊ ನೀವು ಪಾಸ್ಪೋರ್ಟ್ ಮಾಡಿಸುವಾಗ 1970 ಅಲ್ಲಿ ಬಂದ. ಏನ್ರಿ ಇಲ್ಲಿ ಕೂತಿದ್ದೀರಾ? ಅಲ್ಲ, ಭಾಳ ಹಾವುಗಳಿದ್ದಾರೆ ಇನ್ಸ್ಟಿಟ್ಯೂಟ್ನಲ್ಲಿ, ಹೋಗಿ ಮನೆಯಲ್ಲಿ ಅಂತ. ಸಾರ್ ಏನೋ ಒಂದು ತೊಂದರೆ ಆಗಿದೆ. ಏನು ತೊಂದರೆ ಅಂದ. ನನಗೆ ಒಂದು ಪಾಸ್ಪೋರ್ಟು ಸಿಗ್ತಾ ಇಲ್ಲ ಸರ್, ಬರ್ಸ್ಕೋ. ಯಾರೂ IAS ಆಫೀಸರ್ ಇಲ್ಲ ಸರ್ ಅಂದೆ. ನಾಳೆ ಬನ್ನಿ ನಾನು ಮಾಡಿಸ್ಕೊಡ್ತೀನಿ ಅಂದ. ನನಗೆ ಅವ್ನು ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಗೊತ್ತಾಗ. ಎಲ್ಲಿ ಬರಬೇಕು ಸರ್ ಅಂದರೆ 10 ಗಂಟೆಗೆ ಎಲ್ಲೋ ಹೇಳ್ದ. ಅಲ್ಲಿ ಹೋದೆ. ಬಂದ, ವಿಧಾನಸೌಧ ಕರ್ಕೊಂಡು ಹೋದ. ಅಲ್ಲಿ ಯಾರೋ ಒಬ್ಬರು IAS ಆಫೀಸರ್ ಇದ್ದರು. 1 ನಿಮಿಷ ಮಾಡಿದೆ, ಹೋಗಿ ಅಂದ್ಬಿಟ್ಟ. ಸೊ ಹೀ ಈಸ್ ಮೈ ಗಾಡ್. ಕರೆಕ್ಟ್. ಅವನ ಹೆಸರು ಲೇಟ್ರ ನೋಡಿದೆ, ಅವ್ರು ರೆಡ್ಡಿ, KS ರೆಡ್ಡಿ ಅಂತ, ಎಸ್ಟೇಟ್ ಆಫೀಸರು. ಸೊ ನಾನು ಎಷ್ಟೋ ಜನ ಕೇಳ್ತಾರೆ, ನೀವು ಸೈಂಟಿಸ್ಟು, ದೇವರಿದ್ದಾನೆ ಅಂದರೆ ಇದ್ದಾನೆ ನೋಡಿ. ಇದು ಹೀ ಈಸ್ ಮೈ ಗಾಡ್. ಇನ್ನೊಬ್ಬ ಅವನ ಬಿಲ್ ಬ್ರೌನ್, ಹೀ ಈಸ್ ಮೈ ಗಾಡ್. ಏಕೆಂದರೆ $300 ಬಂದಿದ್ದು ನನ್ನ ಅಸಿಸ್ಟೆಂಟ್ಶಿಪ್ಪು. ಏನು ಆನಂದ ಆಗೋಯ್ತು ನಮ್ಮ ಫಾದರ್ಗೆ. ಅವ್ರಿಗೆ $50 ಕಳಿಸ್ತಾ ಇದ್ದರೆ $100 ಕಳಿಸ್ತಾ ಇದ್ದೆ. ಇನ್ನೂ ಖುಷಿ. ಇನ್ನೂ ಒಂದು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಮನೇಲಿ. ಯಾಕೆ ಹೇಳಿದೆ ಅಂದರೆ, ಕೆಲವು ಈವೆಂಟ್ಸು ಕೆಟ್ಟದಾಗಿ ಕಾಣಿಸಿದ್ರು, ಅದಕ್ಕೆ ದೇವರೇನೋ ಒಂದು ರೂಪ ಕೊಟ್ಟಿರ್ತಾನೆ. ಸೊ ನಾವು ಅಫ್ಕೋರ್ಸ್ ಅದು ಈಸಿಯಾಗಿ ಹೇಳ್ಬಿಡ್ಬೋದು. ಅದು ನಾವು ಸ್ವಲ್ಪ ಅದು ಇದಾದರೆ ತೊಂದರೆ ಆಗುತ್ತೆ. ಬಟ್ ಆ ತೊಂದರೆನಲ್ಲಿ ನಾವು ಎಲ್ಲ ನಮ್ಮ ಬಿಟ್ಟು ಬೇರೆ ಕಡೆ ಹೊಟ್ಟೋದ್ರೆ ಹೋಯ್ತು. ಅರ್ಥ ಆಯ್ತಾ ನಾ ಹೇಳೋದು? ಅವಾಗ ನಾನು ಮಾಡಲ್ಲ ಅಂತೆಲ್ಲ ಬಿಸಿಬಿಟ್ಟು, ಈಗ ಎಷ್ಟು ಜನ ಇಂಡಿಯನ್ಸ್ ಇದ್ದಾರಲ್ಲ, ನನಗೆ ದೇವರು ಏನೂ ಕೊಟ್ಟಿಲ್ಲ, ಎಲ್ಲ ತೊಂದರೆ ಆಗ್ತಾಯಿದೆ ಅಂತ ವಾಪಸ್ ಬರ್ತಾರೆ. ಸೊ ನಾವೇನು ಮಾಡಿದ್ರೆ ಕಷ್ಟಗಳನ್ನ ಸಹಿಸ್ಕೊಂಡು ಆಮೇಲೆ ಗೊತ್ತಾಯ್ತು. ಆವತ್ತು ಟೈಮಿಗೆ ನಾನು ಬರದೇ ಇದ್ದಿದ್ದಕ್ಕೆ ಈವನ್ ಟುಡೇ ನಾ ಎಲ್ಲೆಲ್ಲೋದ್ರೂ ಅರ್ಧ ಗಂಟೆ ಮುಂಚೆ ಇರ್ತೀನಿ. ನರೇಂದ್ರ ಮೋದಿ ನೋಡೋಕೆ ಹೋದ್ರು ಅವ್ರು ಅರ್ಧ ಗಂಟೆ ಮುಂಚೆ ಇರ್ತೀನಿ. ಅಥವಾ ಇನ್ಯಾರನ್ನಾರು ನೋಡೋಕೆ ಹೋದ್ರು, ಇವಾಗ ಇವರು ಸಿದ್ದರಾಮಯ್ಯ ಇವನಿಗೆ ಅವಾರ್ಡೆಲ್ಲ ಕೊಟ್ರಲ್ಲ, ಎಲ್ಲ ಅರ್ಧ ಗಂಟೆ. ಯಾಕೆ ಅಂದರೆ ಟೈಮ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಜನಗಳು, ಸಾರ್ ಏನು ಸಾರ್ ನೀವು ವರಿ ಮಾಡ್ತೀರಾ, 77 ವರ್ಷದಲ್ಲಿ ಎಂಜಾಯ್ ಮಾಡಿ ಸಾರ್ ಅಂತಾರೆ. ಎಂಜಾಯ್ ಮಾಡ್ಬೋದು, ನನಗೆ ಗೊತ್ತು ಟೈಮ್ ಯಾಕೆ ಇಂಪಾರ್ಟೆಂಟು ಅಂತ. ಅದು ಭಾಳ ಮುಖ್ಯವಾದ ನೀತಿ, ಟೈಮು. ನೀವು ಒಬ್ಬ ಹುಡುಗ ಆರು ಹುಡುಗಿ, ಅವಳು ಎಷ್ಟು ಉತ್ತೇಜನಕ್ಕೆ ಬರ್ತಾಳೆ ಅಂದರೆ ಅವಳು ಟೈಮಿಂದ. ಅವ್ರು ಮಾಡ್ತಾರೋ ಇಲ್ವೋ ಅಂತ ಕಷ್ಟ ಆಗುತ್ತೆ ಕೆಲವು ಸಲ. ಟ್ರಾಫಿಕ್ಕು, ಮಣ್ಣು
ಎಷ್ಟೋ ಜನ ನಮ್ಮ ಹುಡುಗರು ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ನನಗೆ ಇವಾಗ ಟ್ರಾಫಿಕ್ ಇತ್ತು ಬರೋಕ್ಕಾಗಿ ಏನು ಮಾಡ್ತಾರೆ. ಸೊ ಬಟ್ ಬೈ ಆ್ಯಂಡ್ ಲಾರ್ಜ್ ಟೈಮು, ಆಮೇಲೆ ಈ ಲೂಸಾಗಿ ಮಾತಾಡ್ಕೊಡ್ದು ನಾವು, ಅದೊಂದು ತಿಳ್ಕೊಂಡೆ ನಾನು. ಸರ್ ನೀವು ಬಂದರೆ ಸ್ಯಾನ್ ಫ್ರಾನ್ಸಿಸ್ಕೋ ನಮ್ಮ ಮನೆಗೆ ಬನ್ನಿ ಅಂತಾರೆ, ಬರೀ ಮಾತು. ಅವ್ರು ಏನು ನಾನು ಎಲ್ಲಿದ್ದೀನಿ ಏನಿದೆ ಅಂತ ಏನು ಹೇಳಲ್ಲ, ಸುಮ್ಮನೆ ಹೇಳ್ತಾರೆ. ಅದಕ್ಕೆ ಆ ಥರ ಹೇಳ್ಕೊಡ್ದು. ಎಲ್ಲದರಲ್ಲೂ ತೂಕ ಇರಬೇಕು. ಸುಮ್ಮನೆ ನೀವು ಅಡ್ರೆಸ್ ಕೊಡಲ್ಲ, ಏನು ಮಾಡಲ್ಲ, ಏನು ಸುಮ್ಮನೆ ಬನ್ನಿ ಅಂದರೆ ಅದೇನಾದ್ರು ಇದೆಯಾ? ಅದರಲ್ಲಿ ಏನು ಆ ಥರ ಭಾಳ ಜನ ಇದ್ದಾರೆ. ಯಾರನ್ನಾರು ಕೇಳಿ ಇದು ಮಾಡ್ತೀನಪ್ಪ ಅಂದರೆ ಮಾಡ್ತೀನಿ ಸರ್ ನಾಳೆನೇ ಅಂತಾರೆ. ಏನು ನಾಳೆ ಇಲ್ಲ, ನಾಳೆದ್ದು ಏನೂ ಆಗಲ್ಲ. ಅದು ಅದು ದಟ್ ಕ್ಲಿಯರ್ಲಿ ಶೋಸ್ ಅವ್ರು ಕೇಪಬಲ್ ಅಲ್ಲ, ಅವ್ರು ಮುಂದಕ್ಕೂ ಬರಲ್ಲ. ಸೊ ನಾವು ಏನು ಅಂದರೆ ಅದೊಂದು ನೀತಿ ಕಲ್ತ್ಕೋಬೇಕು. ನಾನು ಇಲ್ಲಿಂದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗೋದೆ, ಅವಾಗ ಎಷ್ಟೋ ಜನಕ್ಕೆ ಹೇಳಿದೆ ಸಹಾಯ ಮಾಡ್ತೀನಿ ಅಂತ. ಮಾಡ್ತೀನಿ ಅಂದರೆ ಮಾಡ್ತೀನಿ ನಾನು. ಕಷ್ಟನೋ ಸುಖನೋ ಏನೇ ಆಗಲಿ, ಅವ್ರಿಗೆ ಯಾರಿಗಾರು ಇವಾಗ ಒಂದು ಹೇಳಿ, ಎಷ್ಟೋ ಜನ ಬರ್ತಾರಲ್ಲ, ಸರ್ ನನಗೊಂದು 50,000 ಕೊಡಿ ಅರ್ಜೆಂಟಾಗಿ ಬೇಕು ಅಂತಾರೆ. ನೋಡಪ್ಪ 50,000 ನಾನು ಕೊಡಲ್ಲ, ಯಾಕೆಂದರೆ ನಾನು 50,000 ಕೊಟ್ಟರು ನೀವು ವಾಪಸ್ ಕೊಡಲ್ಲ. ಅದ್ರ ಬದಲು 30,000 ತೊಗೊಂಡು ಹೋಗ್ತೀನಿ, ನೀನೇನು ಕೊಡಬೇಕಾಗಿಲ್ಲ. ಎಷ್ಟೆಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಆಮೇಲೆ ಅವ್ರಿಗೂ ಹೇಳಬೇಕು. ಆಮೇಲೆ ಅಮೇರಿಕನ್ ಫಿಲಾಸಫಿ ಏನು ಅಂದರೆ ಅವರು ಕೈ ಒಡ್ಡಲ್ಲ, ಫ್ರೀಯಾಗಿ ಕೊಡು ಅಂತ. ಅಮೇರಿಕನ್ಸ್ ಬೇಡಲ್ಲ, ಅವ್ರಿಗೆ ಕೆಲಸ ಮಾಡ್ತಾರೆ, ಆ ಕೆಲಸಕ್ಕೆ ಕೊಡಬೇಕು. ಅದಕ್ಕೆ ಕೊಡಿ, ಏನಾರು ಅದು ಕೊಡಿ. ಅವರೇ ನನಗೆ ಒಂದು 100 ರೂಪಾಯಿ ಕೊಡು, 500 ಅದೆಲ್ಲ ಕೇಳಲ್ಲ. ಅವ್ರು ಹೇಳ್ತಾರೆ ನಾನು ನಿಮ್ಮ ಮನೆಗೆ ಬಂದು ಲಾನ್ ಮಾಡ್ತೀನಿ, ಇವತ್ತು ಸಾಯಂಕಾಲ ನನಗೊಂದು $25 ಕೊಡಬೇಕು, ಅವ್ರು ಕೊಡಬೇಕು. ಈ ಭಾಗ್ಯಗಳು ಕೊಡಿ, ಅಕ್ಕಿ ಕೊಡಿ, ಬಸ್ಸು ಫ್ರೀ ಕೊಡಿ ಅಂದರೆ ಕೆಲವು ಸಲ ಇಂಡಿಯನ್ಸ್ನಲ್ಲಿ ನಡೆಯುತ್ತೆ, ಅಮೇರಿಕನ್ಸ್ ಅದೆಲ್ಲ ಮಾಡಲ್ಲ. ವೆರಿ ಸ್ಟ್ರಿಕ್ಟ್ ಅಂದರೆ ಅವ್ರು ಬೆಳೆದಿರೋದೇ ಆ ಥರ. ಅರ್ಥ ಆಯ್ತಲ್ಲ? ಇವಾಗ ನಮ್ಮ ಹುಡುಗರು 3 ಜನ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಇವಾಗ ಇಂಥದ್ದು ಮಾಡೋದ್ರೆ ಅದು ಮಾಡ್ತಾರೆ. ಅರ್ಥ ಆಯ್ತಲ್ಲ? ಅವ್ರಿಗೆ ಗೊತ್ತು, ಯಾಕೆಂದರೆ ಅಲ್ಲೇ ಹುಟ್ಟು ಬೆಳೆದಿದ್ದಾರೆ ನೋಡಿ. ಸೊ ಎನಿವೇ ಆ ಡಿಗ್ರಿ ಆದಮೇಲೆ ಅವನೇನು ಮಾಡ್ದ ಅಂದರೆ ಅವನು ಕಳ್ಳನೇ. ಬ್ರೌನು ಯಾಕೆ ಕಳ್ಳ ಅಂದರೆ ಅವನು ಹೇಳ್ತಾ ಇದ್ದ, ನೀನು ಇಂಡಿಯಾಗೆ ಹೊಟ್ಟೋಗು, ನೀನು ಇಂಡಿಯಾಗೆ ಬೇಕಲ್ಲಿ, ಅಮೇರಿಕಾದಲ್ಲಿ ನಿಂತರ ಭಾಳ ಜನ ಇದ್ದಾರೆ, ಬೇಡ ಅಂದ. ನಾವು ಅದು ಹೆಂಗಪ್ಪ ಹೋಗೋದು, ಕಷ್ಟ. ಸೊ ನಾನು ಹೇಳ್ದೆ ಇಲ್ಲ ನನಗೊಂದು ಇದು ಮಾಡಿ ಅಂದೆ, ಮಾಡಲಿಲ್ಲ, ಅಲ್ಲಿಗೆ ಬಿಟ್ಬಿಟ್ಟು ಹೊಟ್ಟೋದ ಅವನು. ಆಮೇಲೆ ಏನಾಯಿತು, ನಾನೊಂದು ಸ್ಮಾಲ್ ಯೂನಿವರ್ಸಿಟಿಗೆ ಸೇರಿಕೊಂಡೆ. ಅಲ್ಲಿ ಭಾಳ ಇದು ಸರಿಯಾಗಿರಲಿಲ್ಲ. ನಾನು ನೋಡಿದೆ ಇಲ್ಲಿ ಭಾಳ ದಿನ ಇದ್ದರೆ ನನಗೆ ನನ್ನ ಕೆರಿಯರ್ ಚೆನ್ನಾಗಿರಲ್ಲ, ಬೆಟರ್ ಯೂನಿವರ್ಸಿಟಿಗೆ ಹೋಗಬೇಕು ಅಂತ ಹೋದೆ. ಅಲ್ಲಿ ಲೂಸಿಯಾನಾ ಸ್ಟೇಟ್ ಯೂನಿವರ್ಸಿಟಿ ಅಂತ ಹೋದೆ. ಅಲ್ಲೊಬ್ಬ ವಾಲ್ಟರ್ ರೆಡ್ ಅಂತ ನೆನ್ನೆ ಕನಸಿನಲ್ಲಿ ನಂಗೆ ಬಂದಿದ್ದ, ಅವನು ಥಿಂಕ್ ಮಾಡ್ತಾ ಇದ್ದೆ ಅಂತ ಕಾಣಿಸುತ್ತೆ. ನಾನು ಅವನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟು. ಅಲ್ಲಿ ಯಾವುದೋ ಒಂದು ಕಾನ್ಫರೆನ್ಸ್ನಲ್ಲಿ ಮೀಟ್ ಮಾಡ್ದೆ. ನಾನು ಹೇಳಿದೆ ನನಗೆ ಜಾಬ್ ಬೇಕು, 1979 ನಿಮ್ಮ ಹತ್ರ ಮಾಡ್ತೀನಿ ಇಂದ. ಪೇಪರ್ಗಳು ಬೇಕಾದಷ್ಟು ಮಾಡಿದ್ದೆ, ಮಾಡ್ತೀನಿ ಕೊಡ್ತೀನಿ ಇಂದ ಸುಮಾರಾಗಿ ನೋಡಿಬಿಟ್ಟು. ಅಲ್ಲಿ ನೋಡಿದ್ರೆ ಅಲ್ಲಿ ಫ್ಯಾಕಲ್ಟಿ ಅಪ್ರೂವ್ ಮಾಡಬೇಕಲ್ಲಿ, ಫ್ಯಾಕಲ್ಟಿ ಅಪ್ರೂವ್ ಮಾಡಲಿಲ್ಲ. ಆಮೇಲೆ ಅವನು ಹೇಳ್ದ ಫ್ಯಾಕಲ್ಟಿ ಮಾಡಲಿಲ್ಲ, ಯಾಕೋ ಗೊತ್ತಿಲ್ಲ, ವಿಸಿಟಿಂಗ್ ಫ್ಯಾಕಲ್ಟಿ ಬಾ ಅಂದ. ವಿಸಿಟಿಂಗ್ ಫ್ಯಾಕಲ್ಟಿ ಬಂದರೆ ತಿರ್ಗಾ ನಾನು ಅಪ್ಲೈ ಮಾಡಬೇಕು, ಜಾಬ್ ಇಲ್ಲ ಅಂದರೆ ಎಲ್ಲಿ ಹುಡ್ಕೋದು, ಬರಲ್ಲ ಅಂದೆ. ಆಮೇಲೆ ನೋಡಿ ಇದೊಂದು ಸಂಗತಿ ಆಯಿತು. ಆಗಸ್ಟ್ ಬಂತು ಇದೇ ಥರ, 1979 ಆಗಸ್ಟ್, ಇನ್ನೂ ಜ್ಞಾಪಕ ಇದೆ. ಸೊ ಅಷ್ಟೊತ್ತು ನೀವು ಅಮೆರಿಕಕ್ಕೆ ಹೋಗಿ 9 ವರ್ಷ ಆಗಿದೆ. 9 ವರ್ಷ ಆಗೋಯ್ತು. ಮದುವೆ ಆಗಿದೆ, ವೈಫ್ ಇದ್ದಾರೆ, ಒಬ್ಬ ಮಗ ಪುನೀತ್ ಅಂತ. ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ. ಬಟ್ ಜಾಬ್ ಇನ್ನೂ ಫಿಕ್ಸ್ ಇಲ್ಲ. ಜಾಬು ಪರ್ಮನೆಂಟು ಒಳ್ಳೆ ಪ್ಲೇಸ್ನಲ್ಲಿ ಸಿಕ್ಕಿಲ್ಲ. 9 ವರ್ಷ ಅಮೆರಿಕ. ಅವಾಗೇನು ಸಂಬಳಗಳು ಕಡಿಮೆ ಬೇರೆ. ಆಮೇಲೆ ಏನು ಮಾಡೋದು ಅಂತ ಎಲ್ಲ ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ಒಂದಿನ ಫೋನ್ ಕಾಲ್ ಬಂತು 3 ಗಂಟೆಗೆ. ಡಾಕ್ಟರ್ ಅಯ್ಯಂಗಾರ್ ಅಂದ. ಎಸ್ ಸರ್ ಅಂದ. ದಿಸ್ ಇಸ್ ಡಾಕ್ಟರ್ ವಾಲ್ಟರ್ ರೆಡ್ ಸ್ಪೀಕಿಂಗ್, ಡು ಯು ಹ್ಯಾವ್ ಎ ಮಿನಿಟ್ ಟು ಟಾಕ್ ಟು ಮೀ ಅಂದ. ಎಸ್ ಸರ್ ಅಂದೆ. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಕೇಳಿದೆ. ಡಾಕ್ಟರ್ ರೆಡ್, ಯು ನೋ ವಿ ಹ್ಯಾವ್ ಎ ಸಿಚುಯೇಷನ್ ದಟ್ ವಿ ವುಡ್ ಲೈಕ್ ಯು ಟು ಕಮ್ ಫಾರ್ ಅನ್ ಇಂಟರ್ವ್ಯೂ, ಕ್ಯಾನ್ ಯು ಡೂ ದ್ಯಾಟ್ ಅಂದ. ಅಂದರೆ ಅವನೇನಂದ, ನಮಗೇನೋ ಒಂದು ಸಿಚುಯೇಷನ್ ಆಗಿದೆ, ಅದೇನು ಅಂತ ಹೇಳ್ತೀನಿ, ನೀನು ಇಮಿಡಿಯೇಟಾಗಿ ಇಂಟರ್ವ್ಯೂಗೆ ಬರ್ತೀಯಾ ಅಂದ. ಎಸ್ ಸರ್ ಅಂದೆ. ನಾಳೆನೇ ಬರ್ತೀಯಾ ಅಂದ. ಬರ್ತೀನಿ ಅಂದೆ. ಸೊ ನಾಳೆ ಅವಾಗ ನಾನು ನಮ್ಮ ವೈಫು ಎಲ್ಲ ಡ್ರೈವ್ ಮಾಡ್ಕೊಂಡು ಹೋದ್ವಿ. ಇಂಟರ್ವ್ಯೂ ಆಯಿತು. ಆ ಮುಂಡೆ ಮಗ ಅಲ್ಲೊಬ್ಬ ಡೀನ್ ಇದ್ದ. ಆ ಡೀನು ರೇಸಿಸ್ಟ್ ಅಂದರೆ ಏನಂತಾರೆ ಕನ್ನಡದಲ್ಲಿ, ಜನಾಂಗೀಯ ದೇಶ ಮುಂಡೆ ಮಗ. ನಾನು ನೋಡ್ದ ಬ್ರೌನ್ ಕಲರು, ನಾನು ಬಿಳಿಯ ಅಲ್ಲ. ಏನಾಗಿತ್ತು ಅಂದ್ರೆ ಅಲ್ಲಿ ಒಬ್ಬ ಬಿಳಿಯನಿಗೆ ಜಾಬ್ ಕೊಟ್ಟಿದ್ರು, ಯಾವುದೋ ಮಿಶಿಗನ್ ಸ್ಟೇಟ್ ಯೂನಿವರ್ಸಿಟಿ ಅಂತ, ಡಾಕ್ಟರ್ ವಿಲ್ಸನ್ ಯಾವನೋ ಒಬ್ಬ. ಅವನು ಬರಲಿಲ್ಲ. ಅವನು ಕೋರ್ಸಸ್ಗೆ ಎಲ್ಲ ಟೀಚ್ ಮಾಡಬೇಕು, ಸ್ಟೂಡೆಂಟ್ಸ್ ಇದ್ದಾರೆ, ಅಡ್ಮಿಷನ್ ಆಗ್ಬಿಟ್ಟಿದೆ, ಅದಕ್ಕೆ ನಾನು ಕರಿತಾ ಇದ್ದಾರೆ. ಸೊ ಬಂದೆ, ಎಲ್ಲ ಇಂಟರ್ವ್ಯೂ ಆಯಿತು, ಜಾಬ್ ಕೊಡ್ತೀವಿ ಇಂದ. ಇವನು ಏನೋ ಇದು ಮಾಡ್ದ. ಅವ್ನಿಗೆ ಹೇಳ್ದ ವಾಲ್ಟರ್ ರೆಡ್ಗೆ, ಸ್ವಲ್ಪ ಕಡಿಮೆ ಕೊಡು ಸಂಬಳ ಇವನಿಗೆ ಅಂತ. ಮುಂಡೆ ಮಗ ಹೇಳಲಿ ಆಯ್ತಲ್ಲ, ಇಂಗ್ಲೀಷ್ನಲ್ಲಿ ಹೇಳ್ದ, ನನಗೆ ಗೊತ್ತಾಗಲ್ವಾ.
ಆವಾಗ ಅಲ್ಲಿ ಸೊ ಅದೆಲ್ಲ ಆಯಿತು. $24,000 ಕೊಟ್ಟ. $24,000 ವರ್ಷಕ್ಕೆ ಸಂಬಳ. ಆಮೇಲೆ ತೊಗೊಳ್ತೀಯಾ ಅಂದ. ತೊಗೊಳ್ತೀನಿ ಅಂದೆ ನಾನು. ಆಮೇಲೆ ನಾವೆಲ್ಲ ನಮ್ಮ ಪ್ರಯಾಣ ಶುರು ಮಾಡಿದ್ವಿ. ಸೊ ಇದು ಈವೆಂಟ್ ಏನು ಅಂದರೆ, ಬೇರೆ ಕಡೆ ಎಲ್ಲ ಕಡೆನೂ ಜಾಬ್ ಸಿಕ್ಕಿತ್ತು, ಇಮಿಗ್ರೇಷನ್ ಇರಲಿಲ್ಲ. ಅಲ್ಲಿ ಇಮಿಗ್ರೇಷನ್ ಬೇಕು. ಇವನು ಇಮಿಗ್ರೇಷನ್ ಮಾಡ್ತೀನಿ ಅಂದ. ಯಾರು ನಮ್ಮ ಲೂಸಿಯಾನ ಸ್ಟೇಟ್ ಯೂನಿವರ್ಸಿಟಿ. ಬೇರೆಯವ್ರು ಮಾಡಲ್ಲ ಅಂದ. ಸೊ ನಂಗೆ ಎಲ್ಲಿ ಇಮಿಗ್ರೇಷನ್ ಬೇಕೋ ಅಲ್ಲಿ ಹೋಗಬೇಕು. ಸೊ ಅಲ್ಲಿಗೆ ಏನಾಯಿತು, 1979 ಅಲ್ಲಿ ಹೋದ್ವಿ. ಅಲ್ಲೆಲ್ಲ ನಮ್ಮ ಪಾಪ ವೈಫ್ ಬಂದಿದ್ರು, ಎಲ್ಲ ಹೋಗಿ ಸೇರ್ಕೊಂಡ್ವಿ. ಆಯ್ತಲ್ಲ, ಅಲ್ಲಿಂದ ನನ್ನ ಪ್ರಯಾಣ ಶುರುವಾಯಿತು. ಅಮೆರಿಕದ ಪರ್ಮನೆಂಟ್ ಜಾಬು ಅಂದರೆ ಅಟ್ಲೀಸ್ಟ್ 3 years ಕಾಂಟ್ರಾಕ್ಟು. ಆಮೇಲೆ ಏನು ಇಂಟ್ರೆಸ್ಟಿಂಗ್ ಅಂದರೆ, ದೇವರು ನಂದು ವಿಧಿನ ಅಲ್ಲಿ ಕೂಡಿಸಿದ್ದ ಅಂತ ಕಾಣಿಸುತ್ತೆ. ಅಲ್ಲಿಗೆ ಹೋದೆ. ಆಮೇಲೆ ಅವನು ವಾಲ್ಟರ್ ರೆಡ್ ಮಾಡಿದೆ ಟೀಚಿಂಗ್ ಎವ್ಯಾಲ್ಯೂಯೇಷನ್ ಅಂತ ಮಾಡ್ತಾರೆ. ಟೀಚ್ ಹೆಂಗೆ ಮಾಡ್ತೀಯ ಅಂತ. ಫಸ್ಟ್ ಸೆಮಿಸ್ಟ್ರು ಸುಮಾರಾಗಿತ್ತು. ಅವನು ಹೇಳ್ದ, ಏನೋ ನೀನು ಟೀಚಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಅಂದ. ಮಾಡೋಣ ಅಂದೆ. ಆಮೇಲೆ ಎಲ್ಲ ಮಾಡಿ 3 ವರ್ಷಕ್ಕೆ ಪ್ರಮೋಷನ್ ಸಿಕ್ತು. ಬೆಸ್ಟ್ ಫ್ಯಾಕಲ್ಟಿ 3 ವರ್ಷ ಕೊಟ್ಟರು. ಆಮೇಲೆ 24,000 ಇದ್ದಿದ್ದು 38,000 ಆಯಿತು ಈ ವರ್ಷಕ್ಕೆ ಸಂಬಳ. ಆಮೇಲೆ ರೆಡ್ ಭಾಳ ಅವನೇ ಹ್ಯಾಪಿ ಆದ. ಆಮೇಲೆ ಏನಾಯಿತು, ನನಗೆ 1983-84 ನನಗೆ ಇನ್ನೊಬ್ಬ ಹುಡುಗ, 2ನೇವನು ಹುಟ್ಟಿದ. ಸೊ ಆಮೇಲೆ ಒಂದು NASA ಅಂತ ಇದೆ, ನ್ಯಾಷನಲ್ ಏರೋನಾಟಿಕ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ. ಅದು ಇಸ್ರೋ ಥರ, NASA. ಅಲ್ಲಿ ನನಗೆ ಒಂದು ಸಮ್ಮರ್ ಫೆಲೋಶಿಪ್ ಸಿಕ್ತು ನಾಸಾದಲ್ಲಿ. ಯಾರಿಗೂ ಇಲ್ಲ ಸರ್ ಅಲ್ಲಿ, ಹೇಳ್ತೀನಿ ಕೇಳಲ್ಲಿ ಸಿಕ್ತು. ಅವಾಗೆಲ್ಲ ಏನಾಗ್ತಾ ಇತ್ತು ಅಂದರೆ, ಸ್ಪೇಸ್ ಶಟ್ಲ್ ಅಂತ ಡಿಸೈನ್ ಮಾಡಿ ಮಾಡ್ತಾಯಿದ್ರು. ಅದು ಲಾಂಚಿಂಗ್ ವೆಹಿಕಲ್ ಅಲ್ಲ, ಲಾಂಚಿಂಗ್ ವೆಹಿಕಲ್ ಫಾರ್ ಆಲ್ ಇದು ಸ್ಯಾಟಲೈಟ್ಸ್ ಇದೆಲ್ಲ ಕಳಿಸ್ತಾರಲ್ಲ. ಆಮೇಲೆ ಅವರು ನನಗೊಂದು ಕಾಂಪೋನೆಂಟ್ ಕೊಟ್ಟರು. ಏನಂದರೆ, ಅವರು ಡೇಟಾ ಕಲೆಕ್ಟ್ ಮಾಡ್ತಾಯಿದ್ರು ಸ್ಯಾಟಲೈಟಿಂದ ಅಲ್ಲಿ ಇಲ್ಲಿ ಎಲ್ಲ. ಅದಕ್ಕೆ ಒಂದು ಆಲ್ಗರಿದಮ್ ಬರಬೇಕು. ಆಲ್ಗರಿದಮ್ ಅಂದರೆ ಒಂದು ಸೊಲ್ಯೂಷನ್ ಕೊಡಬೇಕು. ಯಾಕೆಂದರೆ ಒಂದು ವಿಡಿಯೋ ಡೇಟಾ ಇರ್ತಾಯಿತ್ತು, ಒಂದು ಟೆಕ್ಸ್ಚುಯಲ್ ಡೇಟಾ, ಎಲ್ಲ ಮಿಕ್ಸ್ಚರ್ ಮಾಡಬೇಕು. ಮಿಕ್ಸ್ಚರ್ ಮಾಡಿ ಫ್ಯೂಷನ್ ಹಾಕ್ಕೊಡ್ಬೇಕು. ಸೊ ಆವಾಗ ಏನಾಯಿತು, ಒಂದು ನೈಸಾಗಿ ಆಲ್ಗರಿದಮ್ ಬರೆದು ಕೊಟ್ಟೆ. ಸಕ್ಸಸ್ಫುಲ್ ಆಯಿತು. NASA. ಆ ಸಕ್ಸಸ್ ಆಗಿದ್ದರಿಂದ ಅವನು ಹೇಳ್ದ, ನೆಕ್ಸ್ಟ್ ಇಯರು ನಮ್ಮ ಜೊತೆಗೆ ಬಂದು ಕೆಲಸ ಮಾಡಿ ಅಂದ. ಸೊ ಮಾಡಿದ್ವಿ ಬಟ್ ಅಲ್ಲಿ ಭಾಳ ಟೆನ್ಷನ್ನು ಇತ್ತು. ನನ್ನ ಕೀನೋಟ್ ಸ್ಪೀಕರ್ ಮಾಡಿಬಿಟ್ಟ 1985ನಲ್ಲಿ. ಏನು 1000 ಜನ ಕೂತಿದ್ದಾರೆ ಸರ್. ನಾನು ಎಲ್ಲೋ ಬಡಪಾಯಿಲಿ ಕೂತಿದ್ದೀನಿ. ಎಲ್ಲ ನೋಡಿದ್ರೆ, ಅಲ್ಲಿ ಹೋದಿದ್ದೆ ನಾನು ಸೂಟ್ ಗೀಟ್ ಹಾಕ್ಕೊಂಡು. ಅಲ್ಲಿ ನೋಡಿದ್ರೆ ಇದ್ರ ಹತ್ರ ಹೋದರೆ, ಸ್ಪೀಕಿಂಗ್ ಇದ್ರ ಹತ್ರ ಹೋದರೆ, ಸರ್ ದಟ್ ಈಸ್ ಓನ್ಲಿ ಫಾರ್ ಸ್ಪೀಕರ್ಸ್ ಅಂತ. ನಾನೇ ಸ್ಪೀಕರು. ನಾನು ನಂಬಲಿಲ್ಲ ಅವರು. ವುಡ್ ಯು ಬಿಲೀವ್ ದ್ಯಾಟ್? ಸ್ಪೀಕರ್ ನಾನು ನಂಬಲಿಲ್ಲ. ಇರಲಿ ಅಂತ ಹೇಳಿ ಆಮೇಲೆ ನನ್ನ ಹೆಸರು ಕರೆದ್ರು, ಅಲ್ಲಿ ಹೋದೆ. ಆಮೇಲೆ ಐ ಅಪಾಲಜೈಸ್ ಅಂದರು. ಲೆಕ್ಚರ್ ಕೊಟ್ಟೆ. ಎಂತೆಂಥ ಅವರು ಘಟಾನುಘಟಿಗಳು ಬಂದಿದ್ದರು. 1985ರಲ್ಲಿ ಎಲ್ಲ ಹಾಪ್ ಫೀಲ್ಡು ಅವರು ಇವರೆಲ್ಲ ಬಂದಿದ್ದರು. ಆಮೇಲೆ 1986-87 ಆಮೇಲೆ ಓಕ್ ರಿಡ್ಜ್ ನ್ಯಾಷನಲ್ ಲ್ಯಾಬಾರೇಟ್ರಿ ಅಂತಿದೆ. ಅದೊಂದು ವೆರಿ ಬೇಸಿಕಲಿ ಬೆಸ್ಟ್ ಲ್ಯಾಬು. ಅಲ್ಲಿ ಅವರಿಗೆ ಇಂಟೆಲಿಜೆಂಟ್ ರೋಬೋಟ್ಸ್ ಡಿಸೈನ್ ಮಾಡಬೇಕಾಯ್ತು. ನಾನು ಐ ಆಮ್ ದಿ ಫಸ್ಟ್ ಒನ್ ಟು ಡಿಸೈನ್ ಅನ್ ಇಂಟೆಲಿಜೆಂಟ್ ರೋಬೋಟ್ ಫಾರ್ ಓಕ್ ರಿಡ್ಜ್. ಡಾಕ್ಟರ್ ಅಯ್ಯಂಗಾರ್, ಬೈ ದಿ ಟೈಮ್ ಯು ಗೋ ಬ್ಯಾಕ್ ಐ ವಾಂಟ್ ಹ್ಯಾವ್ ದಿಸ್ ಮೆಷೀನ್ ಇಂಟೆಲಿಜೆಂಟ್ ಅಂತ. ಎಲ್ಲ ಕಡೆನೂ ಓಡಾಡಬೇಕು, ಇಂಟೆಲಿಜೆಂಟ್ ಆಗಿರಬೇಕು. ಆಗ ನೀವು AI ಅಂತ ಇವತ್ತೆಲ್ಲ ಒದ್ದಾಡ್ತೀರಾ. ಆವತ್ತು ಮಾಡಿದ್ದೀನಪ್ಪ AI. ಎಕ್ಸ್ಪರ್ಟ್ ಸಿಸ್ಟಮ್ ಮಾಡಿ ಡಿಸೈನ್ ಮಾಡಿ ಇಂಟರ್ಪ್ರಿಟೇಷನ್ ಕೊಟ್ಟು ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಆ ರೋಬೋಟಿಗೆ ಕೊಟ್ಟೆ. ಅಂದರೆ ನಮ್ಮ ಬ್ರೈನ್ ವರ್ಕ್ ಮಾಡ್ದಂಗೆ. ಬ್ರೈನ್ ವರ್ಕ್ ಮಾಡ್ದಂಗೆ. ಸ್ವಲ್ಪ ನಾಟ್ ಫುಲ್ಲಿ ಬ್ರೈನ್ ಆಗಲ್ಲ, ಸ್ವಲ್ಪ ಬ್ರೈನು. ಇವಾಗ ಇದು ನೋಡಿದ್ರೆ ಏನು ನನಗೆ ಕಾಣಿಸ್ಬೇಕು, ನೀರು ಬಾಟ್ಲು ಅಂತ ಬೇರೆ ಇಟ್ಟರೆ ಅದಲ್ಲ. ಸೊ ಹೀಗೆ ನಾನು, ನೀವೆಲ್ಲ AI ಅಂತ ಇವಾಗ ಹೇಳ್ತೀರಾ, ಆವಾಗ 87ನಲ್ಲಿ ಎಕ್ಸ್ಪರ್ಟ್ ಸಿಸ್ಟಮ್ ಅಂತ ಮಾಡಿದೆ. ಆವಾಗ AI ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ, ಸ್ಲೋಲಿ ಬರ್ತಾ ಇತ್ತು. AI ಸಿಸ್ಟಮ್ಸ್ ಎಲ್ಲ ಡೆವಲಪ್ ಮಾಡಿದೆ. ಬೇಕಾದಷ್ಟು ದುಡ್ಡು ಕೊಟ್ಟರು ನನಗೆ, $millions. ನಮ್ಮ ಹುಡುಗರು ಚೆನ್ನಾಗಿ ಮಾಡ್ತಾ ಇದ್ರು ಅವರ ಸ್ಕೂಲು ಕಾಲೇಜುಗಳಲ್ಲಿ. 1990 ಬಂದಾಗ 1-2 ಆಘಾತ ಆಯಿತು. ನಾನು ಇಲ್ಲಿ ಇಂಡಿಯಾಗೆ ಬಂದಿದ್ದೆ. ನಾನು ಇಂಡಿಯಾಗೆ ಬಂದಾಗ ನನಗೆ ಸ್ವಲ್ಪ ಐ ವಾಂಟ್ ಟು ಡೂ ಸಮ್ ವರ್ಕ್, ಫಿಲಂಥ್ರಾಪಿಕ್ ವರ್ಕ್. ಈ ಮಳವಳ್ಳಿನಲ್ಲಿ ಲಕ್ಷ್ಮೀ ನರಸಿಂಹ ಟೆಂಪಲ್ ಅಂತ ಒಂದಿದೆ. ಅಲ್ಲೊಂದು ಕಲ್ಯಾಣಿ ಇದೆ. ಕಲ್ಯಾಣಿ ಅಂದರೆ ನೀರು ತುಂಬ ಸ್ನಾನ ಗೀನ ಮಾಡೋಕ್ಕೆ. ಅಲ್ಲಿ ಏನು ಒಂದು 300-400 ವರ್ಷ ಆಯಿತು ಆ ಟೆಂಪಲ್ ಕಟ್ಟಿ.
ಅದು ರಾಜರಾಜೇಂದ್ರ ಚೋಳ ಟೈಮ್ನಲ್ಲಿ ಯಾರೂ ಏನೂ ಮಾಡಿರಲಿಲ್ಲ. ನಾನು ಹೇಳಿದೆ ನಮ್ಮ ಫಾದರ್ಗೆ, ಐ ವಿಲ್ ಕ್ಲೀನ್ ಇಟ್, ಐ ಟೇಕ್ ಕೇರ್ ಆಫ್ ದ ಎಕ್ಸ್ಪೆನ್ಸಸ್ ಎಲ್ಲ ಮಾಡಿ ಕ್ಲೀನ್ ಮಾಡಿದ್ವಿ. ಆ ಟೈಮ್ ಕ್ಲೀನ್ ಆಯ್ತಲ್ಲ, ಅಲ್ಲಿ ನಮ್ಮ ಅಮೇರಿಕಾದಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ನಲ್ಲಿ ಸತ್ತೋದ. ಸ್ವಂತ ಅಣ್ಣ? ನಮ್ಮ ಸ್ವಂತ ಅಣ್ಣ. ಅವನು ಏನಾಗಿತ್ತು ಅಂದರೆ, ಒಂದು ಹಿಂದಿನ ದಿನ ಸ್ನೋ ಬಿದ್ದಿತ್ತು, ಆ ವಿಂಡ್ಶೀಲ್ಡ್ನಲ್ಲೆಲ್ಲ ಸ್ನೋ ಬಿದ್ದಿತ್ತು, ಸರಿಯಾಗಿ ಕಾರ್ ಪಾರ್ಕ್ ಮಾಡಲಿಲ್ಲ, ನಿಂತಿದ್ದ. ಯಾರೋ ಲೇಡಿ ರಿಪೋರ್ಟ್ರ್ ಬಂದು ಹೊಡೆದು ಸಾಕ್ಬಿಟ್ಟು. ಸೊ ನಾನು ಇಲ್ಲಿದ್ದೀನಿ, ಫೋನ್ ಬಂತು ನಮ್ಮ ಮನೋರಮಾಯಿಂದ, ಇಮಿಡಿಯೇಟಾಗಿ ವಾಪಸ್ ಬನ್ನಿ, ಬಿಕಾಸ್ ನಿಮ್ಮ ಬ್ರದರ್ ಭಾಳ ಸೀರಿಯಸ್ ಆಗಿದ್ದಾರೆ. ಸೊ ನಾನು ಇಲ್ಲಿಂದ ಹೋದ್ವಿ. ನಮ್ಮದು ಭಾಳ ಅದು ದುರಂತಕರ, ನಿಮಗೆ ಬೇಡ. ಯಾಕೆಂದರೆ ಮನೇಲಿ ರಾತ್ರಿ ಎಲ್ಲ ಅಳು ಎಲ್ಲ, ನಮ್ಮ ಮದರು ಅವ್ರಿಗೂ ಗೊತ್ತಿಲ್ಲ, ಏನೋ ನಿಜ ಹೇಳು ಅಂತ ಇದ್ರು, ಸತ್ತೋಗಿದ್ದ. ಆಮೇಲೆ ಅಲ್ಲಿ ನಾನು ಹೊರಟ್ಬಿಟ್ಟೆ ವಾಪಸ್ಸು. ಅಲ್ಲಿ ಹೋಗಿ 13 ದಿನ ಇದ್ದೆ. ರಿಚ್ಮಂಡ್ ವರ್ಜೀನಿಯಾ ಅಂತ, ಅದೆಲ್ಲ ಕ್ರಿಮೇಟ್ ಮಾಡಿ. ಅವನ 3 ಜನ ಸ್ಮಾಲ್ ಮಕ್ಕಳು, ಏನು ದುಡ್ಡಿಲ್ಲ, ಭಾಳ ಏನು ಮಾಡ್ತೀರ ಅಲ್ಲಿ ಹೋಗಿ, ಭಾಳ ಕಷ್ಟ ಆಯಿತು ಅಲ್ಲಿ. ಆವಾಗ ಅದೇನಪ್ಪ ಲೈಫು ದೇವರೇ ಇಷ್ಟು ಅಂಥೇಳಿ ಅದೊಂದು ಭಾಳ ಮೇಜರ್ ಇದಾಯಿತು. ನಮ್ಮ ಮದರು ಏನೋ ಫಸ್ಟ್ ಸನ್, ಅವನು ಭಾಳ ಇದಾಯಿತು. ಆಮೇಲೆ ನಾನೇನು ತಿರ್ಗಾ ಬರೋದು ಹೋಗೋದು ಮಾಡಿ ಸುಧಾರಿಸ್ಕೊಳ್ಬೇಕು ಅಂಥೇಳಿ ಅದು ಮಾಡಿದೆ. ಆಮೇಲೆ ಎಲ್ಲ ಟೈಮ್ ಪ್ರಕಾರ ಎಲ್ಲ ಏನೋ ಹೋಗಿ ಭಾಳ ಕಷ್ಟ ಲೈಫ್ ಅವ್ರಿಗೆ. ಯಾಕೆಂದರೆ ಅಮೇರಿಕಾದಲ್ಲಿ ಅವನು ಸಿವಿಲ್ ಇಂಜಿನಿಯರ್ ಆಗಿದ್ದ, ಆಯ್ತಲ್ಲ, ಅಂತ ಏನು ಉತ್ಪತ್ತಿ ಇರಲಿಲ್ಲ, ಭಾಳ ಕಷ್ಟ ಆಯಿತು. ಅವ್ರ ಮಕ್ಕಳೆಲ್ಲ ಏನಾಗಿದೆ? 3 ಜನ ಮಕ್ಕಳು. ಒಬ್ಬ ದಿಲೀಪ್ ರಾಜನ್ ಅಂತ, ಇವಾಗ ಅವನಿಗೆ 47 ವಯಸ್ಸು, ಆಯಿತಾ. ಅವನು ಒಳ್ಳೆಯವನು. ಬಟ್ ಏನಾಗಿದೆ, ಈ ಮದರ್ಗೆ ನನಗೆ ಅನಿಸೋ ಪ್ರಕಾರ ಏನೋ ಒಂದು ಫ್ರಸ್ಟ್ರೇಷನ್ನು, ಅವರು ನೆಗೆಟಿವ್ ಆಗಿ ಹೇಳಿ ಅವನು ಬಿಟ್ಬಿಟ್ಟಿದ್ದ ನಮ್ಮನ್ನು. ನೆನ್ನೆ ಅಂದರೆ ಒಂದು ವಾರದ ಹಿಂದೆ ಇಲ್ಲಿ ಬಂದ, ನಾ ಇಂಡಿಯಾಗೆ ಬಂದಿದ್ದೀನಿ, ನೀವು ಇದ್ದೀರಾ. ಅವನು ಫ್ಲಾರಿಡಾಗೂ ಬಂದಿದ್ದ 11 ವರ್ಷ, ಆಮೇಲೆ ಕಾಂಟ್ಯಾಕ್ಟೇ ಇಲ್ಲ. ನೀವು ನಮ್ಮ ತಂದೆ ಥರ ಅದೇನೋ ಅಂದ. ಅವ್ರಿಗೆಲ್ಲ ಇಬ್ರಿಗೂ $500 ಕೊಟ್ಟೆ, ಇಬ್ಬರು ಮಕ್ಕಳು ಏನಾದ್ರು ಮಾಡ್ಕೊಳ್ಳಿ. ಬಿಕಾಸ್ ನಮ್ಮ ಅಣ್ಣ ನನಗೆ ಸಹಾಯ ಮಾಡಿದ್ದ ನಾನು ಅಮೇರಿಕಾಗೆ ಹೋಗಬೇಕಾದ್ರೆ, ಅದಾಯಿತು. ಆಮೇಲೆ 2ನೇವನು ಯಾರೋ ಜೂಯಿಷ್ನ ಮದುವೆ ಮಾಡಿಕೊಂಡು ಅವಂದಾಗೋಯ್ತು. 3ನೇವಂದು ಎಲ್ಲ ಇದಾಗೋಗಿ ನಿಮ್ಮ ಶ್ರೀಕುಮಾರ್ ಥರ ಎಲ್ಲ ಹೊರಟೋದ್ರು. ಏನು ಮಾಡ್ತೀರಾ? ಸೊ ಕನೆಕ್ಷನ್ ಇಲ್ಲ, ಭಾಳ ಸಂಕಟ ಆಯಿತು. ನಮ್ಮ ಅಣ್ಣ ಅದಕ್ಕೆ 1 ತಿಂಗಳ ಹಿಂದೆ ಕರೆಕ್ಟಾಗಿ ಬರೆದಿದ್ದ, ನೋಡಪ್ಪ ನಾವು ಮೀಟೇ ಮಾಡಿಲ್ಲ, ಮಕ್ಕಳೆಲ್ಲ ಬೆಳೀತಾ ಇದ್ದಾರೆ, ಅವ್ರಿಗೇನು ಯಾರು ಅನ್ನೋದು ಗೊತ್ತಿಲ್ಲ, ಏನಾರು ಆದರೆ ಏನಾಗುತ್ತೆ ಅವ್ರಿಗೆ, ಅದು ನೋಡಿ ಅದೇ ಥರ ಆಯಿತು ಅನ್ನೋದು. ಅದಾದಮೇಲೆ 1991 ಬಂದೆ. ಅಲ್ಲಿ ಒಂದು ಒಳ್ಳೆ ಯೂನಿವರ್ಸಿಟಿ ಇದೆ, ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ಜೆಟ್ ಪ್ರಪಲ್ಷನ್ ಲ್ಯಾಬಾರೇಟ್ರಿ ಇದೆ. ಆ ಡೈರೆಕ್ಟ್ರ್ ಕೂಗ್ದಾಗ ಕಾಲ್ ಮಾಡ್ದ, ಡಾಕ್ಟರ್ ಐ ವಾಂಟ್ ಯು ಟು ಕಮ್ ಟು ಕ್ಯಾಲ್ಟೆಕ್ ಅಂದ. ಹೋದೆ ಒಂದು ಸಮ್ಮರು, ಯಾಕೆಂದರೆ ಸ್ವಲ್ಪ ನನಗೂ ಚೇಂಜ್ ಇರಲಿ ಅಂತ. ಪ್ಯಾಸಡೀನಾ ಕ್ಯಾಲಿಫೋರ್ನಿಯಾ ಅಂತಿದೆ, ಅಲ್ಲಿ ಎಲ್ಲ ಇದೇ ಥರ ಇಂಟೆಲಿಜೆಂಟ್ ರೋಬೋಟ್ಸ್ ಕೆಲಸ, ಸ್ಪೇಸ್ ಶಟ್ಲು ಎಲ್ಲ ಮಾಡಿದ್ವಿ. ಕೆಲಸ ಎಲ್ಲ ಆಯಿತು. ಆವಾಗ 92 ಸ್ವಲ್ಪ ಗ್ರ್ಯಾಂಡ್ ಕೊಟ್ಟ, ವಾಪಸ್ ಬಂದೆ. 93 ಇನ್ನೂ ಸ್ವಲ್ಪ ಪ್ರಾಮುಖ್ಯತೆ ಸ್ಲೋಲಿ ಬರೋಕ್ಕಾಗ್ತಾಯಿತ್ತು. ಆವಾಗಲೇ ಒಂದು 10-15 ಜನ PhD ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ ಆಗಿದ್ದರು. ಆವಾಗ ನನ್ನ ಚೇರ್ಮನ್ ಮಾಡಿಬಿಟ್ರು, ಹೆಡ್ ಆಫ್ ದಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತ. ಅಲ್ಲೊಬ್ಬ ನಾನು ಕ್ಯಾಲ್ಟೆಕ್ಕಿಂದ ಬಂದಮೇಲೆ ಅಲ್ಲೊಬ್ಬರು ಪೀಟರ್ ರ್ಯಾಬಿಡೋ ಅಂತ ಹೊಸ ಡೀನ್ ಬಂದ. ನಾನು ಹೇಳಿದೆ, ನನಗೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೀರಿಯನ್ಸ್, ನೋ ಯು ಆರ್ ಎ ಗುಡ್ ಲೀಡರ್ ಬಿಕಾಸ್ ಯು ಆರ್ ಎ ಗುಡ್ ರಿಸರ್ಚರ್ ಅಂತ ಹೇಳಿ ನಾನು ಮಾಡಿದ್ರು. ಆವಾಗ ಸಂಬಳನೂ ಆಯಿತು. ಆವಾಗ ನನ್ನ ಸಂಬಳ $120,000 ವರ್ಷಕ್ಕೆ. $120,000. $120,000 1992 ಕೊಟ್ಟರು. ಆಯ್ತಲ್ಲ, ಆವಾಗ ಶುರುವಾಯಿತು. ಆವಾಗ ಡಿಪಾರ್ಟ್ಮೆಂಟ್ ಎಲ್ಲ ಹೈರ್ ಮಾಡೋದು. ನೀವು ಇಂಟರ್ ಡಿಸಿಪ್ಲಿನರಿ ಅಂತೀರಾ, 25 ವರ್ಷ ಮಾಡಿಲ್ಲದೆ ಇರೋದು ಅಲ್ಲಿ ಮಾಡಿದ್ದೀನಪ್ಪ ನಾನು. ಇವರೆಲ್ಲ ಇಂಟರ್ ಡಿಸಿಪ್ಲಿನರಿ ಪ್ರೋಗ್ರಾಮು ಅದು ಇದು ಅಂತ ಇವಾಗ ಎಲ್ಲ ನಾನು 1992 ಬುಕ್ನಲ್ಲಿದೆ ನೋಡಿ, ಮಾಡಿದ್ದೀನಿ ನಾನು. ಸೊ ದೇರ್ ಇಸ್ ನಥಿಂಗ್ ನ್ಯೂ. ಫ್ಯಾಕಲ್ಟಿ ಎಲ್ಲ ಇಂಟರ್ ಡಿಸಿಪ್ಲಿನರಿಯಿಂದ ಹೈರ್ ಮಾಡಿ. ಸೊ ಡಿಪಾರ್ಟ್ಮೆಂಟು ಒಂದು 10 ವರ್ಷ ಭಾಳ ಕಷ್ಟಪಟ್ಟೆ. ಆಮೇಲೆ ನಮ್ಮ ಹುಡುಗ MIT PhD ಮಾಡ್ದ, ಎಲ್ಲ ಒಳ್ಳೆಯದು ಆಯಿತು. ಆಮೇಲೆ ನಮ್ಮ ಪೇರೆಂಟ್ಸ್ ಬಂದಿದ್ರು, ಅವಾಗ ಸ್ವಲ್ಪ ದಿನ ಇದ್ದರು, ಹೊಟ್ಟೋದ್ರು ವಾಪಸ್ಸು. ಆಮೇಲೆ 2000 ಬಂತು, ನನಗೆ ಬೇಕಾದಷ್ಟು ಅವಾರ್ಡ್ಗಳು ಬಂತು. ಅಷ್ಟೊತ್ತಿಗೆ ಒಂದು ಸ್ಟೆಬಿಲೈಸ್ ಆಗಿತ್ತು. ಆವಾಗ ನಮ್ಮ ತಂದೆ ಒಂಥರ ಹುಷಾರಿಲ್ಲ. ಆವಾಗ ಅವರು ನೀವು ಬಾಪ ಇಲ್ಲಿ ಅಲ್ಲಿ, ಏಕೆಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಹೇಳ್ಕೊಡ್ದು ಹೇಳ್ತೀನಿ, ಬಟ್ ನಿಜವಾದ್ದು ನಮ್ಮ ಸಿಸ್ಟರ್ಸ್ ಎಲ್ಲ ಒಳ್ಳೆಯವರು, ಬಟ್ ಏನೂ ಪ್ರಯೋಜನ ಇಲ್ಲ ಇವರೇ. ಯಾಕೆಂದರೆ ಅವ್ರಿಗೆ ದುಡ್ಡಿಲ್ಲದೆ ಇರ್ಬೋದು, ಬಟ್ ನಾನೇ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಆಯ್ತಲ್ಲ, ಮಾಡಲಿಲ್ಲ. ನಮ್ಮ ಬ್ರದರು ಅಷ್ಟೇ ಹೋಪ್ಲೆಸ್ ಫೆಲೋ, ಮಾಡ್ಬೋದಾಗಿತ್ತು. ಆಮೇಲೆ ಎಲ್ಲ ತಂದೆ ನೋಡೋದು
ಅಂದರೆ ಅವರು ಹುಷಾರಿಲ್ಲದೆ ಇದ್ದಾಗ ಸರಿಯಾಗಿ ನೋಡ್ಕೊಳ್ಳೋದು, ಅದು ಏನಾಗುತ್ತೆ ಗೊತ್ತಾಗಲ್ಲ. ದುಡ್ಡದೇ ಪ್ರಾಮುಖ್ಯತೆ ಅಂತ ಕಾಣಿಸುತ್ತೆ. ಫಾದರು ಅವರು 89 ಇಯರ್ಸು, ಡಿಟೇರಿಯರೇಟ್ ಆಗಿದೆ ಹೆಲ್ತು. ಆಮೇಲೆ ನಮ್ಮ ಹುಡುಗನಿಗೆ ಒಂದು ಮ್ಯಾರೇಜ್ ಫಿಕ್ಸ್ ಮಾಡಿ ಆಗಿತ್ತು. ಆಮೇಲೆ 2003ನಲ್ಲಿ ಯಾವತ್ತೋ ಡೇಟ್ ಮರ್ತೋಗಿದೆ ನನಗೆ, ಅವ್ನ ಮ್ಯಾರೇಜ್ ಫಿಕ್ಸ್ ಆಯಿತು. ಆಮೇಲೆ ನಾನು ನಮ್ಮ ವೈಫ್ನ ಆ್ಯಸ್ ಯೂಶ್ವಲ್ ಕಳಿಸ್ಬಿಟ್ಟೆ, ಎಲ್ಲ ನೀವು ಮಾಡಿ ಅದು ಇದು ಅಂತ. ಎಲ್ಲನೂ 1000 ಜನನ ಇನ್ವೈಟ್ ಮಾಡಿದ್ವಿ, ಎಲ್ಲ ನಾರಾಯಣ ಮೂರ್ತಿ, ಕಸ್ತೂರಿ, ಎಲ್ಲರೂ. ಅಲ್ಲಿ ಏನಾಗೋಯ್ತು, 2 ವಾರಕ್ಕೆ ಮುಂಚೆ ಅವ್ರಿಗೆ ಸೀರಿಯಸ್ ಆಗೋಯ್ತು ನಮ್ಮ ಫಾದರ್ಗೆ. ಅಲ್ಲಿ ನಮ್ಮ ವೈಫು ಇದ್ದರು ಅವಾಗ. ಅವರು ಸರಿಯಾಗಿ ಇದಕ್ಕೆ ಕರ್ಕೊಂಡು ಹೋಗಲಿಲ್ಲ, ಅದು ಅಂದರೆ ಹಾಸ್ಪಿಟ್ಲಿಗೆ. ಅವಾಗೇನಾಯಿತು ಅಂದರೆ ಅವರು ಶ್ರಿಂಕ್ ಆಗೋದ್ರು. ಆಮೇಲೆ ನಾನು ಬರ್ತೀನಿ, ಇನ್ನು 1 ವಾರ ಇದೆ ಮ್ಯಾರೇಜ್ಗೆ. ಅವ್ರಿಗೆಲ್ಲ ಇದಾಗೋಯ್ತು, ಸೀರಿಯಸ್ ಆಗೋಯ್ತು. ಅವ್ರು ಡಾಕ್ಟರ್ ರಮಣರಾವ್ ಅಂತಿದ್ದಾರೆ ಇಲ್ಲೊಬ್ಬರು, ಅವರು ಇಲ್ಲೇ ಮಲ್ಯ ಹಾಸ್ಪಿಟ್ಲ್ ಅಂತಿತ್ತು ಅವಾಗ, ಮಲ್ಯ ಇದರ ಕಂಠೀರವ ಸ್ಟೇಡಿಯಂ ಹತ್ರ. ಅಲ್ಲೇನಾಗೋಯ್ತು, ಅವ್ರು ಹೇಳಿದ್ರು ನೀವು ಮಾಡಿಬಿಡಿ ಮದುವೆ ಸ್ವಲ್ಪ, ಆಮೇಲೆ ಏನಾಗುತ್ತೋ ಸಾಯಂಕಾಲದೊಳಗೆ ಇರಲ್ಲ ಅಂದ್ಬಿಟ್ರು. ಸೊ ಅರ್ಲಿ ಮಾರ್ನಿಂಗ್ ಅಲ್ಲೊಂದು ಗಣೇಶನ ಗುಡಿ ಇದೆ ಬುಲ್ ಟೆಂಪಲ್ ರೋಡ್ ಹತ್ರ, ಅಲ್ಲಿ ಮಾಡಿಬಿಟ್ಟು ಆಯಿತು ಬಿಡಿ ಇನ್ನೇನಿವೆ ಕಂಟಿನ್ಯೂ ಮಾಡೋಣ ಅಂತ. ಸೊ ಸಾಯಂಕಾಲದ 4:15 ಸತ್ತೋದ್ರು. ಏನು ಸ್ಯಾಡ್ ನೋಡಿ ಸರ್. ಆಮೇಲೆ ಅವ್ರನ್ನ ಕರ್ಕೊಂಬಂದ್ವಿ, ಮೋರ್ಗ್ನೆಲ್ಲ ಹಾಕಿದ್ವಿ ಅವ್ರ ಬಾಡಿನ. ಆಮೇಲೆ ನೆಕ್ಸ್ಟ್ 2 days ಸೆಲೆಬ್ರೇಟ್ ಮಾಡಿದ್ವಿ. ಸೆಲೆಬ್ರೇಟ್ ಅಂದರೆ ಮದುವೆ ಆಯಿತು. ನಮ್ಮ ವೈಫು ಐ ಥಿಂಕ್ ಮನೋರಮಾ, ಶಿ ಮೇಡ್ ಎ ಗುಡ್ ಪಾಯಿಂಟ್. ಏನು ಅಂದರೆ ಕ್ಯಾನ್ಸಲ್ ಮಾಡೋದಾ ಅಂತ. ಅವ್ರು ಹೇಳಿದ್ರು ಕ್ಯಾನ್ಸಲ್ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಯಾಕೆ ಅಂದರೆ ಹಿ ವಿಲ್ ನಾಟ್ ಕಮ್ ಬ್ಯಾಕ್. ಸೊ ಬಿ ರಿಯಲಿಸ್ಟಿಕ್. ಸೊ ಕಂಟಿನ್ಯೂ ಮಾಡಿ ಅಷ್ಟೇ. ಎನಿವೇ ಯು ಆಲ್ರೆಡಿ ಡನ್ ಮ್ಯಾರೇಜ್. ಐ ನೋ ಇಟ್ ಇಸ್ ವೆರಿ ಪೇನ್ ಕಿಲ್ಲಿಂಗ್. ಸೊ ನಾವು ಹೆಣ ಇಟ್ಕೊಂಡು ಮದುವೆ ಮಾಡಿದ್ದೀವಿ ಸರ್. ಎಷ್ಟು ಸಂಕಟ ಆಯಿತು ನಮಗೆ. ಆಮೇಲೆ ನಾನೆಲ್ಲ ಓಡ್ ಬಂದೆ, ಯಾರೂ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ಮೋರ್ಗಿಂದ ಬಾಡಿ ತಂದು ನಮ್ಮ ಮನೆ ಮುಂದೆ ಇಟ್ವಿ. ಆವಾಗ ಈ ಶೇಷಾದ್ರಿಪುರದಲ್ಲಿ ನಮ್ಮ ಮದರ್ ನೋಡಿಬಿಟ್ಟು ಭಾಳ ಬೆಚ್ಚಿ ಬಿದ್ದುಬಿಟ್ರು. ಏನಾಯಿತು ಏನು ಅಂತ ಹೇಳಿದ್ದೆ, ಈ ಥರ ಸೀರಿಯಸ್ ಆಗಿದೆ ಅದು ಇದು ಅಂತ. ಅವರು ಹಾಗೇ ಒಂಥರ ಇದಾಗ್ಬಿಟ್ರು, ಬಿದ್ದುಬಿಟ್ರು. ಆಮೇಲೆ ಏನು ಮಾಡೋದು, ಅವನ್ನ ಕ್ರಿಮೇಟ್ ಮಾಡಿ ನಾನು ಅವತ್ತು ಸಾಯಂಕಾಲನೇ ಅಮೇರಿಕಾಗೆ ಹೋಗಬೇಕು. ಯಾಕೆ ಅಂದರೆ ಮಂಡೇ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗು. ನಮ್ಮದು ಅಡ್ಮಿನಿಸ್ಟ್ರೇಟರ್, ನಮ್ಮ ಪ್ರೆಸಿಡೆಂಟ್ ಹೇಳಿದರು ನೀ ಬರಬೇಕು ಆ ಮೀಟಿಂಗಿಗೆ ಅಂತ. ಅಂದರೆ ಅವರಿಗೆ ಇದೆಲ್ಲ ಗೊತ್ತಿಲ್ಲ ಬ್ಯಾಕ್ಗ್ರೌಂಡು. ಹ್ಯಾರಲ್ಡ್ ಸಿಲ್ವರ್ಮನ್ ಅಂತ ಡೀನ್ ಆಗಿದ್ದರು. ಡಾಕ್ಟರ್ ಆ್ಯಂಗಾರ್, ಐ ಎಕ್ಸ್ಪೆಕ್ಟ್ ಯು ಟು ಬಿ ದೇರ್ ಆನ್ ಮಂಡೇ ಅರೌಂಡ್ 9:30 ಫಾರ್ ದಿಸ್ ಮೀಟಿಂಗ್ ಅಂದರು. ನಾನು ಎಸ್ ಅಂತ ಹೇಳಿದ್ದೆ. ಇದೆಲ್ಲ ಆಯಿತು. ಆಮೇಲೆ ಕ್ಯಾನ್ಸಲ್ ಮಾಡಲಿಲ್ಲ. ಬೆಳಗ್ಗೆಲ್ಲ ಹರಿಶ್ಚಂದ್ರ ಘಾಟಕ್ಕೆ ಕರ್ಕೊಂಡು ಹೋಗಿ ಕ್ರಿವೇಟ್ ಮಾಡಿ ಸಾಯಂಕಾಲ 4:15 ಫ್ಲೈಟಿಗೆ ಕೊಟ್ಟಿದ್ವಿ. ಅಲ್ಲಿ ಹೋದ್ವಿ. ನಮ್ಮ ಇವನು 3rd ಸನ್ ಇದ್ದ ಅಲ್ಲಿ, ಅದೆಲ್ಲ ಗೊತ್ತಲ್ಲ ಏನೋ ಇದೆಲ್ಲ. ಹೋದ್ವಿ ಏರ್ ಫ್ರಾನ್ಸು. ಅಲ್ಲಿ ಹೋದರೆ ಅವನು ಕೀ ಕಳ್ಕೊಂಬಿಟ್ಟಿದ್ದಾನೆ ಮನೆಯದು. ಯಾವುದು ಅಮೆರಿಕ? ನಮ್ಮ ಅಮೇರಿಕಾದಲ್ಲಿ 3ನೇವನು. ಆಮೇಲೆ ಅದು ರಾತ್ರಿ 10:30 ಆಯಿತು ನಾವು ರೀಚ್ ಆಗೋದು, ಸಂಡೇ. ಆಮೇಲೆ ಯಾರೋ ಪಕ್ಕದ ಮನೆಯವನಿಗೆ ಬೀಗ ಓಡಿಸಿ ಎಲ್ಲ ಮಾಡಿ ಒಳಗಡೆ ಹೋದ್ವಿ, ಆಯಿತು. ಸೊ ಇದು ನೀವು ಏನು ಹೇಳ್ತಿರೋ ಗೊತ್ತಿಲ್ಲಪ್ಪ. ನೋಡಿ ಇದೆಲ್ಲ ಬದುಕಿನ ವಿಚಿತ್ರಗಳು, ಭಾಳ ವಿಚಿತ್ರ. ಹೇಗೆ ಅಂದರೆ ಒಂದು ಸೈಡ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಆ ಕಡೆ ಎಲ್ಲ ಫೇಮಸ್ ಆಗ್ತಾಯಿದ್ದೀನಿ, ಒಳ್ಳೆ ನೋಡ್ರಿ. ಆನ್ ದಿ ಅದರ್ ಸೈಡ್ ದಿಸ್ ಈಸ್ ಆಲ್ಸೋ ಹ್ಯಾಪಿ. 2008ರಲ್ಲಿ ಇದು ಮನೋರಮಾಗೆ ಸ್ವಲ್ಪ ಏನೋ ಹೆಲ್ತ್ ಪ್ರಾಬ್ಲಮ್ ಬಂದ್ಬಿಡ್ತು. ಅದು ಎಷ್ಟು ಅಂದರೆ ಏನೂ ಗೊತ್ತಾಗಲಿಲ್ಲ, ಭಾಳ ತೊಂದರೆ ಪಟ್ವಿ. ಆಮೇಲೆ ಅವರು ವಾಪಸ್ ಹೋದರು. ಇನ್ನು ನಾನು ಅಮೇರಿಕಾದಲ್ಲಿ ಬೇಡ, ಐ ವಾಂಟ್ ಟು ಗೋ ಬ್ಯಾಕ್ ಅಂತ ಕೂತ್ಬಿಟ್ರು. ಏನು ಮಾಡ್ತೀರಾ ನೀವು? ಅದು 2010ರಲ್ಲಿ ನಾನು ಹೇಳಿದೆ ಹೋಗೋಣ, ಇನ್ನು ನೀವು 50 ವರ್ಷ ಇದ್ದೀರಾ, ಇನ್ನು ಸಾಕು, ಇನ್ನು ನೋಡೋಣ ಏನಾದ್ರು ಇಂಡಿಯಾದಲ್ಲಿ ಮಾಡೋಣ ಅಂತ ಹೇಳಿದ್ರು. ಸೊ ಆಗಲಿ ಅಂಥೇಳಿ 2011ರಲ್ಲಿ ಆವಾಗ ಈ ಸೈಟ್ ತೊಗೊಂಡ್ವಿ. ಆವಾಗ ಅವ್ರಿಗೆ ಒಂದು ಬಿಸಿ ಮಾಡಿದೆ. ಓಕೆ ನೀವು ಇಲ್ಲೇ ಇರು, ಮನೆ ಎಲ್ಲ ಕಟ್ಸು ಅಂತೆಲ್ಲ ಮಾಡ್ತಾಯಿದ್ರು. ಟೆಂಪಲ್ ಕಟ್ಟಿಸ್ತೀನಿ ಅಂದರು. ಟೆಂಪಲ್ ಯಾಕೆ ಅಂದರೆ ಅವರಿಗೆ ಹಸುಗಳ ಕಷ್ಟ ಇಷ್ಟ. ಗೋಶಾಲ ಮಾಡಿದ್ವಿ. ಆ ಗೋಶಾಲೆ ಎಲ್ಲ ಮಾಡಿದ್ಮೇಲೆ ಹಸು ಬೇಡ, ಭಾಳ ಎಕ್ಸ್ಪೆನ್ಸಿವ್ ಅಂಥೇಳಿ ಇದನ್ನು ಕಳಿಸ್ಬಿಡಿ, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಅದು ಮಾಡಿದ್ವಿ. ಆಯ್ತಲ್ಲ. ಅದಾದಮೇಲೆ ಪ್ರತಿ ಸಲಿನೂ ಎಲ್ಲರಿಗೂ ಫೀಡ್ ಮಾಡಬೇಕು. ಆಮೇಲೆ ಅಲ್ಲೊಂದು ಸ್ಕಾಲರ್ಶಿಪ್ಪು ಎಲ್ಲರಿಗೂ 50,000 ಕೊಡಬೇಕು. ಅದು ಮಾಡಿದ್ವಿ. ಆಯಿತಾ. ಪ್ರತಿ ಎಲ್ಲ ಗಿಫ್ಟೆಡ್ ಆ್ಯಂಡ್ ಟ್ಯಾಲೆಂಟೆಡ್ಡು. ಆಮೇಲೆ ರೂರಲ್ ಏರಿಯಾಸ್ಗೆಲ್ಲ ಮಾಡಿದರು. ಸೊ ಒಂದು ಲಾಸ್ಟು 10 ವರ್ಷದಿಂದ ಇದೆಲ್ಲ ಮಾಡಿದ್ದೀವಿ. ಆಮೇಲೆ ಕೊನೆಗೆ ಏನಾಗೋಯ್ತು, 2018 ಕೋವಿಡ್ ಬಂದ್ಬಿಡ್ತು. ಆ ಕೋವಿಡ್ ಬಂದಾಗ ಅವ್ರು ಇಂಡಿಯಾಯಿಂದ ಅಮೇರಿಕಾಗೆ ಬರೋಕ್ಕಾಗಲಿಲ್ಲ. ಅಯ್ಯೋ ಅಮೇರಿಕಾಯಿಂದ ಇಂಡಿಯಾಗೆ ಅವ್ರಿಗೆ ಭಾಳ ಬೇಜಾರಾಗೋಯ್ತು.
ನಾನು ಹೋಗ್ಬೇಕು ವಾಪಸ್ಸು. ಬಟ್ ಪ್ಲೇನ್ಗಳಿಲ್ಲ. ಜೂನ್ 21 ಬಂದರು. 2020 ಬಂದರು. ಆಮೇಲೆ ನಾನು ಇನ್ನು ಹೋಗಲ್ಲ, ಕಂಪ್ಲೀಟ್ ಆಗೋಯ್ತು, ನೀವು ಬೇಕಾದ್ರೆ ಹೋಗಿ ಅಂದರು. ಆಮೇಲೆ ನೋಡಿದ್ವಿ. ನಾನು ಇಲ್ಲಿ ಸಬ್ಯಾಟಿಕಲ್ ತೊಗೊಂಡೆ. ಸಬ್ಯಾಟಿಕಲ್ ಅಂದರೆ ಅಲ್ಲಿ ಲೀವ್ ಕೊಡ್ತಾರೆ ಒಂದು 6 ತಿಂಗಳು, ಎಲ್ಲಿ ಬೇಕಾದ್ರೆ ಇರ್ಬೋದು. ಬಂದೆ, ಸಂಬಳ ಕೊಡ್ತಾರೆ ಫುಲ್ಲು. ಸೊ ಇಲ್ಲಿದ್ದೆ. ಆಮೇಲೆ ಅವ್ರಿಗೆ ಸ್ಲೋಲಿ ಲಿವರ್ ಫೇಲ್ಯೂರ್ ಆಗೋಯ್ತು, ಕಾಲುಗಳು ಊದ್ಕೊಂಬಿಡ್ತು. ಆಮೇಲೆ ಭಾಳ ಸೀರಿಯಸ್ ಆಗೋಯ್ತು. ಯಾರನ್ನೋ ಕೇಳಿದ್ವಿ. ಆಮೇಲೆ ಡಾಕ್ಟ್ರುಗಳೆಲ್ಲ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರು, ಹೊಸ ಲಿವರ್ ಹಾಕಬೇಕು ಅಂತ. ಆವಾಗ ನಮ್ಮ ಹುಡುಗ ಕೊಡ್ತೀನಿ ಅಂತ ಅವನು ಒಪ್ಕೊಂಡಿದ್ದ. ಬಟ್ ಅವ್ನ ಲಿವರ್ ಮ್ಯಾಚ್ ಆಗಲಿಲ್ಲ. ಏನು ಮಾಡ್ತೀರಾ? ಆಮೇಲೆ ಇನ್ಯಾರನ್ನೋ ಕರ್ಕೊಂಬಂದ್ವಿ, ಅದು ಮ್ಯಾಚ್ ಆಗಲಿಲ್ಲ. ಇನ್ಯಾರನ್ನೋ ಕರ್ಕೊಂಬಂದ್ಲಿ, ಅದು ಮ್ಯಾಚ್ ಆಗಲಿಲ್ಲ. ಅದು 3 ತಿಂಗಳು ಹೊಟ್ಟೋಯ್ತು. ಸೊ ಏಪ್ರಿಲ್ 21 ಇನ್ಯಾರನ್ನೋ ಕರ್ಕೊಂಬಂದ್ವಿ. ಸೊ ನಾವು ಚೆನ್ನೈನಲ್ಲಿ ಇದ್ವಿ ಅವಾಗ. ಚೆನ್ನೈನಲ್ಲಿ ಒಂದು ಒಳ್ಳೆ ರೇಲಾ ಹಾಸ್ಪಿಟ್ಲ್ ಅಂತಿದೆ, ಒಳ್ಳೆ ಹಾಸ್ಪಿಟ್ಲದು. ಆ ಹಾಸ್ಪಿಟ್ಲು ಒಳ್ಳೆ ಡಾಕ್ಟ್ರು ರೇಲಾ. ಅಲ್ಲಿ ಎಲ್ಲ ಥರನೂ ನಡೆಯುತ್ತೆ. ಏನೋ ಇಫ್ ಯು ಪೇ ಬ್ರೈಬ್ ಅದು ನಡೆಯುತ್ತೆ ಎಲ್ಲ. ಬಟ್ ನಾನು ಹೇಳೋದೇನು ಅಂದರೆ ದುಡ್ಡುಗಳು ಕೊಟ್ವಿ, ಅದು ಆಗಲಿಲ್ಲ. ಬಟ್ ಅಲ್ಲಿ ಇದು ಏಪ್ರಿಲ್ 21 ಒಂದು ಏನಾದ್ರು ಒಂದು ಮಾಡೋಣ ಅಂತ ಇಟ್ಕೊಂಡಿದ್ದರು. ಅಷ್ಟರೊಳಗೆ ಏನಾಯಿತು, ಏಪ್ರಿಲ್ 11ನೇ ತಾರೀಕು ಬ್ರೈನ್ ಹೆಮರೇಜ್ ಆಗೋಯ್ತು. ಬ್ರೈನ್ ಎಲ್ಲ ಕಂಪ್ಲೀಟಾಗಿ ಹೆಮರೇಜ್ ಆಗಿ ಬ್ರೈನ್ ಸ್ಟ್ರೋಕು. ಸೊ ಅನ್ಕಾನ್ಷಿಯಸ್ ಆದರು. 11ರಿಂದ 19ವರೆಗೂ ನಾನು ಹೇಳಿದೆ, ಏನಾದ್ರು ಮಾಡಿ ಕೋಟ್ಯಾಂತರ ಆದರೂ ಮಾಡ್ತೀನಿ. ಒಂದೊಂದು ದಿನಕ್ಕೆ 1.5 ಲಕ್ಷ ರೂಪಾಯಿ ಏನೇನೋ ತಂದು ಅದು ಇದು ಮಾಡಿದ್ರು, ಆಗಲಿಲ್ಲ. ಆಮೇಲೆ ಏನಾಯಿತು, ನಮ್ಮ ಹುಡುಗನ್ನು ಕರೆದೆ, 2ನೇವನ್ನ, ಅವನು ಬಂದಿದ್ದ. ಆ ಡಾಕ್ಟ್ರು ಬಂದರು. ಸಾಯಂಕಾಲ ಹಿಂಗೆ ಕೂತಿದ್ದೀವಿ. ಡಾಕ್ಟರ್ ಅಯ್ಯಂಗಾರ್, ಐ ಆಮ್ ಸಾರಿ ಟು ಸೇ ದಟ್ ಶಿ ವೋಂಟ್ ಬಿ ಲೈಫ್ ಫಾರ್ ಟೂ ಲಾಂಗ್ ಅಂದ್ಬಿಟ್ರು. ಟೇಕ್ ಹರ್ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೊಟ್ಟೋಗಿ ಅವ್ರದ್ದು ನಾನು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲ್ಲ, ಮಾಡಿದ್ರು ಇಮಿಡಿಯೇಟಾಗಿ ಇದ್ರ ಮೇಲೆ ಸತ್ತೋಗ್ತಾರೆ ಅಂದರು. ಸರಿ, ಅಲ್ಲಿಂದ ಏರ್ ಆ್ಯಂಬುಲೆನ್ಸ್ ಅಂತ ಮಾಡಿ ಸಾಯಂಕಾಲ ಬಂದು ಅಪೋಲೋದಲ್ಲಿ ಇಟ್ಕೊಂಡ್ವಿ. ಏಪ್ರಿಲ್ 21 ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 2:30 ಹಾರ್ಟ್ ನಿಂತೋಯ್ತು. ಸೊ ಹರ್ ಲೈಫ್ ಇಸ್ ಕಾನ್. ದಿ ಐರನಿ ಆಫ್ ದಿ ಸ್ಟೋರಿ ಇಸ್, ನಿಮ್ಮ ಹತ್ರ 1000 ಕೋಟಿ ದುಡ್ಡಿದೆ, ಜೀವ ಉಳಿಸೋಕ್ಕಾಗಲ್ಲ. ನೋಡಿ, ನಾನು ಹೇಳ್ಕೊಡ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ. ನಾನು ಅವ್ರಿಗೆ ಬೇಡ್ಕೊಳ್ತಾ ಇದ್ದೆ ಪ್ರತಿ ಡಾಕ್ಟ್ರಿಗೂ, ಇನ್ನು 2 ವರ್ಷ ಕೊಡಿ ನನಗೆ ಅವಳಿಗೆ ಲೈಫು. 2 ಎಷ್ಟು ಕೋಟಿ ಬೇಕಾಗ್ತಾವಳಿ? ದುಡ್ಡು ಬೇಡ, ಎಷ್ಟು ಬೇಕಾದ್ರೂ ಮಾಡಿ. ಆವಾಗಲೇ ಒಂದು 30-40 ಲಕ್ಷ ಖರ್ಚು ಮಾಡಿದ್ದೆ. ಟ್ರಾನ್ಸ್ಪ್ಲಾಂಟ್ ಆದರೆ ಇನ್ನೊಂದು 40 ಲಕ್ಷ ಆಗುತ್ತೆ. ಆಯ್ತಲ್ಲ, ಅದಾಗಲೇ ಇಲ್ವಲ್ಲ. ಅಲ್ಲಿ ನೋಡಿದ್ ಏನೇನು ಎಲ್ಲರ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಎಲ್ಲರಿಗೂ ಬೇಡ್ಕೊಂಡು ಏನು ಹೇಳೋಕ್ಕಾಗಲ್ಲ. ಯಾಕೆ ಏನೇ ಆಗಲಿ ಉಳಿಸ್ಕೋಬೇಕು ಅಂತ. ದೇವರು 12ನೇ ತಾರೀಕು ಅದು ಕರ್ಕೊಳೋದೆ. ಇವನೇ ಸ್ವಾಮಿ ಡ್ರೈವರ್ ಆಗಿದ್ದ. ಆಮೇಲೆ ಎಲ್ಲ ಹೋದ ತಕ್ಷಣ ಎಲ್ಲ ಅವ್ರಿಗೆ ಹೇಳಿದೆ, ಬೇಗ ಡಾಕ್ಟ್ರುಗಳು ಎಲ್ಲ ಸ್ಪೆಷಲಾಗಿ ಕರ್ಕೊಂಬಂದಿದ್ದೆ, ಬನ್ನಿ ಅಂತ ಎಲ್ಲ ಬಂದಿದ್ದರು. ಹಿಂಗೆ ನೋಡ್ತಾಯಿದ್ರು, ಮಾತಾಡ್ತಾ ಇರಲಿಲ್ಲ ಬೆಳಗ್ಗೆ. ಆಮೇಲೆ ಹಿಂದಿನ ದಿನ ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಅವತ್ತು ನನಗೆ ಸ್ನಾನ ಮಾಡಿಸಿ ಅಂದರು. ಮಾಡಿದೆ. ಕೂತಿದ್ರು ಮೇಡಮ್ಮು. ಅಲ್ಲಿ ನನ್ನೇ ಹಿಂಗೆ ನೋಡ್ತಾ ಇದ್ರು. ಸರ್, ನಾನು ಸ್ವಲ್ಪ ಇಂಗ್ಲೀಷ್ನಲ್ಲಿ ಮಾತಾಡ್ತೀವಿ. ವೈ ಆರ್ ಯು ಲುಕಿಂಗ್ ಅಟ್ ಮೀ ಲೈಕ್ ದ್ಯಾಟ್ ಅಂದೆ. ಹಿಂಗೇ ನೋಡ್ತಾ ಇದ್ದಾರೆ. ಆಮೇಲೆ, ಸ್ವಾಮಿ ನೀರು ಚೆನ್ನಾಗಿದೆಯಾ ನೋಡಪ್ಪ, ಹಾಟ್ ವಾಟ್ರ್ ಬರ್ತಾಯಿದೆ. ಕಚರ ಇದ್ವಿ ಅಲ್ಲಿ, ಒಳ್ಳೆ ದುಡ್ಡು ಕೊಡ್ತಾ ಇದ್ವಿ. ಕಚರ ಇದು ಅಪಾರ್ಟ್ಮೆಂಟು. ಹಿಂಗೇ ನೋಡ್ತಾಯಿದ್ರು. ಆಮೇಲೆ ಒಂದು ಕ್ವಶನ್ ಕೇಳಿದ್ರು, ಸರ್, ವಾಟ್ ಈಸ್ ದಿ ಪೀಸ್ ಆಫ್ ಎ ಪಜಲ್ ದಟ್ ಐ ಆಮ್ ಮಿಸ್ಸಿಂಗ್ ಇನ್ ಮೈ ಲೈಫ್ ಅಂದರು. ಹಿಂಗೆ ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ವಾಟ್ ಈಸ್ ದಿ ಪೀಸ್ ಆಫ್ ಎ ಪಜಲ್ ದಟ್ ಐ ಆಮ್ ಮಿಸ್ಸಿಂಗ್ ಇನ್ ಮೈ ಲೈಫ್ ಅಂತ. ಪಜಲ್ ಅಂದರೆ ಈ ಒಂದು ಪಜಲ್ ಗೇಮ್ ಇದೆ, ಅದು ಇದೊಂದು ಇದೆಲ್ಲ ಇದು ಮಾಡ್ತಾರಲ್ಲ, ಯಾವ ಪೀಸ್ ನನಗೆ ಮಿಸ್ ಆಗಿದೆ ನನ್ನ ಮೈ ಲೈಫ್ ಅಂದರು. ಸೊ ಇಡೀ ಆ ಬದುಕಿನ ಚೌಕಟ್ಟಿನಲ್ಲಿ ಅದೇ ಒಂದು ಸರ್, ಅದು ಹೊರಡು ಆ ಚೌಕಟ್ಟಿನಲ್ಲಿ ಒಂದು ಲಿಂಕ್ ಮಿಸ್ಸಿಂಗ್ ಎಲ್ಲ ಇದೆ. ಅದು ಏನು ಮಿಸ್ ಆಗ್ತಾ ಇದೆ, ಏನಾಗ್ತಾ ಇದೆ ಹೇಳಿ ಅಂದರು. ನನಗೇನು ಆನ್ಸರ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಅಷ್ಟೇ, ಅವಾಗ ನನಗೇನು ಗೊತ್ತಾಗಲಿಲ್ಲ ಹೇಳೋಕ್ಕೆ. ಆಮೇಲೆ ಬೆಳಗ್ಗೆ ಅಲ್ಲಿಂದ ಅವರು ನಾನು ಸುಸ್ತಾಗ್ತಾ ಇದೆ ಅಂದರು. ಅಲ್ಲಿಗೆ ಹೋದರು, ಮಲಗಿಸ್ದೆ. ಆಮೇಲೆ ಸ್ವಾಮಿಗೆ ಹೇಳಿದೆ ಕಾಫಿ ಮಾಡು ಅಂತ. ನಾನು ಕಂಪ್ಯೂಟ್ರ್ ನೋಡ್ತೀನಿ, ಆ ರೀಡಿಂಗ್ಸ್ ಎಲ್ಲ ನೋಡಿದೆ. ಎಲ್ಲ ರೀಡಿಂಗ್ಸು ಭಾಳ ಕೆಟ್ಟದಾಗಿ ಬಂದಿದೆ. ಎಲ್ಲ ರೀಡಿಂಗ್ಸು ಲಿವರ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ ಎಲ್ಲ. ಹೋಗೋ ಸ್ವಾಮಿ, ಓಡು ಅಂಥೇಳಿ ಅವನ್ನ ಕರ್ಕೊಂಬಂದ್ವಿ. ಅಲ್ಲಿಂದ ಕುಡಿಸ್ಕೊಂಬಂದೆ. ಅವ್ರಿಗೆ ಕಾರ್ ಹತ್ತಕ್ಕೆ ಆಗಲಿಲ್ಲ, ಕೊಸಕ್ಕಂದು ಕಾಲು ಬಿದ್ದೈತೆ. ಓಹೋ. ಆಮೇಲೆ ಓಡಿದ್ವಿ. ಅಲ್ಲಿ ನಾನು ಒಂದು ವೀಲ್ ಚೇರ್ ನಾನೇ ತೊಗೊಂಡೆ. ಸರ್ ನಾನು ಯಾವ ಓಡಿದ್ವಿ, ಎಲ್ಲ ಮಾಡಿದ್ವಿ, ಎಲ್ಲ ಕೂತಿದ್ರು, ನೋಡ್ತಾಯಿದ್ರು. ಆಮೇಲೆ ಕಡೆಯಲ್ಲಿ ಹಿಂಗೆ ಕೊಟ್ಟೋದ್ರು, ಮೇಲೆ ಕೊಟ್ಟೋಯ್ತು. ವೈ ಆರ್ ಯು ಲುಕಿಂಗ್ ಅಪ್ ಅಂದೆ. ಇದೊಟ್ಟೋಯ್ತು, ಅನ್ಕಾನ್ಷಿಯಸ್ ಆಗಿಬಿಟ್ರು. ಅವರು ಗುಡ್ಡೆ ಮೇಲೆ ಕೊಟ್ಟೋಯ್ತು. ಕಣ್ಣು ಬಿಟ್ಟಿದ್ದಾರೆ, ಅಳ್ಳಾಡ್ತಾ ಇಲ್ಲ.
ಆಮೇಲೆ ಡಾಕ್ಟ್ರ್ ಹೇಳಿದ್ರು, ಸಾರ್ ಶಿ ನಾಟ್ ರೆಸ್ಪಾಂಡಿಂಗ್ ಅಂದರು. ಕರ್ಕೊಂಡೋದ್ರು ಕ್ಯಾಟ್ ಸ್ಕ್ಯಾನ್ಗೆ. ತಲೆಯೆಲ್ಲ ಬ್ಲಡ್ ಹೆಮರೇಜ್ ಆಗೋಗಿದೆ. ಅದು ತೋರಿಸಿದ್ರು. ಏನು ಸರ್ ತಲೆ ಬ್ಲಡ್ಡು ಚುಕ್ ಅಂತ ಎಲ್ಲ ಕಡೆ ಕಾಣಿಸ್ತದೆ. ಅದು ಎಷ್ಟು ಹೆಮರೇಜ್ ಆಗಿದೆಯೋ, ಯಾಕಾಯಿತು, ಏನು ದೇವರಿಗೆ ಗೊತ್ತು ಸರ್. ಈವನ್ ಟುಡೇ ಗೊತ್ತಿಲ್ಲ. ಸೊ ನೀವು ಹೇಳ್ಬೋದು ನನಗೆ ಕೋಟ್ಯಾಂತರ ರೂಪಾಯಿ ಇದೆ, ಲಕ್ಷಾಂತರ ರೂಪಾಯಿ ಇದೆ, ಮಣ್ಣಿದೆ, ಮಸಿದೆ, ಏನು ಬೇಕು ಸರ್? ಡಿಗ್ರಿಗಳಿದ್ದಾವೆ. ಡಿಗ್ರಿಗಳು ಎಲ್ಲ ನೋಡಿ. ಇವಾಗ ನಾನು ಒಂದೊಂದ್ಸಲಿ ಕೂತಿರ್ತೀನಿ, ಇದೆಲ್ಲ ಅವಾರ್ಡ್ಗಳಿದೆ, ಎಷ್ಟಿದೆ, ಯಾಕೆ ಬೇಕು ಸರ್ ಅದು? ಆವಾಗ ಭಾಳ ಬೇಜಾರಾಗೋಯ್ತು. ನನಗೆ ಏನು ಮಾಡೋದು ತೋಚಲಿಲ್ಲ. ಆವಾಗ ನಾನು ನ್ಯಾಷನಲ್ ಫೊರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಅಲ್ಲಿ ಪ್ರೊಫೆಸರು ನಾನು. ಅಲ್ಲಿ ಡಾಕ್ಟರ್ ಜಯಂತ್ ವ್ಯಾಸ್ ಅಂತ ನನ್ನ ಕರೆಸಿದ್ರು, ಬನ್ನಿ ಅಂತ. ಅವರು ಹೇಳಿದ್ರು. ನಾನು ಹೇಳಿದೆ ನನಗೆ ಮೈಂಡ್ ಇಲ್ಲ, ಎಲ್ಲ ನನ್ನದು ಪರ್ಪಸ್ಸೇ ಹೊಟ್ಟೋಯ್ತು ನನ್ನ ಲೈಫು. ಏನು ಯಾಕೆ ಇವಾಗ ಮಾಡಬೇಕು, ಏನು ನಾನು ಇವಾಗ ಕೂತ್ಕೊಂಡು ನಿಮ್ಮ ಜೊತೆ ಯಾಕೆ ಮಾಡಬೇಕು, ಅದು ಬೇಡ, ಏನೋ ಬೇಡ ಅಂತ ಆ ಥರ ಹೊಟ್ಟೋಯ್ತು. ಸೊ ವಿ ಕಾಲ್ ಪರ್ಪಸ್ ಇನ್ ಮೈ ಲೈಫ್ ಈಸ್ ಗಾನ್. ಫಸ್ಟ್ ಟೈಮ್ 2 ವರ್ಷದಿಂದ ಏನೂ ಬೇಡ, ಊಟನೂ ಬೇಡ, ಯಾವುದು ಯಾರು ಹೇಳಿದ್ರೆ ಅದು ಮಾಡ್ತೀರಾ, ಬೇಡ, ಏನೆಲ್ಲ ಬ್ಲೈಂಡ್ ಆಗೋಯ್ತು. ಆಮೇಲೆ ಅಲ್ಲಿಗೆ ಹೋದೆ. ಅವರು ನಿಮ್ಮನ್ನು ಒಬ್ಬರು ಸೈಂಟ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದರು. ಅಹಮದಾಬಾದ್ನಲ್ಲಿ ಕರ್ಕೊಂಡು ಹೋದರು. ಭಾಳ ಆತ್ಮೀಯತೆ ನನ್ನ ಮೇಲೆ ಅವ್ರಿಗೆ. ಸಾಯಂಕಾಲ ಇದೇ ಥರ 6:30ಗೆ ಆಫೀಸ್ ಮುಗಿಸ್ಕೊಂಡು ಅವ್ರು ಕಾರ್ನಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಅಹಮದಾಬಾದ್, ಅವ್ರು ಗಾಂಧಿನಗರಿಂದ. ಅವನು ಒಳ್ಳೆ ಜಮದಗ್ನಿ ಥರ ಕೂತಿದ್ದ ಇವನು ಯಾರು ಸಾಧು, ಮಾತಾಡಲ್ಲ, ಒಳಗೆ ಬಾ ಅಂದ. ಹೋದೆ. ಆಮೇಲೆ ಎಲ್ಲರನ್ನೂ ಈಚೆ ಕಡೆ ಕಳಿಸ್ದ. ಯಾರು ಕುಡ್ದು. ನನಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಮಾಡ್ದ. ಏನು ಆಗ್ತಾ ಇದೆ ನಿನಗೆ ಅಂದಿದ್ದ. ನಾನು ಹೇಳಿದೆ, ಸ್ವಾಮಿಗಳೇ ನನಗೇನು ಬೇಡ, ನನಗೇನು ಪರ್ಪಸ್ ಇಲ್ಲ. ನೋ 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 ಬೇಡ ಅಂಥೇಳಿ ದೊಡ್ಡದಾಗಿ ಬಿದ್ದುಬಿಟ್ಟು ಏನು ಅಳಕ್ಕೆ ಶುರು ಮಾಡಿದೆ. ಒಂದು ಅರ್ಧ ಗಂಟೆ ಆದಮೇಲೆ ಕೆನ್ ಯು ಟಾಕ್ ಅಂದ. ಮಾತಾಡ್ತೀರಾ ಅಂದ. ಏನಾಗ್ತಾ ಇದೆ ನಿಮಗೆ ಅಂದ. ನಾನು ಹೇಳಿದೆ, ಸ್ವಾಮಿಗಳೇ ನೋಡಿ ಇವಾಗ 50 ವರ್ಷ ನಾವು ಮದುವೆ ಮಾಡ್ಕೊಂಡಿದ್ವಿ. ಅವನ ಕಣ್ಣು ಕೆಂಡ ಏನು ನೋಡ್ದ. ವೈ ಆರ್ ಯು ಲುಕಿಂಗ್ ಅಟ್ ಮೀ ಲೈಕ್ ದಟ್ ಅಂದೆ. ಆನ್ಸರ್ ಬರಲಿಲ್ಲ. ಏನು ನೋಡ್ದ. ಯು ವಿಲ್ ಬಿ ಆಲ್ ರೈಟ್, ಅಂದರೆ ನೀವು ಸರಿ ಹೋಗ್ತೀಯಾ, ಸ್ವಲ್ಪ ಟೈಮ್ ಬೇಕು ಅಂದ. ಮೇಲೆ ಅಷ್ಟೇ ಹೊಟ್ಟೋದೆ. ಐ ವಿಲ್ ಪ್ರೇ ಫಾರ್ ಯು ಅಂದ. ನಿಮ್ಗೆ ಭಕ್ತಿಯಿಂದ ಮಾಡ್ತೀನಿ ಅಂತ. ಆಮೇಲೆ ಅದೊಂದು 2 ವಾರ ಇದಾಯಿತು. ಆಮೇಲೆ ಸ್ಲೋಲಿ ಅಲ್ಲಿ ನಮ್ಮವರು RL ಕಶ್ಯಪ್ ಅಂತಿದ್ದಾರೆ, ಅವರು ಸತ್ತೋದ್ರು. ಅವ್ರಿಗೆ ಹೋಗಿ ಹೇಳಿದೆ ನಾನು, ನೀವು ಇನ್ನೂ ನಿಮ್ಮ ಲೈಫ್ನಲ್ಲಿ ಭಾಳ ಇದೆ ಮಾಡಬೇಕಾಗಿರೋದು, ನಿಮ್ಮ ಲೈಫು ಇಷ್ಟು ಬೇಗಲೇ ಹೋಗಲ್ಲ, ಸ್ವಲ್ಪ ಧೈರ್ಯ ತಗೊಂಡು ಮಾಡಿ ಅಂದರು. ಆಮೇಲೆ ಎಲ್ಲ ಬಂದೆ. ಆಮೇಲೆ ಎಲ್ಲ ಸ್ಲೋಲಿ ಬಂದು ಆಮೇಲೆ 1 ವರ್ಷ ಆಯಿತು. ಆ 1 ವರ್ಷದಲ್ಲಿ ಏನೋ ತೊಂದರೆಗಳು ಆಯಿತು. ನಮ್ಮ ಈಗೇನಾಗುತ್ತೆ, ನಾವು ಕೋಪದಲ್ಲಿ ನಾನು ನಮ್ಮ ಹುಡುಗನ್ನೂ ಬ್ಲೇಮ್ ಮಾಡಿದೆ. ಮುಂಡೆ ಮಗನೇ ನೀನು ಬರಲಿಲ್ಲ ಸರಿಯಾಗಿ, ಇನ್ನೊಬ್ಬನೂ ಬರಲಿಲ್ಲ ಟೈಮಿಗೆ. ಹೀಗೆ ನಾವು ಭಾಳ ಫ್ರಸ್ಟ್ರೇಷನ್ ಅಂತೀವಿ, ಆ ಫ್ರಸ್ಟ್ರೇಷನ್ ಎಲ್ಲ ಹೇಳಿದ್ವಿ. ಅವ್ರವ್ರದ್ದು ಹೇಳ್ತಾಯಿದ್ರು. ಆಮೇಲೆ ಕಶ್ಯಪ್ ಹೇಳಿದ್ರು, ಒಳ್ಳೆಯ ಜ್ಞಾನಿ, ಐ ರೆಸ್ಪೆಕ್ಟ್ ಹಿಮ್. ಅವ್ರು ಹೇಳಿದ್ರು, ನೀವಿನ್ನೂ ಭಾಳ ಕೆಲಸ ಮಾಡೋದಿದೆ ನಿಮ್ಮ ಲೈಫ್ನಲ್ಲಿ, ಇಲ್ಲಿ ಅದು ಮಾಡಿಬಿಟ್ಟು ಆಮೇಲೆ ಹೋಗಿ ಅಂದರು. ಏನಿದೆ ಸರ್, ನಂಗೆ ಏನು ಮಾಡೋಕ್ಕೆ ಇಷ್ಟ ಇಲ್ಲ ಅಂದ. ಇದೆ. ಸೊ ಆವಾಗಲಿಂದ ನಾನು ಎಲ್ಲ ಚೇಂಜ್ ಮಾಡಿಬಿಟ್ಟು ಏನು ಜನಗಳಿಗೆ ಮಾಡಬೇಕು, ಏನು ಮಾಡ್ಬೋದು, ಆಯ್ತಲ್ಲ, ಯಾರೇ ಆಗಲಿ ಗೊತ್ತಾಯ್ತಾ, ಅದನ್ನು ಮಾಡ್ಕ. ಆಮೇಲೆ ಈ ಟೆಂಪಲ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ವಿ. ಜನಸೇವೆಯೇ ಜನಾರ್ದನ ಸೇವೆ. ನಾವು ಊಟ ಮಾಡಲಿ ಬಿಡಲಿ, ಅವ್ರು ಊಟ ಮಾಡಿದರೆ ನೋಡಬೇಕು. ಭಾಳ ತೊಂದರೆಗಳು ಇದೆಲ್ಲ ಸುಮ್ಮನೆ ಎಲ್ಲ ಹೇಳಿಲ್ಲ. ಒಂದ್ಸಲಿ ನನಗೆ ನಮ್ಮ ಫಾದರ್ಗೆ ನನಗೆ ಬುಕ್ಗಳು ಓದೋದು ಇಷ್ಟ. ಓದೋಕ್ಕೆ ತೊಳಗೆ ದುಡ್ಡಿಲ್ಲ. ಅದರಲ್ಲಿ ಏನಾಗೋಯ್ತು, ಅದು ಯಾವುದೋ ಒಂದು ಬುಕ್ ಇತ್ತು, ಅದನ್ನು ಕಳ್ಕೊಂಬಿಟ್ಟೆ ನಾನು, ರನ್ನರ್ ಮಾರ್ಟಿನ್ ಗ್ರಾಮರ್ನ. ನಮ್ಮ ಫಾದರ್ ಕೊಟ್ಟರು ನೋಡಿ, ಎಲ್ಲ ಮೂಲೆಗೆ ಸೇರಿಕೊಂಡು, ಮುಂಡೆ ಮಗನೇ ಏನು ಮಾಡೋದು ಆಗಿನ ಕಾಲದಲ್ಲಿ. ಅವ್ರಿಗೆಲ್ಲ ಏನೋ ಹಳಬರು, ಯಾಕೆಂದರೆ ಎಲ್ಲ ಇಂಪಾರ್ಟೆಂಟು. ಅವ್ರಿಗೆ ಅದು ಗೊತ್ತಾಗ್ತಾ ಇರಲಿಲ್ಲ, ನಮ್ಮ ಸಂಕಟ ಇದು ಅಂತ. ಸೊ ಇದರೆಲ್ಲ ಏನು ನೀತಿ ಅಂದರೆ, ನಾನು ನಿಜವಾಗ್ಲೂ ಹೇಳಕ್ಕೆ ನೋಡಿದ್ರೆ ನಮ್ಮ ಮನೋರಮಾ ಥರ ಯಾರೂ ಇಲ್ಲ ಸರ್. ಹಿಂಗೆ ಅವ್ರ ಮನೆಯವ್ರಿಗೂ ಹೇಳಿದೆ ನಾನು, ಅವ್ರು ಥಿಂಕ್ ಮಾಡೋದು, ಆಮೇಲೆ ಅವ್ರದ್ದು ಎಬಿಲಿಟಿ ಟು ಪ್ಲೀಸ್ ಪೀಪಲ್, ಯಾವಾಗಲೂ ನಗ್ತಾಯಿದ್ರು.
ಅವ್ರು ಹೇಳ್ತಾ ಇದ್ರು, ನಮ್ಮ 3ನೇ ಹುಡುಗ PhD ಮಾಡ್ತಾ ಇರ್ಬೇಕಾದ್ರೆ ಡ್ಯೂಕ್ ಯೂನಿವರ್ಸಿಟಿ 3 ವರ್ಷ ಆದಮೇಲೆ ನನಗೆ ಬೇಡ ನಿಲ್ಲಿಸ್ಬಿಡ್ತೀನಿ ಇಂದ. ಮಾಮ್ ನಾನು ಇನ್ಕ ಬೇಜಾರಾಗ್ತಾ ಇದೆ ನಿಲ್ಲಿಸ್ತೀನಿ ಇಂದ. ಬೇಡ, ಫಿನಿಷ್ ಮಾಡು, PhD ಮಾಡು, ಇಲ್ದಾರ ಬರಲೇಬೇಡ ಮನೆಗೆ. ಅವನು ಹೇಳ್ದ, ನನಗೆ ಎಜುಕೇಷನ್ ಇರಲಿಲ್ಲ, ಆಲ್ ಆಫ್ ಯು ಶುಡ್ ಹ್ಯಾವ್ ಬೆಸ್ಟ್ ಎಜುಕೇಷನ್. ದುಡ್ಡು ಕೊಟ್ಟರೆ ಇದ್ದರೆ ಹೋಗುತ್ತೆ, ಬಟ್ ಎಜುಕೇಷನ್ ಇದ್ದರೆ ಲೈಫ್ ಲಾಂಗ್ ನೀವಿರೋದು ನಿಮ್ಮ ಮುಂದಿನ ಏಳಿಗೆ ಇರುತ್ತೆ ಅದು. ಸೊ ಅವ್ರಿಗೆ ಆ ಥರ ವೆರಿ ಪ್ರಿನ್ಸಿಪಲ್ ಲೇಡಿ. ಆಮೇಲೆ ಒಬ್ರಿಗೆ ಹರ್ಟ್ ಮಾಡಿಕೊಡ್ದು, ಯಾರಿಗಾರು ಜ್ವರ ನಾನೇನಾದ್ರು ಮಾತಾಡಬೇಡಿ ಅಂತ ಇದ್ರು. ಶಿ ವಾಸ್ ಸಚ್ ಎ ಕೈಂಡ್ ಆಫ್ ಎ ವುಮನ್. ಬಟ್ ನನ್ನ ಕರ್ಮ, ನಾನು ಈ ಬ್ಯುಸಿನಲ್ಲಿ ಎಷ್ಟೋ ಗ್ರ್ಯಾಂಟೆಡ್ ಅಂತ ಟುಕ್ ಇಟ್ ಫಾರ್ ಗ್ರ್ಯಾಂಟೆಡ್. ಇವ್ರಿಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲಿಲ್ಲ. ಏಕೆಂದರೆ ನನಗೇನೋ ಒಂದು ಅಂದರೆ ಆ ಯೂನಿವರ್ಸಿಟಿನ ಮುಂದೆ ತರಿಸ್ಬೇಕು, ಅಮೇರಿಕಾದಿಂದ ತರಿಸ್ಬೇಕು ಅಂತ ನನಗೆ ಇದು ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ಇವಾಗ ಅನಿಸುತ್ತೆ ಮುಂಡೆದು, ನಾನು ಇನ್ನೂ ಅವ್ರ ಜೊತೆಗೆ ನಾ ಇರಬೇಕಾಗಿತ್ತು, ಎಲ್ಲ ಮಾಡಿದೆ, ಏನು ಮಾಡೋಕ್ಕಾಗಲಿಲ್ಲ. ನಂದೇನೋ ಒಂದು ತತ್ವ ಏನು ಅಂದರೆ ಫೇಮಸ್ ಆಗಬೇಕು ಅದು ಇದು ಅಂತ. ಅದು ಆ ಇದರಿಂದ ಅವರೇ ಹೇಳ್ತಾ ಇದ್ರು, ಟೈಮ್ ಈಸ್ ಮನಿ ಅಂತ ಅನ್ಬೇಡಿ. ಎಲ್ಲ ಆಯಿತು. ಯಾಕೆ ಹೇಳಿದೆ ಅಂದರೆ, ಇಟ್ ಹ್ಯಾಸ್ ಬೀನ್ ಮಿಕ್ಸ್ಚರ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಅನ್ಹ್ಯಾಪಿನೆಸ್. ಅದು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಯಾಕೆಂದರೆ ಎಲ್ಲರಿಗೂ ಇದೆ ಅಂತಾರೆ. ನಮ್ಮದು ವೆರಿ ಡಿಫ್ರೆಂಟ್. ಭಾಳ ಕಷ್ಟಪಡ್ತಾಯಿದ್ದೀನಿ, ನಾನು ಮುಂದೆ ಬರಬೇಕು, ಫೇಮಸ್ ಆಗಬೇಕು ಅಂತ ಒನ್ ಹ್ಯಾಂಡ್. ಇನ್ನೊಂದು ಇವ್ರು ಹೇಳ್ತಾರೆ, ರಾತ್ರಿ 7 ಗಂಟೆ 8 ಗಂಟೆವರೆಗೂ ಬರ್ತಾ ಇರಲಿಲ್ಲ ಆಫೀಸಿಂದ, ಕಾಯ್ತಾ ಕೂತ್ಕೊಳ್ತಾ ಇದ್ರು. ನೀವು ಬರ್ತೀರಾ ಊಟ? ಅವ್ರ ಊಟ ನಾನು ಮುಂಚೆ ಮಾಡ್ತಾ ಇರಲಿಲ್ಲ. ವೆರಿ ಪ್ರಿನ್ಸಿಪಲ್, ಬೇಡ, ಐ ಡೋಂಟ್ ವಾಂಟ್ ಈಟ್ ಅಂತ. ಆಮೇಲೆಲ್ಲ ಬಿಟ್ಬಿಟ್ರು. ಸೊ ವಾಟ್ ಐ ಆಮ್ ಟೆಲಿಂಗ್ ಅಂದರೆ, ನಾರಿ, ಯು ವಿಲ್ ನಾಟ್ ಫೈಂಡ್. ನಾರಿ ಅಂದರೆ ಗೊತ್ತಲ್ಲ, ವುಮನ್, ಎಕ್ಸ್ಟ್ರಾರ್ಡಿನರಿ ವುಮನ್. ನಾನು ಐ ಟುಕ್ ಇಟ್ ಫಾರ್ ಗ್ರಾಂಟೆಡ್ ಸರ್. ಅದು ತಪ್ಪು ಭಾಳ. ಇವಾಗ ಏನು ಯೋಚನೆ ಮಾಡಿದ್ರೇನು, ಯುವರ್ ಮಿಸ್ಸಿಂಗ್ ಅಂದರೆ ಕಂಪನಿ ಅಂತ ಅನ್ಬೋದು, ಬಟ್ ಲಾಟ್ ಆಫ್ ಗುಡ್ ಥಿಂಗ್ಸ್ ಇದಾಗೋಯ್ತು. ಅಂದರೆ ಐ ಕುಡ್ ಹ್ಯಾವ್ ಎಂಜಾಯ್ಡ್ ಮೋರ್. ಮಾಡಿದ್ವಿ, ಎಲ್ಲ ಕಡೆನೂ ಹೋಗಿ ಎಲ್ಲ ಪ್ರಪಂಚ ತಿರುಗಿದ್ವಿ. ಅವರು ಅವಾರ್ಡ್ಸ್ಗೆಲ್ಲ ಬಂದರು. ಅವ್ರು ಯಾವಾಗಲೂ ಸೀರಿಯಸ್ ಇಲ್ಲ, ನಕ್ಕೋದು. ನಾವು ಸ್ವಲ್ಪ ಸೀರಿಯಸ್ನೆಸ್ಸು, ನಗಿ ಅಂತ ಇದ್ರು. ಮುಂದೆ ಲೆಕ್ಚರ್ ಕೊಟ್ಟರೆ ಇದು ಮಾಡಿ ಅದು ಮಾಡಿ ಅಂತೆಲ್ಲ. ಸೊ ಶಿ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎ ಲೇಡಿ. ಸೊ ಬದುಕಿನ ಚಿಕ್ಕ ವಿಚಾರಗಳನ್ನ ನಿಮ್ಮ ಮಿಸ್ ಮಾಡ್ಕೊಂಬಿಟ್ಟು ಭಾಳ ಮಾಡಿದ್ದೀನಿ ಸರ್. ಇವಾಗ ನೋಡಿ, 54 ವರ್ಷ ಆದಮೇಲೆ ಇದೇ ಫಸ್ಟ್ ಟೈಮ್ ನಾನು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಇಂಡಿಯಾದಲ್ಲಿ. 54 ವರ್ಷ ಹೊಟ್ಟೋಯ್ತು ಸರ್. ಉಗಾದಿ ಬಂದಿದ್ದು ಮಾರ್ಚ್ ಏನೋ ಅಲ್ವಾ, ಅದು ಅಷ್ಟೇ. 54 ವರ್ಷ ಬರೋಕ್ಕಾಗ್ತಾ ಇರಲಿಲ್ಲ. ವೆರಿ ಕಮಿಟೆಡ್ ಟು ಬ್ರಿಂಗಿಂಗ್ ಅಪ್. ಬಿಸಿ. ಅವ್ರು ಹೇಳ್ತಾ ಇದ್ರು, ಬೇಡ, ಎಂಜಾಯ್ ಮಾಡಿ ಅಂತ ಇದ್ರು. ನನ್ನ ಥಿಂಕಿಂಗೇ ಡಿಫ್ರೆಂಟು. ಎನಿವೆ, ಸೊ ಇದು ಇಟ್ಸ್ ಎ ಕಲ್ಮಿನೇಷನ್ ಆಫ್ ಸೋ ಮೆನಿ. ಅದು ಇಟ್ಸ್ ಸೋ ಕಾಂಪ್ಲೆಕ್ಸ್, ವೆರಿ ಕಾಂಪ್ಲೆಕ್ಸ್. ಈವನ್ ಇವಾಗ ನಾನು ಎಷ್ಟೋ ಸಲ ಬಂದು ರಾತ್ರಿ ಕೂತಿರ್ತೀನಿ, ಎಲ್ಲ ಸುಮ್ಮನೆ ನೋಡ್ತೀನಿ ಔಟ್ಸೈಡ್, ಓದಲ್ಲ. ಇದು ಓದೋಕ್ಕೂ ಆಗಲ್ಲ. ಇದೆಲ್ಲ ಬಂತ, ಅಥವಾ ನನಗೆ ಡ್ರೀಮ್ ಮಾಡ್ತಾ ಇದ್ದೀನಿ ಅಂತೀನಿ. ಇದಕ್ಕೆ ಬಂತು, ಯಾರದು ಮಾಡಿದ್ರು, ಎಲ್ಲೆಲ್ಲೋ ಯಾರ್ಯಾರೋ ಇದ್ದಾರೆ ಸರ್. ಎಷ್ಟು ಮಿಲಿಯನ್ಸ್ ಆಫ್ ಪೀಪಲ್ ಐ ಹ್ಯಾವ್ ಮೆಟ್. ನಂಗೆ ಇವಾಗ ಹೆಸರು ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕೆಂದ್ರೆ ಎಲ್ಲ ನೋಡ್ತೀನಿ, ಏನು ಅವ್ರು ಯಾರೋ ಮೀಟ್ ಮಾಡಿದ್ನಲ್ಲ, ಇನ್ಯಾರೋ ಮೀಟ್ ಮಾಡಿದ್ನಲ್ಲ ಅಂತ. ಹೀಗೆ ಆಮೇಲೆ ಇವೆಲ್ಲ ನೋಡೋದು ನಿಮಗೆ ಮೀನಿಂಗ್ಲೆಸ್ ಅನ್ಸ್ಬಿಡುತ್ತೆ ಕೆಲವು ಸಲ. ಮೀನಿಂಗ್ಲೆಸ್ ಅನ್ಸುತ್ತೆ ನನಗೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ನಮ್ಮ ಸಿಸ್ಟರ್ಸು ಅವರೆಲ್ಲ ಅಷ್ಟು ಇಲ್ಲ, ನಮ್ಮ ಬ್ರದರ್ಸ್ ಅಷ್ಟೇ ಇಲ್ಲ, ಬರೋದೇ ಇಲ್ಲ. ಅನ್ಸುತ್ತೆ ಇನ್ಯಾರಿಗಾರು ಅವ್ರು ಬರಲ್ಲ, ಇನ್ಯಾರು ಬರಲ್ಲ. ಇನ್ನೇನಾಗಿದೆ ನಮ್ಮ ಹುಡುಗರು ಪಾಪ, ಅವ್ರಿಗೂ ಲೆಕ್ಚರ್ ಕೊಡ್ತೀನಿ. I may not be alive for too long. So ಯಾಕೆ ಹೇಳ್ತೀನಿ ಅಂದರೆ, the good time is gone. ದುಡ್ಡಿಗೆ ಐ ಡೋಂಟ್ ಕೇರ್ ಫಾರ್ ಮನಿ ಆ್ಯಂಡ್ ಆಲ್ ದಟ್. ಮನಿ ಇಟ್ಕೊಂಡು ಏನು ಮಾಡಬೇಕು ಸರ್ ನಾನು? ವಾಟ್ ಡು ಐ ಡೂ ವಿತ್ ದಟ್ ಮನಿ? ವಾಟ್ ಡು ಐ ಇವನ್ ಈ ಅವಾರ್ಡ್ಸ್ಗಳಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಹೇಳೋದು ಎಲ್ಲರಿಗೂ ಅಂದರೆ, ಪ್ರತಿಯೊಬ್ಬನಿಗೂ ಒಂದೊಂದು ಟೈಮ್ ಇರುತ್ತೆ. ಆ ಟೈಮ್ನಲ್ಲಿ ಯು ಮಸ್ಟ್ ಬಿ ಹ್ಯಾಪಿ ವಿತ್ ಯುವರ್ ಫ್ಯಾಮಿಲಿ. ಸೊ ನಾವೇನು ಮಾಡ್ತೀವಿ, ಹ್ಯೂಮನ್ಸ್, ಪರ್ಸನಲ್ ಲೈಫ್ ಆ್ಯಂಡ್ ದಿ ಪ್ರೊಫೆಷನಲ್ ಲೈಫ್. ಪರ್ಸನಲ್ ಲೈಫಿಗೆ ತುಂಬ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಪ್ರೊಫೆಷನಲ್ ಲೈಫಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಟ್ಬಿಡ್ತೀವಿ. ಟೈಮ್ ಅಲ್ಲಿ ಹೊಟ್ಟೋಗುತ್ತೆ. ಒಬ್ಬ ವ್ಯಕ್ತಿಯ ಕೋರ್ ಟೈಮ್ ಪ್ರೊಫೆಷನಲ್ ಲೈಫಲ್ಲಿ ಹೊಟ್ಟೋಗುತ್ತೆ, ಪರ್ಸನಲ್ ಲೈಫಿಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ನಮಗೆ. ಇದೆಲ್ಲ ಬಬಲ್ಸ್, ನೀರಿನ ಗುಳ್ಳೆಗಳು, ನಶ್ವರ. ಇಟ್ ವೋಂಟ್ ಸ್ಟೇ ಫಾರ್ ಟೂ ಲಾಂಗ್. ದ ನೇಮ್, ಫೇಮ್, ಮನಿ, ಅದು ಏನೂ ಆಗಲ್ಲ ಸರ್. ಏಕೆಂದರೆ ಇವಾಗ ನಾನು ಲೆಟಸ್ ಅಸ್ಯೂಮ್ ಮೇ ಬಿ ಆಫ್ಟರ್ ಸಮ್ ನಂಬರ್ ಆಫ್ ಇಯರ್ಸ್ ಐ ಆಮ್ ಗಾನ್. ಏನೋ ಹೇಳ್ಬೋದು, ಯಾರೋ ಪ್ರೊಫೆಸರ್ ಅಯ್ಯಂಗಾರು, ಯಾರೋ SS ಅಯ್ಯಂಗಾರ್ ಇದ್ದರು, ಹೋದರು, ಅಷ್ಟೇ. ಇನ್ನೇನಿದೆ ಸರ್ ಅಲ್ಲೇ. ಸೊ ನಾವು ಹೇಳೋದೇನು ಅಂದರೆ, ನಮ್ಮ ಲೈಫ್ನಲ್ಲಿ ಒಂದು ಲೆಗಸಿ ಮಾಡಬೇಕು. ಏನು ಲೆಗಸಿ ಅಂದರೆ, ವಾಟ್ ಈಸ್ ದಟ್ ಪೀಪಲ್ ಕ್ಯಾನ್ ರಿಮೆಂಬರ್
ನಿಮ್ಮ ಬಗ್ಗೆ ರಿಮೆಂಬರ್. ನಾನು ಈ ನಮ್ಮ ಮಾರೇಳ್ಳ ಲಕ್ಷ್ಮೀ ಟೆಂಪಲ್ಗೂ ಬೇಕಾದಷ್ಟು ದುಡ್ಡು ಕೊಟ್ಟೆ. ಅಲ್ಲಿ ಯಾರು ಮಾಡೋರಿಲ್ಲ ಸರ್, ನನಗೆ ಇವಾಗ ಆಗಲ್ಲ. ಅಲ್ಲೊಂದು ಡೈನಿಂಗ್ ಹಾಲ್ ಇರಲಿಲ್ಲ, ಅಲ್ಲಿ ಕಟ್ಟಬೇಕು ಅಂತ ದುಡ್ಡುಗಳು ಕೊಟ್ಟೆ, ಅದು ಏನು ಮಾಡಿದಾರೋ ಗೊತ್ತಿಲ್ಲ. ಆಮೇಲೆ ಎಲ್ಲ ನಾನು, ಬಟ್ ನೌ ಇಟ್ಸ್ ಲಿಟಲ್ ಬಿಟ್ ಟೂ ಲೇಟ್ ಫಾರ್ ಮೀ. ಯಾಕೆಂದರೆ ನನಗೆ ಟ್ರಾವೆಲ್ ಮಾಡೋಕ್ಕೂ ಅಷ್ಟು ಆಗಲ್ಲ. ಮಾಡ್ತೀನಿ ನನಗೆ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಬಟ್ ಸೋ ಮೆನಿ ಈ ವೆಬ್ ಥರ ಟ್ಯಾಂಗಲ್ಸ್ ಥರ, ಅರ್ಥ ಆಯ್ತಲ್ಲ. ಸೊ ಜೇಡ್ರ ಬಲೆ ಲೈಫು ಆಗಿಲ್ಲ, ಲೈಫು ಇದೇನಂದ್ರೆ ರೂಟ್ಸ್ ಹಂಗಂಗೆ ಹೋಗಿದೆ, ಆಯ್ತಲ್ಲ. ಸೊ ನಾನು ಏನು ನೀತಿ ಎಲ್ಲರಿಗೂ ಹೇಳೋದು ಅಂದರೆ, ನೀವು ಕಷ್ಟಪಟ್ಟು ಕೆಲಸ ಮಾಡಿ, ನಂಬರ್ 1. ಆಮೇಲೆ ಹಾನೆಸ್ಟಿ. ಆಮೇಲೆ ದೇವರು ಎಲ್ಲ ಕಷ್ಟ ಸುಖಗಳು ಎಲ್ಲರಿಗೂ ಬರುತ್ತೆ. ಆಮೇಲೆ ಇವನ್ ಎಲ್ಲರಿಗೂ ಬರುತ್ತೆ. ಏನೋ ನನಗೆ ನೀವು ಕ್ಯಾನ್ ಯು ಇಮ್ಯಾಜಿನ್ ಫಾರ್ ಮೀ ಸ್ಟೇಯಿಂಗ್ ಇನ್ ಸದಾಶಿವನಗರ್ ಹೌಸ್. ಕೇಳ್ತಾರೆ ನಿಮ್ಮ ಫಾದರೆಲ್ಲ ಚೆನ್ನಾಗಿ ದುಡ್ಡು ಇಟ್ಬಿಟ್ಟು ಹೋಗಿದ್ದಾರೆ ಅಂತ. ಏನಿದೆ ಇದೆಲ್ಲ, ಈ ಒಂದೊಂದು ಸೆಂಟು ಮಾಡಿರೋದೆಲ್ಲ ಅಮೇರಿಕಾ ಇದ್ದ. ಸೊ ಕೋಟ್ಯಾಂತರ, ಇದು ಹೇಳಿದ್ರೆ ಅವರು ನಂಬಲ್ಲ. ಅವರು ಈ ಮನೆಗೆ ಏನಿಲ್ಲ ಅಂದ್ರೆ 25-30 ಕೋಟಿ ಖರ್ಚು ಮಾಡಿದ್ದೀವಪ್ಪ, 30 crores. ಇದೊಂದು ಹೇಳ್ತೀನಿ, ನಾನು ಬೇಕಾದಷ್ಟು ಅವಾರ್ಡ್ಸ್ ಬಂದಿತ್ತು. ಒಂದು 12 ವರ್ಷದ ಹಿಂದೆ ನಮ್ಮ ವೈಫ್ಗೆ ಮನೋರಮಾಗೆ ಹೇಳಿದ್ದೆ, ಇದೆಲ್ಲ ಎಲ್ಲಿಡೋದು ಏನಿದೆ ಅಂತ. ಅವರು ಇಲ್ಲೇ ಇದ್ದರು ಅವಾಗ. 2-3 ತಿಂಗಳು ನಾವು ವಾಪಸ್ ಇಂಡಿಯಾದಿಂದ ಬಂದಮೇಲೆ ಏರ್ಪೋರ್ಟಿಂದ ಕರ್ಕೊಂಬಂದರು. ಮೇಲ್ಗಡೆ ಹೋಗಿ, ನೀವು ಕೆಳಗಡೆ ಹೋಗಬೇಡಿ, 3rd ಫ್ಲೋರ್ಗೆ ಹೋಗಿ ಅಂದರು. ಇದು ಹೋದರೆ ಇದೆಲ್ಲ ಶಿ ಹಸ್ ಬಿಲ್ಟ್ ಆಲ್ ಆಫ್ ದೋಸ್ ಥಿಂಗ್ಸ್. ಶಿ ಈಸ್ ಬಿಲ್ಟ್ ಸೂಪರ್. ಅವ್ರು ಹೇಳಿದ್ರು, ಯಾಕೆಂದರೆ ಎಲ್ಲ ನೀವು ನೋಡಿ, ಅಂದರೆ ಇವಾಗ ಜಾಸ್ತಿ ಆಗಿದೆ, ಬಟ್ ಅದೆಲ್ಲ ಅವ್ರು ಹಿಂಗೆ ಮಾಡಿ ವಿಷನರಿ. ಯಾಕೆಂದರೆ ಅವ್ರಿಗೊಂದು ಹೇಳಿಬಿಟ್ರೆ ಗೋಲ್ಡು ಸಿಲ್ವರು ಲೆಕ್ಕ ಇಲ್ಲ ಸರ್. ಯಾಕೆಂದರೆ ಈಸ್ ಅನ್ಇಮ್ಯಾಜಿನಬಲ್. ನನಗೆ ಅವ್ರಿಗೆ ಎಲ್ಲ ಏನು ಅಂದರೆ ಎಲ್ಲ ಟ್ರೆಡಿಷನಾಗಿ ಆಗಬೇಕು. ಅದು ಯಾರೋ ಬಂದು ಹೇಳ್ತಾ ಇದ್ರು, ನೀವೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಅದು ಏನು ಮ್ಯಾನೇಜ್ ಏನೋ ಗೊತ್ತಿಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂದರೆ, God has been good to me in so many ways. And maybe ಅವರು ಸ್ವಾಮಿ ಹೇಳೋ ಥರ, ದಟ್ ವಿಧಿ, ಯು ಕ್ಯಾನಾಟ್ ಕೀಪ್ ಹರ್ ಅಲೈವ್ ನೋ ಮ್ಯಾಟರ್ ವಾಟ್ ಎವರ್ ಯು ಡೂ. ಏನೋ ಒಂದು ಮಿಸ್ಟೇಕ್ಸ್ ಮಾಡ್ತಾನೆ, ಆ ಮಿಸ್ಟೇಕ್ ಮಾಡಿನೇ ಶಿ ವಿಲ್ ಡೈ. ಆ ಥರ ಆಯಿತು. ಅವ್ರಿಗೊಂದು ಒಳ್ಳೆ ಒಂದು ವಾರಕ್ಕೆ 15,000 ರೂಪಾಯಿ ಇಂಜೆಕ್ಷನ್ ಕೊಡ್ತಾಯಿದ್ವಿ, ಚೆನ್ನಾಗಿರ್ತಾಯಿದ್ರು. ಅದೆಲ್ಲೋ ಒಂದು 2-3 ವೀಕ್ಸೋ ಮಂತ್ ನಿಲ್ಲಿಸಾಗೋದ್ಮೇಲೆ ನಿಲ್ಲಿಸ್ಬಿಟ್ವಿ, ಎಲ್ಲ ಡಿಪ್ಲೀಟ್ ಆಗೋಯ್ತು. ಸೊ ಇದೆಲ್ಲ ಏನೇನೋ ಸಮ್ ಮಿಸ್ಟೇಕ್ಸ್ ಆಯಿತು. ಬಟ್ ಅಗೇನ್ ದ ಮಿಸ್ಟೇಕ್ಸ್ ಆರ್ ನಾಟ್ ಜಸ್ಟ್ ಬಿಕಾಸ್ ಆಫ್ ಅದಾಗೋಯ್ತು ಅವ್ರದ್ದು ಟೈಮ್. ನಿಮ್ಗೆ ಹೇಳಲಿಲ್ವ, ಇದು ಟೈಮ್ ಎಲ್ಲ ಸ್ಲೈಸ್ ಆಗೋಯ್ತು. ಇವಾಗ ನಾನು ಡಿಸ್ಟಿಂಗ್ವಿಶ್ ಪ್ರೊಫೆಸರ್ ಆಗಿದ್ದೀನಿ. ನನಗೆ ಬೇಕಾದ $400,000 ಕೊಡ್ತಾರೆ ನನಗೆ. 400 ಅಂದರೆ ಏನು ರೀ, ಅದು ತಿಂಗಳಿಗೆ $40,000 ಕೊಡ್ತಾರೆ. 40 ಅಂದರೆ 4 30-40 ಲಕ್ಷ ತಿಂಗಳಿಗೆ. ಸೊ ಅದಕ್ಕೆ ಟ್ಯಾಕ್ಸು ನಾನು ಭಾಳ ಕೊಡ್ತೀನಿ. ಅಯ್ಯೋ, ಅಮೇರಿಕಾದಲ್ಲಿ ಟ್ಯಾಕ್ಸೇ ಒಂದು 50,000 ಕೊಟ್ಟೆ, ಎಂಟೈದ್ಲಿ 45 ಲಕ್ಷ ಟ್ಯಾಕ್ಸು ಅವರೇ ತೊಗೊಂಡು. ಸೊ ನಾನು ಏನು ಹೇಳೋದು ಅಂದರೆ, ಇವಾಗ ಆ ಮನೆಗೇನೆಲ್ಲ ನಾನು ಇವಾಗ ಬ್ಯಾಂಕ್ ಬ್ಯಾಲೆನ್ಸು ಅದೆಲ್ಲ ಏನು ನೋಡೋದು ಇಲ್ಲ. ಯಾಕೆಂದರೆ ದೋಸ್ ಡೇಸ್ ಆರ್ ಗಾನ್. ಎಲ್ಲ ನಮ್ಮ ಮಕ್ಕಳಿಗೆ ಒಂದು ಮನೆ ತಗೋ ಅಂತ ಹೇಳಿದ್ದೀನಿ, $300,000 ಕೊಟ್ಟೆ ಇವನಿಗೆ. ಇವನು ಇನ್ನೂ ಮಾಡಿಲ್ಲ, ಇವನು ಮದುವೆ ಬೇರೆ ಮಾಡ್ಕೊಂಡಿಲ್ಲ. ಸೊ ಎಲ್ಲ ಸ್ವಲ್ಪ ತೊಂದರೆಗಳಿದೆ. ಬಟ್ ಅದೆಲ್ಲ ಇದು ಎಸೋಟರಿಕ್, ಅಂದರೆ ಎವ್ರಿ ಡೇದು. ಇವಾಗ ಎಲ್ಲೆಲ್ಲೂ ನನಗೆ ದುಡ್ಡುಗಳು ಕೊಡ್ತಾರೆ. ಯಾವ ಯೂನಿವರ್ಸಿಟಿಗೆ ಹೋದರೂ ದುಡ್ಡು ತೊಗೊಳ್ಳಲ್ಲ ನಾನು ಟೀಚ್ ಮಾಡೋದ್ರಿಂದ ಐ ವಿಲ್ ಮೀಟ್ ಸ್ಟೂಡೆಂಟ್ಸ್. ರಿಸರ್ಚು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಅಮೇರಿಕಾದಲ್ಲಿ ನೀವು ಎಷ್ಟೇ ದೊಡ್ಡವರಾದರೂ ಟೀಚ್ ಮಾಡಲೇಬೇಕು. ನಾನು 2 ಕೋರ್ಸ್ ಟೀಚು, ಅದಾದಮೇಲೆ ಇನ್ನೂ ಏನೇನೋ ವರ್ಕ್ಶಾಪ್ಸು ಪ್ರಪೋಸಲ್ಗಳೆಲ್ಲ ಬರೀಬೇಕು. ಸೊ ನಾನು ಹೇಳೋದೇನು ಅಂದರೆ, ಅಮೇರಿಕಾ ವಾಸ್ ಸೋ ಗ್ರೇಟ್. ಸೊ ನಮ್ಮ ಫಾರಮ್ನಲ್ಲಿ ಒಂದು ಅಮೇರಿಕಾ ಬಾವುಟನೂ ಇದೆ, ಇಂಡಿಯಾ ಬಾವುಟನೂ ಇದೆ. ನೀವು ಬಂದು ನೋಡಬೇಕು, ಎಲ್ಲರಿಗೂ ಆಶ್ಚರ್ಯ. ನನಗೆ ಅದು ಕರ್ಮಭೂಮಿ, ಇದು ಜನ್ಮಭೂಮಿ ಗೊತ್ತೈತೆ. ಏಕೆಂದರೆ ಅದು ಕೊಟ್ಟಿದ್ದರಿಂದ ತಾನು ಇಷ್ಟು ಮುಂದಕ್ಕೆ ಬಂದಿರೋದು ನಾನು. ಅಲ್ಲ ನಮ್ಮ ಮಕ್ಕಳು ಮುಂದೆ ಬಂದು ಯಾರು ಗೊತ್ತಾ, ಬಟ್ ಅವ್ರು ಕಷ್ಟಪಟ್ಟಿದ್ದೀನಿ, ಅವ್ರಿಗೆ ಬಿಟ್ಟು ಯಾರೂ ಕೊಟ್ಟಿಲ್ಲ. ಸೊ ಇಟ್ ಹ್ಯಾಸ್ ಬೀನ್ ಎ ಗುಡ್ ಜರ್ನಿ. ದೆರ್ ವರ್ ಲಾಟ್ ಆಫ್ ಟ್ರಾಜಿಕ್ ಇನ್ಸಿಡೆಂಟ್ಸ್, ಇಟ್ ಹ್ಯಾಪನ್. ಏನೂ ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಹುಡುಗರಿಗೆಲ್ಲ ಹೇಳ್ತಾ ಇರ್ತೀನಿ, ನಮ್ಮದು ವಿ ಡೋಂಟ್ ನೋ. ಐ ಆಮ್ 77-78 ನಾವು. ಸೊ ಫಾರ್ ಇಲ್ಲಿವರೆಗೂ ಸರಿಯಾಗಿರುತ್ತೆ. ಬಟ್ ಗಾಡ್ ನೋಸ್. ಅದಕ್ಕೋಸ್ಕರ ನನಗೇನು ಅಂದರೆ, ಪ್ರತಿನಿತ್ಯನೂ ನಾನು ಒಳ್ಳೇದು ಮಾಡಬೇಕು. ದೇವರೇ, ನನಗೇನು ಬೇಡ, ನೀನು ನನಗೆ ಒಳ್ಳೆ ಬುದ್ಧಿ ಕೊಡು. ಆ ಬುದ್ಧಿ ಏನು ಅಂದರೆ,
ಜನಗಳಿಗೆ ಸಹಾಯ ಏನು ಮಾಡ್ತೀಯೋ ಮಾಡಿ. ನೀವಿಷ್ಟು ಕತೆ ಹೇಳಿದಕ್ಕೆ ಸೇರಿಸಿ ಕೇಳ್ತಾ ಇದ್ದೀನಿ ನಾನು. ಈಗ ಕಡಿಮೆ ಸಂಬಳ ಕಡಿಮೆ ದುಡ್ಡು ಬಂದರೂ ಕೂಡ ಸಂಬಂಧಿಕರು ಸ್ನೇಹಿತರ ಜೊತೆ ಹುಟ್ಟಿದ ಊರಲ್ಲಿರೋದೇ ಬೆಟ್ರಾ ಅಥವಾ ದೊಡ್ಡ ಸಂಬಳ ದೊಡ್ಡ ಹುದ್ದೆ ಅಂತ ಹುಟ್ಟಿದೂರು ಬಿಟ್ಟು ಬೇರೆ ಕಡೆ ಹೋಗೋದು ಬೆಟ್ರಾ? ಈಗ ಒಳ್ಳೆ ಕ್ವಶನ್ ಅದು. ನಿಮ್ಗೆ ಏನಾಗುತ್ತೆ ಲೈಫ್ನಲ್ಲಿ, ನೀವು ಬೆಳೀತಾ ನೀವು ಲೋನ್ಲಿ ಆಗಿಬಿಡ್ತೀರಾ. ಸಂಬಳ ಜಾಸ್ತಿ ಬಂದರೆ ಲೋನ್ಲಿ ಆಗ್ತೀರಾ. ನಿಮ್ಮ ಪೊಸಿಷನ್, ಯಾಕೆಂದರೆ ಜನಗಳು ಅಷ್ಟು ಬೇಗ ಮರ್ಜ್ ಆಗಲ್ಲ, ಸಿಗಲ್ಲ. ಯಾಕೆಂದರೆ ಪೊಸಿಷನ್ನು ಹಾಗಾಗುತ್ತೆ. ಅದಕ್ಕೋಸ್ಕರ ಬೆಳೆಯೋದೇನೋ ಉತ್ತಮ, ಬಟ್ ಅದು ಡಿಸಡ್ವಾಂಟೇಜ್ ಅಂದರೆ ಯು ವಿಲ್ ಬಿ ಎ ಲೋನರ್. ಅದು ಐ ಡೋಂಟ್ ಲೈಕ್ ಇಟ್. ಐ ಆಮ್ ಎ ಲೋನರ್. ಇವಾಗ 7:30 ಆದಮೇಲೆ ಎಲ್ಲ ಹೊಟ್ಟೋಗ್ತಾರೆ, ನೀವು ಹೊಟ್ಟೋಗ್ತೀರಾ. ನಾ ದೊಡ್ಡ ಮನೇಲಿ ಕೂತಿರ್ತೀನಿ ನಾನು ಒಬ್ಬನೇ. ಏನು ಮಾಡೋದು? ಹುಡುಗನ ಕರಿಬೇಕು ಅಷ್ಟೇ, ಆಯಿತಾ? ಅದು ಡಿಸಡ್ವಾಂಟೇಜು. ಅದೇ ನಾ ಸಣ್ಣ ಮನೆಯಲ್ಲಿ ನಾವಿದ್ದಾಗ ಶ್ರೀರಾಮ್ಪುರದಲ್ಲಿ ಏನು ಆನಂದ ಇತ್ತು, ನನಗೇನು ತೊಂದರೆ ಇರಲಿಲ್ಲ. ಅಂದರೆ ಮೇ ಬಿ ಸಮ್ ಫಿಸಿಕಲ್ ಇರ್ಬೋದೇ ಹೊರತು ಎಲ್ಲ ಪಕ್ಕದಲ್ಲಿ ಮಾಡ್ತಾಯಿದ್ವಿ, ನೆಲಗದಲ್ಲಿ ಮಾಡ್ತಾಯಿದ್ವಿ, ತಣ್ಣೀರು ಸ್ನಾನ ಮಾಡ್ತಾಯಿದ್ವಿ, ಇಷ್ಟಿಷ್ಟೇ ಊಟ ಮಾಡ್ತಾಯಿದ್ವಿ, ಎಲ್ಲ ತಮಾಷೆಯಾಗಿದ್ವಿ. ದ ಬಾಂಡೇಜ್ ವಾಸ್ ಮೋರ್. ಆ್ಯಸ್ ಯು ಗೆಟ್ famous, the bondage will be less. But I am trying to bring the bondage back with our friends. ಫ್ಯಾಮಿಲಿ ಆಗಲ್ಲ. ಈ ಥರ ನಮ್ಮ ಶ್ರೀಕಾಂತು ನೀವು ಎಲ್ಲ ಬಂದು ಅಥವಾ ಒಡ್ಕೂಟ ಮಾಡ್ತಾರೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.